ಒಬ್ಬ ವ್ಯಕ್ತಿ ಒಂದು ಬಾರ್ ಓಪನ್ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ನಿರ್ಧಾರ ಮಾಡ್ತಾರೆ. ಅದಕ್ಕಾಗಿ ಒಂದು ಲೈಸೆನ್ಸ್ ಅನ್ನ ಅಪ್ಲೈ ಮಾಡ್ತಾರೆ. ಬಹಳ ತಿಂಗಳಾಗುತ್ತೆ, ಲೈಸೆನ್ಸ್ ಸಿಗಲ್ಲ. ಕೊನೆಗೆ ಅಬಕಾರಿ DC ಬಳಿ ಹೋದಾಗ 2.5 ಕೋಟಿ ರೂಪಾಯಿ ಅವರು ಲಂಚಕ್ಕೆ ಡಿಮಾಂಡ್ ಮಾಡ್ತಾರೆ. ಹತ್ತತ್ರ 2.5 ಕೋಟಿ. ಕೊನೆಗೆ 25 ಲಕ್ಷ ರೂಪಾಯಿ ಇವರು ಲಂಚದ ಹಣನ ಅಡ್ಜಸ್ಟ್ ಮಾಡಿಕೊಂಡು ಆ ಅಧಿಕಾರಿ ಕೊಡೋಕ್ ಹೋಗಿ ಆ ನಂತರದಲ್ಲಿ ಆತನನ್ನ ಟ್ರ್ಯಾಪ್ ಮಾಡ್ತಾರೆ. ಅದು ಲೋಕಾಯುಕ್ತ ಬಲೆಗೆ ಬಿದ್ದಂತಹ ವ್ಯಕ್ತಿ ಅಬಕಾರಿ DC ಜಗದೀಶ್ ನಾಯ್ಕ್. ಹೀಗೆ ದೂರು ಕೊಟ್ಟು ಆ ವ್ಯಕ್ತಿನ ಟ್ರ್ಯಾಪ್ ಮಾಡಿಸ್ತಂತವ್ರು ದೂರುದಾರ ಸದ್ಯ C ಲಕ್ಷ್ಮೀನಾರಾಯಣ್ ನಮ್ಮ ಜೊತೆಗಿದ್ದಾರೆ. ಈ ಪಾಡ್ಕಾಸ್ಟ್ ಅಲ್ಲಿ ನಾನು ಓವರ್ ಆಲ್ ಈ ಒಂದು ಪ್ರೊಸೀಜರ್ ಹೇಗ್ ನಡೀತು, ಸರ್ಕಾರದಲ್ಲಿ ಲಂಚ್ ಬಾಗ್ತನ ಹೇಗ್ ನಡೀತಾ ಇದೆ, ಮೀನ್ ಟೈಮ್ ನೀವೇನಾದ್ರೂ ಒಂದು ಬಾರ್ ಓಪನ್ ಮಾಡಬೇಕು ಅಂತ ಅಂದ್ರೆ ಏನೆಲ್ಲ ಪ್ರೊಸೀಜರ್ಸ್ ಇದೆ, ಏನೆಲ್ಲ ಲೈಸೆನ್ಸ್ಗಳಿದೆ, ಆ ಲೈಸೆನ್ಸ್ಗೆ ಸರ್ಕಾರಕ್ಕೆ ನೀವು ಕಟ್ಟಬೇಕಾಗಿರುವಂತ ಹಣ ಎಷ್ಟು, ಲಂಚದ ರೂಪದಲ್ಲಿ ನೀವು ಕೊಡಬೇಕಾದಂತ ಹಣ ಎಷ್ಟು, ಇಷ್ಟೆಲ್ಲ ಲಂಚ ಕೊಟ್ಟು ಒಂದೊಂದು ಲೈಸೆನ್ಸಿಗೆ 2 ಕೋಟಿ 3 ಕೋಟಿ ಲಂಚ ಕೊಟ್ಟು ಬಾರ್ ಉದ್ಯಮ ನಡೆಸುವಂಥದ್ದು ನಿಜಕ್ಕೂ ಲಾಭದಾಯಕನ? ಬಾರ್ ನಡೆಸ್ತಂತವ್ರು ಎಲ್ಲರೂ ಕೂಡ ಈಗ ಲಾಭದಲ್ಲಿದ್ದಾರ? ಜೊತೆಗೆ ನಿಮ್ಗೇನಾದ್ರೂ ಯಾವ್ದಾದ್ರು ಸರ್ಕಾರಿ ಅಧಿಕಾರಿಯಿಂದ ಸಮಸ್ಯೆ ಆಗ್ತಾ ಇದ್ರೆ ನೀವು ಲೋಕಾಯುಕ್ತಕ್ಕೆ ಹೇಗೆ ಹೋಗ್ಬೋದು, ಹೇಗೆ ಆ ವ್ಯಕ್ತಿಯನ್ನ ಟ್ರ್ಯಾಪ್ ಮಾಡಿಸ್ಬೋದು, ಈ ಎಲ್ಲದನ್ನು ಕೂಡ ಇನ್ ಡೀಟೇಲ್ ಆಗಿ ನಾವು ಮಾತನಾಡ್ತಾ ಹೋಗೋಣ. ನಮ್ಮ ಜೊತೆಗೆ ಸ್ವತಃ ಲಕ್ಷ್ಮೀನಾರಾಯಣ್ ಅವರು ಸಂಪರ್ಕದಲ್ಲಿದ್ದಾರೆ. ಸರ್, ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್ ನಮಸ್ಕಾರ ಸರ್, ನಿಮಗೂ ಸ್ವಾಗತ. ಏನ್ ಮಾಡ್ಕೊಂಡಿದ್ದೀರಾ ಲಕ್ಷ್ಮೀನಾರಾಯಣ್ ಅವರೇ? ವಾಟ್ ಯು ಡೂ? ನನ್ಗೆ ಯಾಕಂದ್ರೆ ಒಂದು 10-12 ವರ್ಷಗಳ ಹಿಂದೆ ನನ್ನ ವರದಿಗಾರಿಕೆ ಸಂದರ್ಭದಲ್ಲಿ ನಾವು ಆಗಾಗ ಮೀಟ್ ಆಗೋದು, ಮತ್ತೊಂದು ಅವಾಗ ಸ್ವಲ್ಪ ಪೊಲಿಟಿಕ್ಸ್ ಮತ್ತೊಂದು ಇತ್ತು. ಈಗ ಏನ್ ಮಾಡ್ಕೊಂಡಿದ್ದೀರಾ? ಇಲ್ಲ, ನಾನು ಆಗಲೇ ಸುಮಾರು ದಿವಸ ಆಯಿತು ನಾನು ಈ ಲೋಕಾಯುಕ್ತ ಇವೆಲ್ಲ PCR ಫೈಲ್ ಇದಾದಮೇಲೆ ನಾನು ಇಲ್ಲಿಂದ ಪಾಲಿಟಿಕ್ಸ್ ಎಲ್ಲ ಬಿಟ್ಟು ಈ SM ಕೃಷ್ಣ ಪೀರಿಯಡ್ಗೆ ಕೌನ್ಸಿಲರ್ ಆಗಿದ್ವಿ. ಅದೆಲ್ಲ ಆದಮೇಲೆ ನಾನು ಪಾಲಿಟಿಕ್ಸ್ ಎಲ್ಲ ಬಿಟ್ಟು ಈಗ ಪ್ಯೂರ್ಲಿ ಬಿಸ್ನೆಸ್ಸು ಪ್ಲಸ್ ಇಲ್ಲಿ ನಾನು ವಿಸಲ್ ಬ್ಲೋವರ್ ಆಗಿ RT ಆಕ್ಟಿವಿಸ್ಟ್ ಆಗಿ ಈ ಥರ ನೋಡ್ಕೊಂಡು ಹೋಗ್ತಾ ಇದ್ದೀನಿ. ಇದೆಲ್ಲ ಬಿಟ್ಟು ತುಂಬ ಮುಂದೆ ಬಂದಿದ್ದೀವಿ. ಓಕೆ. ಈಗ ನೀವು ಬಾರ್ ಉದ್ಯಮದಲ್ಲಿ ತೊಡಗಿಸ್ಕೊಂಡಿದ್ದೀರಾ ಅಥವಾ ಏನಾದ್ರು ಬ್ರೀವರಿ ಕೂಡ ಮಾಡ್ತಾ ಇದ್ದೀರಾ ಅನ್ನೋದು ಕೇಳ್ಪಟ್ವಿ. ಏನ್ ಉದ್ಯಮ? ಬಾರ್ಗೆ ಸಂಬಂಧಪಟ್ಟ ಹಾಗೆ ಉದ್ಯಮ? ಬಾರ್ ಉದ್ಯಮ ಅಂತಂದ್ರೆ ಈಗೆಲ್ಲ ಅದೇ ಫ್ಯಾಷನ್ ನಡೀತಾ ಇರೋದು. ಹೌದು. ಮಗನು ಈಗ ಅವನು MBBS ಇದು BMS ಅಲ್ಲಿ ಇಂಜಿನಿಯರಿಂಗ್ ಮಾಡ್ದ, ಮತ್ತೆ ಲಂಡನ್ ಮಾಸ್ಟರ್ಸ್ ಮಾಡಿ ಬಂದ. ಅವ್ರು ಬಂದಾದ್ಮೇಲೆ ಈಗ ಇರೋ ಇದ್ರಲ್ಲಿ ಕೆಲಸ ಎಲ್ಲ ಸಿಗುತ್ತೆ, ಹಾಗಾಗಿ ಅವರೆಲ್ಲ ಅಲ್ಲೇ ಇದು ನೋಡ್ತಿದ್ದು ಬೇಡ ಅಂತೇಳಿ ಇಲ್ಲೇ ಕರ್ಸ್ಕೊಂಡು ಅವ್ರಿಗೂ ಎಲ್ಲ ಬೇರೆ ಕೆಲಸ ನೋಡಿ ಆ ಥರ ಒಳ್ಳೆ ಸೂಟೇಬಲ್ ಸಿಗೋದಿಲ್ಲ. ಹಂಗಾಗಿ ನಮ್ಮದೇ ಜಾಗ ಇತ್ತು. ಅವ್ರ ಮಕ್ಳಿಗೂ ಈಗಿನ ಕಾಲದಲ್ಲಿ ಫ್ಯಾಷನ್ ಅದೇ ಅವ್ರಿಗೆಲ್ಲ ಬ್ರಿವರಿ ಬೇಕು ಇದು ಅಂತ ಆಯಿತು. ನಮ್ಮದೇ ಜಾಗ ಇತ್ತು ಅಂತೇಳಿ ನಾವು ಬೇರೆ ಇದಕ್ಕೆ ವರ್ಕ್ ಸ್ಟಾರ್ಟ್ ಮಾಡಿದ್ವಿ. ಅದೇ ಟೈಮ್ಗೆ ಇದನ್ನೇ ಮಾಡೋಣ ಅಂಥೇಳಿ ಅದನ್ನು ಮತ್ತೆ ಬಾರಿಗೆ ಕನ್ವರ್ಟ್ ಮಾಡಿ ನಮಗೇನು ಮುಂದೆ ಒಂದು 30 ವರ್ಷದಿಂದ ಕಡೆ ಲಿಕ್ಕರಲ್ಲಿ ಇದ್ವಿ ಬಿಡಿ. ಈಗಿನ ಫ್ಯಾಷನ್ನೇ ಬೇರೆ, ಆಗಿನ ಲಿಕ್ಕರ್ ಇದೇ ಬೇರೆ ಇತ್ತು, ಆಗಿಂದು ಆಫೀಸರ್ಸೇ ಬೇರೆ ಇತ್ತು, ಆವಾಗಿಂದ ಎಲ್ಲ ಸೆಕೆಂಡ್ಸು ಇವೆಲ್ಲ ಇತ್ತು, ಥರ್ಡ್ಸ್ ಇರ್ತಾ ಅದು ಬೇರೆ. ಈಗಿರೋದೆಲ್ಲ ಪ್ಯೂರ್ ಎಲ್ಲ ಕ್ಲಿಯರ್ ಇದೆ. ಹಂಗಾಗಿ ಏನು ಮಾಡೋಣ ಮೈಕ್ರೋ ಬ್ರಿವರಿ ಅಂತೇಳಿ ಸ್ಟಾರ್ಟ್ ಮಾಡಿ ಈಗ ಅಲ್ಲಿ ನಾವು CL7ಗೆ ಅಂತ ಅಪ್ಲೈ ಮಾಡಿದ್ವಿ. CL7 ಅಂದರೆ ಅದು CL7 ಏನಂತಂದ್ರೆ ರೂಮ್ಸ್, ಹೌದು ಲಾಡ್ಜಿಂಗ್ ಇದಕ್ಕೆ ಅಂತ ಮಾಡಿದ್ರೆ BBMPಯಲ್ಲಿ 15 ರೂಮ್ ಇದ್ರೆ ನಮ್ಗೆ CL7 ಲೈಸೆನ್ಸ್ ಕೊಡ್ತಾರೆ. ಈಗ ಹೊಸ ಲೈಸೆನ್ಸ್ ಯಾವುದು ಕೊಡೋದಿಲ್ಲ. ಯಾವ್ದು ಅಂದ್ರೆ ಮೈಕ್ರೋ ಬ್ರಿವರಿ ಕೊಡ್ತಾರೆ ಅಷ್ಟೇ, ಅದು ಬಿಟ್ರೆ CL7 ಕೊಡ್ತಾರೆ. ಈ ಬಾರ್ಗೆ ಇದಕ್ಕೆ ಹೊಸ ಲೈಸೆನ್ಸ್ ಯಾವುದು ಇಶ್ಯೂ ಮಾಡಲ್ಲ. CL2 ಅಂದ್ರೆ ಯಾವ್ದು ವೈನ್ ಸ್ಟೋರ್ ಅಲ್ಲಿ ಯಾವ್ದು ಒಳಗಡೆ ಮಾರದೇ ಇರ್ತಾರೆ, ಲೂಸ್ ಮಾರದೇ ಇರ್ತಾರೆ, ಅದನ್ನ CL2 ಅಂತ. ಈ ಲೈಸೆನ್ಸ್ ಮುಖೇನೇ ಹೋಗ್ಬಿಡ್ತೀನಿ ನಾನು, ಟ್ರ್ಯಾಪ್ ಮಾಡಿದ ಹಂತಕ್ಕೆ ನಂತರ ಬರ್ತೀನಿ. ಈಗ ಬಾರಲ್ಲಿ ಎಷ್ಟು ಲೈಸೆನ್ಸ್ ಇದಾವೆ ಸರ್? ಒಂದು ಬಾರ್ ನಾವೀಗ ನೋಗ್ತಾ ಒಂದು ವೈನ್ ಶಾಪ್ ಇರುತ್ತೆ, ಇನ್ ಕೆಲವ್ದು ರೆಸ್ಟೋರೆಂಟ್ ತರ ಇರ್ತವೆ, ಇನ್ ಕೆಲವ್ ನೀವು ಹೇಳ್ದಂಗೆ ರೂಮ್ ಪ್ಲಸ್ ಇರುತ್ತೆ. ಇದೆಲ್ಲ ಯಾವ ಲೈಸೆನ್ಸ್? ಸರ್ ಅದು ಮೂರೇ ಸಿಸ್ಟಮ್ ಇರೋದು. ಒಂದು CL2 ಅಂದ್ರೆ ವೈನ್ ಸ್ಟೋರ್. ಮುಂದೆ ವೈನ್ ಸ್ಟೋರ್ ಇತ್ತು, ಈಗೆಲ್ಲ ವೈನ್ ಸ್ಟೋರ್ಗಳು ಅಲ್ಲೇ ಅಲ್ಲಿ ಒಳಗಡೆನೆ ಎಲ್ಲೂ ಕುಡಿಯೋಕೆ ಕೊಡೋದಿಲ್ಲ, ಬರೀ ಅಲ್ಲೇ ಮಾರ್ತಾರೆ, ಲೂಸ್ ಮಾರ್ತಾರೆ ಅಷ್ಟೇ. ಅದು CL2. ಅದು CL2. ಅದೇ ಲೈಸೆನ್ಸ್ ಮೇಲೆ ಈ MRP ಮಾರ್ತಾರಲ್ಲ, ಅದು CL2ನೇ. ಆಮೇಲೆ CL9 ಅಂದ್ರೆ CL ಬಾರ್, ಮಾಮೂಲಿ ಬಾರ್ ಎಲ್ಲ ಕಡೆ ಇರುತ್ತೆ. ಅದ್ರ ಇದ್ಯಾವುದು ಹೊಸದು ಕೊಡ್ತಿಲ್ಲ. ಅದು ಬಿಟ್ರೆ CL7 ಅಂದ್ರೆ ಟೂರಿಸಂ ಡೆವಲಪ್ಮೆಂಟ್ ಇದಕ್ಕೆ ಮಾಡಿರೋದು. ಯಾವ್ದು ಹೋಟ್ಲ್ ಇರ್ತಾರೋ, ಯಾವ ಏರಿಯಲ್ಲಿ ಇಷ್ಟಿಷ್ಟು ರೂಮ್ಸ್ ಅಂತ ಇರುತ್ತೆ, ಅದಕ್ಕೆ CL7 ಅಂತ ಇಶ್ಯೂ ಮಾಡ್ತಾರೆ. ಇದೊಂದೇ ಇಶ್ಯೂ ಮಾಡೋಕ್ಕಾಗೋದು CL7. ಮತ್ತೆ ಮೈಕ್ರೋ ಬ್ರೀವರಿಗೆ ಸಪ್ರೇಟ್ ಕೊಡ್ತಾರೆ. ಅದು ಮೈಕ್ರೋ ಬ್ರೀವರಿ ಅಂದ್ರೆ ಬ್ರೀವಿಂಗ್ ಅಲ್ಲೇ ನಾವು ಬ್ರೀವ್ ಮಾಡಿ ಅಲ್ಲೇ ನಾವು ತಯಾರು ಮಾಡಿ ಫ್ಯಾಕ್ಟ್ರಿ ಥರನೇ. ಅದು ಫ್ಯಾಕ್ಟ್ರಿಯಲ್ಲಿ ದೊಡ್ಡ ಇದು ಕನ್ಸಂಪ್ಷನ್ ಎಲ್ಲ ಜಾಸ್ತಿ ಇರುತ್ತೆ ಅಲ್ಲೆಲ್ಲ. ಇಲ್ಲಿ ನಮ್ಗೆ ಎಷ್ಟಕ್ಕೆ ಬೇಕೋ ಅಷ್ಟಕ್ಕೆ ಮಾಡ್ಕೊಳ್ತಾರೆ. ಒಂದು 7-8 ಫ್ಲೇವರ್ ಮಾಡ್ತಾರೆ. ಇದು ಬ್ರೀವರಿಗೆ ಇವೆರಡೇ ಹೊಸ್ದಾಗಿ ಕೊಡೋಕ್ಕಾಗೋದು. ಮಿಕ್ಕಿದ್ದೆಲ್ಲ ಬ್ರೀವರಿ.
ಮಿಕ್ಕಿದ್ದೆಲ್ಲ ಏನಿದ್ರು ಅಳವೇರ ತಗೋಬೇಕು, ಅದನ್ನ ಶಿಫ್ಟ್ ಮಾಡ್ಕೊಳ್ಳೋಕೆ ಒಂದು ಚಾರ್ಜು, ಶಿಫ್ಟ್ ಮಾಡೋಕ್ಕೆ ಡಬಲ್ ಚಾರ್ಜು. ನೀವು ಮಂತ್ಲಿ ಇದು ಇಯರ್ಲಿ ಫೀಸ್ ಕಟ್ಟಬೇಕು ಅಂದ್ರೆ ಏನಿರುತ್ತೋ ಅದು ಡಬಲ್ ಫೀಸ್ ಕಟ್ಟಬೇಕು ಗೌರ್ಮೆಂಟ್ಗೆ. ಇದು ಪ್ರೋಸೆಸ್. ಈಗ ಒಂದು CL2 ಈಗ ಕೊಡ್ತಾ ಇಲ್ವಲ್ಲ ಸರ್ ವೈನ್ ಶಾಪ್ ಲೈಸೆನ್ಸ್, ಎಷ್ಟಕ್ಕೆ ನಡೀತಾ ಇದೆ ಸರ್? ಈಗ ಯಾರು ಒಬ್ಬ ಆಲ್ರೆಡಿ CL2 ಜಾಸ್ತಿ CL9 ಇರುತ್ತೆ ಬಾರಿಗೆ ಬೇಕು ಅಂತಂದ್ರೆ ತಗೊಳ್ಳೋದೆಲ್ಲ CL9. ಮುಂದೆ ಎಲ್ಲ ನಾವು ಸ್ಟಾರ್ಟ್ ಮಾಡಿದಾಗ ಒಂದು 2 ವರ್ಷದಿಂದ 2 ಚಲ ಈಗ 3.5 ಕೋಟಿ ಇದೆ ಒಂದೊಂದು CL9 ಬಾರು ಮಾರೋದಕ್ಕೆ. ನಿಮ್ಗೆ ನೀವು ಮಾರ್ತೀವಿ ಅಂತಂದ್ರೆ 3.5 ಕೋಟಿ ಇದೆ. ನೀವು ತಗೊಂಡ್ರೆ ಅದನ್ನ ನಿಮ್ಮ ಹೆಸರು ಚೇಂಜ್ ಮಾಡ್ಕೊಂಡು ಅದು ಡಬಲ್ ಫೀಸ್ ಕಟ್ಟಬೇಕು, ಅದು ಬೇರೆ ಪ್ರೋಸೆಸ್ ಬಿಡಿ. ಈಗ ಹೊಸ್ದಾಗಿ ತಗೋಬೇಕು ಅಂದ್ರೆ 3.5 ಕೋಟಿ ಇದೆ. ಅದರಲ್ಲಿ ಈಗ ಆಲ್ರೆಡಿ ಇರೋ ಸ್ಟಾಕ್ಸ್ ಅದಕ್ಕೆ ಸಂಬಂಧ ಇಲ್ಲ. ಓನ್ಲಿ ಬರೀ ಪೇಪರ್ ಇಲ್ಲಿಂದ ಅಲ್ಲಿಗೆ. ನೀವು ಈ ಬಿಲ್ಡಿಂಗ್ ಇಂದ ಆ ಬಿಲ್ಡಿಂಗ್ ಮಾಡ್ತೀವಿ ಅಂದ್ರೆ ನಿಮ್ಗೆ 50 ಲಕ್ಷದ ಮೇಲೆ ಖರ್ಚಾಗುತ್ತೆ. ನಂದೇ ಲೈಸೆನ್ಸ್ ಬಿಲ್ಡಿಂಗ್ ಈ ಬಿಲ್ಡಿಂಗ್ ಇಂದ ಆ ಬಿಲ್ಡಿಂಗ್ ಮಾಡ್ತೀವಿ ಅಂದ್ರೆ 50 ಲಕ್ಷದ ಮೇಲೆ ಖರ್ಚಾಗುತ್ತೆ. ಇವ್ರಿಗೆ ಫೀಸ್ ಏನಿದೆ ಅದ್ರ ಡಬಲ್ ಅವ್ರು ಕೊಡಬೇಕು. ಅದು ಸಿಸ್ಟಮ್ ನಡ್ಕೊಂಡ್ ಬಂದ್ಬಿಟ್ಟಿದೆ. ಅದೆಲ್ಲ ಆ ಒಂದು ಇದನ್ನ ತಂದು ಕುಂಡ್ರಿಸಿದ್ದಾರೆ ಸ್ಕೇಲ್ ಹಾಕಿ. CL9 ಅದು. CL2 ಆದ್ರೆ CL2 ಅಷ್ಟೇ. CL2 ಈ MRP ಇವೆಲ್ಲ. CL2 ತಗೊಂಡ್ರೆ ಈ MRP ಮಾಡಬಹುದು. CL2 ಅಂದ್ರೆ ಅಲ್ಲಿ ನೀವೇನು ಒಂದು ಡ್ರಾಪು ಮಾರಂಗಿಲ್ಲ, ಲೂಸ್ ಎಲ್ಲೋ ಮಾರಂಗಿಲ್ಲ. ಅಲ್ಲಿ ಬಂದು ಪಾರ್ಸಲ್ ತಗೊಂಡು ಹೋಗೋದು CL2ಗೆ. ಇದು CL2. ಅದಕ್ಕೆ ಎಷ್ಟು ಓಡ್ತಾ ಇದೆ ಈಗ ಲೈಸೆನ್ಸ್? ಎಲ್ಲ ಕೋಟಿನೇ, 2-3 ಕೋಟಿ ಎಲ್ಲ ಕೋಟಿ. ಅಲ್ಲ ಬ್ರಿವರಿಗೆಲ್ಲ ಜಾಸ್ತಿ, ಅದಕ್ಕೆಲ್ಲ ಕೋಟಿ. ಮಾರೋದಕ್ಕೆ ಅದು 2-3 ಕೋಟಿ 3.5 ಕೋಟಿ ಇದೆ. ನಿಮಗೆ ಏನು ಹೊಸದಾಗಿ ಏನೋ ಮಾಡೋ ರಿನಿವಲ್ ಇದಕ್ಕೆ ಹೇಳ್ತಾ ಇದ್ದೀನಿ. ಅದು ಏರಿಯಾ ಮೇಲೆ 40, 50, 30. ಈಗ 3 ಕೋಟಿ ಕೊಟ್ಟು ನಾನು CL2 ತಗೊಂಡೆ ಅಂತ ಅಂದ್ರೆ ನನಗೆ ಒಂದು ಬಾಟಲ್ ಮೇಲೆ ಏನು ಮಾರ್ಜಿನ್ ಇದೆ ಸರ್? ಅದು ಎಲ್ಲರಿಗೂ ಒಂದೇ ಸ್ಟ್ಯಾಂಡರ್ಡ್ ಮಾರ್ಜಿನ್, ಅದರಲ್ಲಿ ಏನು ಇದಿಲ್ಲ. ಇದೀಗ ಒಳ್ಳೆ ವ್ಯಾಪಾರ ಆದರೆ ಏನು ತೊಂದರೆ ಇಲ್ಲ, ಜೀವನ ಮಾಡ್ಕೊಂಡು ಒಂದು ಲೆವೆಲ್ಗೆ ಹೋಗ್ಬೋದು. ಮುಂದೆ ಎಲ್ಲ ಏನು ಅಂತಂದರೆ ಈ ಸೆಕೆಂಡ್ಸು ಥರ್ಡ್ಸು ಎಲ್ಲ ಬರ್ತಾ ಇತ್ತು. ಅದರಲ್ಲಿ ತುಂಬ ಇದು ಇರ್ತಾ ಇತ್ತು. ಇವ್ರ ಭಯ ಇರೋದು, ಇವ್ರನ್ನೆಲ್ಲ ನೋಡ್ಬೇಕು. ಈಗೆಲ್ಲ ಏನು ಇಲ್ಲ, ನೀವು ಅಲ್ಲೇನು ಇರಬೇಕಾಗಿಲ್ಲ. ಅದ್ರ ಬಾಡಿಗೆ ಅದೆಲ್ಲ ಬರುತ್ತೆ, ಏನು ಬರುತ್ತೋ ಅದ್ರ ಪ್ರಕಾರ ಹೋಗುತ್ತೆ. ಅಲ್ಲೇನು ನೀವೇನು ದೊಡ್ಡ ಏನು ಯಾರಿಗೂ ಏನು ಯಾಮಾರಿಸೋದು ಇಲ್ಲ, ಇನ್ನೊಬ್ರಿಗೆ ಏನು ಹಾಕೋ ಇದನ್ನು ಅವೆಲ್ಲ ಇಲ್ಲ. ಮುಂದೆ ಎಲ್ಲ CL9 ಬಾರ್ ಓನರ್ ಬಂದರೆ ಅವನು 5 ವರ್ಷಕ್ಕೆ ಓನರ್, ಕ್ಯಾಶಿಯರ್ ಬಂದರೆ ಓನರ್ ಆಗ್ಬಿಡೋನು. ಈಗ ಅದೆಲ್ಲ CL2 ಅಲ್ಲಿ ಇದೆಲ್ಲ ಇಲ್ಲ. ಅಲ್ಲಿ ಏನು ಬರುತ್ತೋ ಅದು ಮಾಡ್ತಾರೆ. ಅದು ನಿಮ್ಗೆ ಎಲ್ಲ ಇದರಲ್ಲೇ ಇನ್ವಾಯ್ಸಲ್ಲಿ ಗೊತ್ತಾಗುತ್ತೆ. ಅದು ಟ್ರಾನ್ಸ್ಪರೆಂಟ್. ಈಗ ಇರೋ ಸ್ಟಾಕ್ ಅಲ್ಲಿ ಏನಾದ್ರು ಸೆಕೆಂಡ್ಸ್ ತರೋದು, ಯಾವ್ದೋ ಹುಬ್ಳಿ ಎಣ್ಣೆ ಮತ್ತೊಂದು ಕಂಬ್ರಿಪೇಟೆ ಎಣ್ಣೆ ಈ ತರ ಎಲ್ಲ ಹೇಳ್ತಾರಲ್ಲ, ಆ ತರದ್ ಏನು ಈಗ ಮಾಡಕ್ ಆಗಲ್ಲ, ಚಾನ್ಸೇ ಇಲ್ಲ. ಸೆಕೆಂಡ್ಸ್ ಎಲ್ಲ ತುಂಬಾ ಕಾರಣ ಇದಿದೆ, ಕ್ಲೋಸ್ ಆಗಿ ಲೈಸೆನ್ಸ್ ಕ್ಯಾನ್ಸಲ್ ಆಗುತ್ತೆ. ಆ ತರದ್ದೆಲ್ಲ ಇಲ್ಲ. ಅವ್ರಿಗೇನಂದ್ರೆ ನಮ್ಮ ಇವ್ರಿಗೆಲ್ಲ ಬಾರ್ ವ್ಯಾಪಾರಸ್ಥರಿಗೆ ಏನಿದೆ ಅಂದ್ರೆ ಅವಾಗೆಲ್ಲ ಅವ್ರು ಮಾರ್ತಿದ್ರಲ್ಲ, ಸೆಕೆಂಡ್ಸ್ ಥರ್ಡ್ಸ್ ಇದ್ರಲ್ಲ, ಅದೇ ಗುಂಗಲ್ ಇದಾರೆ. ಈಗ ಯಾವನು ಏನು ಮಾಡಂಗಿಲ್ಲ. ನೀವು ಇಷ್ಟೆಲ್ಲ ಮಾಮೂಲಿ ತಿಂಗಳು ಮಾಮೂಲಿ ಕೊಟ್ಟರು ಅವ್ರು ಕೇಸ್ ಹಾಕೋದು 1-2 ಹಾಕ್ತಾರೆ ವರ್ಷಕ್ಕೆ. ಅವ್ರದ್ದು ಈಗ ಟ್ರಾಫಿಕ್ 100% ಟಾರ್ಗೆಟ್ ಇದೆ. ಟ್ರಾಫಿಕ್ ಅವ್ರು ಇರಲ್ಲ ಆಗ್ತಲ್ಲ, ಆ ಥರ ಕೇಸ್ ಹಾಕಿದ್ರೆ ನೀವು ಕೊಟ್ಟರು ಹಾಕ್ತಾರೆ, ಕೊಡದೇ ಇದ್ರು ಹಾಕ್ತಾರೆ. ಹಂಗಾಗಿ ಇಷ್ಟೆಲ್ಲ ತಲೆ ಕೆಡ್ಸ್ಕೊ ಇದು ಇಲ್ಲ. ಮಾರ್ಜಿನ್ ಇದೆ ಸರ್, 10% ಮಾರ್ಜಿನ್ ಇದೆ. ಅದು ನನ್ಗೆ ಅಷ್ಟು ಇದಿಲ್ಲ. ಮಿನಿಮಮ್ 20% ಮೇಲಿದೆ ಮಾರ್ಜಿನ್ ಇದೆ ಒಂದು ಬಾಟಲ್ ಮೇಲೆ, ಒಂದು ಬಾಟಲ್ ಪ್ರೈಸ್ ಮೇಲೆ 100% ಇದೆ. ಈಗ ನೀವು ಬ್ರೀವರಿ ಪ್ಲಸ್ CL7. ಸೊ CL7 ಪ್ಲಸ್ ಬ್ರೀವರಿ ನಿಜವಾಗಿ ಸರ್ಕಾರ ಕೊಡ್ಬೇಕಾಗಿದ್ದಂತ ಫೀಸ್ ಎಷ್ಟು ಸರ್? ಸರ್ಕಾರಕ್ಕೆ ಕೊಡ್ಬೇಕಾಗಿರೋಂಥ ಫೀಸು 14,66,000 ರೂಪಾಯಿ, 250,250 ರೂಪಾಯಿ. 16,66,250 ರೂಪಾಯಿ ಆಲ್ರೆಡಿ ನಾನು ಕೊಟ್ಟು ಈ ಜನವರಿ 6ನೇ ತಾರೀಕಿಗೆ ನಾನು ಆನ್ಲೈನ್ ಪೇಮೆಂಟ್ ಮಾಡಿದ್ದೀನಿ. ಸೊ ಇದು ಬ್ರೀವರಿ ಪ್ಲಸ್ CL7 ಒಂದಕ್ಕೆ, ಬ್ರೀವರಿಗೆ ಮಾತ್ರ. ಇದು ಬ್ರೀವರಿಗಲ್ಲ, CL7ಗೆ ಮಾತ್ರ. ಇದು ಫಸ್ಟ್ CL7 ತಗೊಂಡು ಆ ಪೇಪರ್ಸ್ ಹಾಕಿ ನಾವು ಬ್ರೀವರಿಗೆ ಅಪ್ಲೈ ಮಾಡಬೇಕು. ಇದ್ರ ಚಲನ ಎಲ್ಲ ಕಟ್ಟಿರ್ತೀವಲ್ಲ ಸರ್, ಇದ್ರ ಪೇಪರನ್ನು ಅದು ಕೇಳಿರುತ್ತೆ. ಅದಕ್ಕೊಂದು 29 ಡಾಕ್ಯುಮೆಂಟ್ ಕೇಳಿದ್ದಾರೆ. ಇದ್ರ ಚಲನು ಇದ್ರದ್ದು ಇಲ್ಲ, ಇನ್ನು ನಾವು ದುಡ್ಡು ಕಟ್ಟಿರ್ತೀವಲ್ಲ ಆ ಪೇಪರ್ಸ್ ಎಲ್ಲ ಹಾಕಿ ಅದಕ್ಕೆ ಮಾಡಬೇಕು. 2 ಒಟ್ಟಿಗೆನೂ ಮಾಡೋಕ್ಕಾಗಲ್ಲ. ಅವ್ರು ಕೇಳಿದ್ರು ಒಟ್ಟಿಗೆ ಮಾಡಿ ಇದು ಅಂತ, ಅವ್ರಿಗೆ ರೆಡಿ ಇದ್ದಾರೆ. ಅವ್ರಿಗಿನ್ನು ಇದು ಒಟ್ಟಿಗೆ ಬರಲಿ ಅಂತ ಬಲ್ಕಲ್ಲೇ ಮಾತಾಡಿದ್ದವ್ರು. ಸೊ ನೀವು ಅಪ್ಲೈ ಮಾಡೋಕೆ ಹೋಗಿದ್ದು ಬ್ರೀವರಿ ಪ್ಲಸ್
CL7. CL7. ಸೊ ಕಟ್ಟಿದ್ದೆಷ್ಟು ಅಮೌಂಟ್? CL7ಗೆ ನಾವು 14,66,205 ರೂಪಾಯಿ ಕಟ್ಟಿದ್ದೀವಿ. 14 ಲಕ್ಷ ಅದು ಚಿಲ್ಲರೆ. ಇದು ಏನೋ ಬ್ಯಾಂಕ್ ಟ್ರಾನ್ಸ್ಫರ್, ಅದನ್ನೇನು ಡಿ ಗಿಡಿ ಕೊಡೋದೆಲ್ಲ ಇಲ್ಲ. ಹಾ. ಈಗೆಲ್ಲ ಆನ್ಲೈನ್ ಮಾಡಿದ್ದಾರೆ. ಓಕೆ. ನಾವು ಆಲ್ರೆಡಿ ಇದಕ್ಕೆ 6 ತಿಂಗಳ ಹಿಂದೆನೇ ಅಪ್ಲಿಕೇಶನ್ ಹಾಕಿದ್ವಿ. ಹಾ. 2024 ಅಪ್ಲಿಕೇಶನ್ ಹಾಕಿದ್ವಿ. ಮ್ಯಾನ್ಯಲ್ ಹಾಕಿದಾಗ ಒಂದ್ಸತಿ ಇನ್ಸ್ಪೆಕ್ಷನ್ ಬಂದು ಅದಿಲ್ಲ ಇದಿಲ್ಲ ಇನ್ನೂ ಕಂಪ್ಲೀಟ್ ಆಗಲಿ ಅಂತ, ನಮ್ದು ಕಂಪ್ಲೀಟ್ ಆಯಿತು ಅಂತೇಳಿ ಇದು ಮಾಡಿದ್ರು. ಆವಾಗ ಒಂದು ಎಂಡಾರ್ಸ್ಮೆಂಟು ಕೊಟ್ಟಿದ್ರು. ಆಯ್ತು ಇನ್ನೊಂದ್ಸತಿ ಅಪ್ಲೈ ಮಾಡಿದ್ದು, ಅದನ್ನು ಮಾಡಿದ್ವಿ. ಹಾ. ಅದು ಮಾಡಾದ್ಮೇಲೆ ಆಮೇಲೆ ಇಲ್ಲ ಈಗ ಆನ್ಲೈನ್ ಬಂದಿದೆ, ಆನ್ಲೈನ್ ಅಪ್ಲೈ ಮಾಡಿ ಅಂತೇಳಿ ಆದಮೇಲೆ ಅವಾಗೆಲ್ಲ ಏನೇನು ಡಾಕ್ಯುಮೆಂಟ್ ಹೇಳಿದ್ರು ಅದನ್ನೆಲ್ಲ ಸೇರಿಸಿ ಎಲ್ಲ ಫಾರಮ್ ಏನೇನೋ ಬೇಕು ಅಂತೆಲ್ಲ ಕೇಳಿದ್ರು. ಎಲ್ಲ ಕೊಟ್ಟಾದ್ಮೇಲೆ ಏನು ಪರ್ಮಿಷನ್ಸು ಏನಿದೆ ನೋಟ್ಸ್ಗಳೆಲ್ಲ ಕೊಟ್ಟು ಅಪ್ಲೋಡ್ ಆಯಿತು. ಅವತ್ತಾಗಿ ಅವ್ನಿಗೆ 2-3 ದಿವಸ ಓದ್ವಿ. ಅದೆಲ್ಲ ಇದು ಎಷ್ಟು ತಿಂಗಳ ಹಿಂದೆ ಸರ್ ಈಗ ಜನವರಿ 6ನೇ ತಾರೀಕು. ಮೊನ್ನೆ. ಓಕೆ. ಈಗ 6ನೇ ತಾರೀಕು. ಅದಕ್ಕೆ ಮುಂದೆ ಎಲ್ಲ 6 ತಿಂಗಳಿಂದ ಓಡಾಡ್ತಿದ್ವಿ ಬಿಡಿ. 2-3 ತಿಂಗಳು ಸೀರಿಯಸ್ ಇದು ಓಡಾಡ್ತಿದ್ವಿ. ಅದು ಮ್ಯಾನ್ಯಲ್ ಇತ್ತು. ಅದಾದ್ಮೇಲೆ ಈಗೆಲ್ಲ ಆನ್ಲೈನ್ ಆಗಿದೆ. ಈ BBMPಲಿ ಇಲ್ಲೆಲ್ಲ ಏನು ತಂದ್ರಲ್ಲ ಈಗ ಮೋನೀಶ್ ಮದ್ದು ಇವ್ರು ಬಂದಮೇಲೆ ಎಲ್ಲ ಆನ್ಲೈನಲ್ಲಿ ಅಪ್ಲೈ ಮಾಡಿದ್ವಿ. ಅಲ್ಲಿ ಏನು ಇತ್ತು ಎಲ್ಲನೂ ಡಾಕ್ಯುಮೆಂಟು ಕೊಟ್ವಿ. ಪ್ಲಸ್ ಎಲ್ಲ ಕೊಟ್ಟ ಮೇಲೆ ರೆಸಿಪ್ಟಿಗೆ ಜನ್ರೇಟ್ ಆಗುತ್ತೆ, ಅದನ್ನು ಆನ್ಲೈನಲ್ಲೇ ಪೇಮೆಂಟು ಮಾಡಿದ್ವಿ. ಪೇಮೆಂಟ್ ಆದಮೇಲೆ ಆಮೇಲೆ ಅದೇ ಅವರು ಅದಕ್ಕೆ ಮುಂದೆ ಎಲ್ಲ ಕೇಳಿದ್ರು, ಏನು ಸಾಹೇಬ್ರು ಮಾತಾಡೋದು ಅವ್ರು ಎಲ್ಲ ಹೇಳಿದ್ಮೇಲೆ ಇದೆಲ್ಲ ಆಯಿತು ಸರ್ ಮಾಡಿ ಇದು ಆಮೇಲೆ ಮಾತಾಡೋಣ. ಅದಾದ್ಮೇಲೆ ಆವತ್ತು ಹೋದ್ವಿ. ನಾನು ನನ್ನ ಮಗ ಇದ್ದ ಹೋಗಿ. ಅಂದ್ರೆ ನನ್ಗೆ ಇಲ್ಲಿ ಒಂದಂದ್ರೆ, ಸೊ ನೀವು ಬ್ರೀವರಿ ಪ್ಲಸ್ CL7ಗೆ 14 ಲಕ್ಷ ಕಟ್ಟಿದ್ದ ಇಲ್ಲ, ಅಥವಾ ಬರೀ ಬರೀ CL7 ಮಾತ್ರ. CL7ಗೆ ಇದು ಗೌರ್ಮೆಂಟ್ ಚಾರ್ಜ್. ಗೌರ್ಮೆಂಟ್ ಚಾರ್ಜ್. ಅವ್ರು ಅದಕ್ಕೆ ಡಿಮಾಂಡ್ ಮಾಡಿದ್ದೆಷ್ಟು? ಅದ ಆಮೇಲೆ ನೀವು ಹೋದ್ಮೇಲೆ ಅಲ್ಲಲ್ಲ ಆವಾಗ ಅಲ್ಲೇ ಇದ್ರಲ್ಲ ಅವರು, ಇದು ಜನರೇಟ್ ಮಾಡಿ ಸರ್ ಚಲನೆಲ್ಲ ಇದೆಲ್ಲ ಕಟ್ಟಿದ್ವಿ ಅಂತ ಹೇಳಿದ್ರು. ಅದೇನು ಇನ್ನೂ ಅದು ಫುಲ್ ಕ್ಲಿಯರ್ ಆಗಿ ಗೇಟಲ್ಲಿ ಇದೆ ಅಂತೇಳಿ ಆಮೇಲೆ ಅಲ್ಲೇ ಅವ್ರ ಆಫೀಸಲ್ಲೇ ಅಪ್ಲೋಡ್ ಮಾಡಿದ್ದು ಅವ್ರ ಕೇಸ್ ವರ್ಕರ್ ಕೈಯಲ್ಲೇ. ಆಮೇಲೆ ಅವರು DC ಹತ್ರ ಅಲ್ಲಿ ಹೋದಾಗ ಅವ್ರು ಸೂಪರ್ಡೆಂಟು ಇದ್ದ, ಇವ್ರಿಗೆ ಕೇಳಿದ್ವಿ. ಅವರೇ ಕೇಳಿದ್ರು, ಮುಂದೆ ಹೇಳಿದ್ವಲ್ಲ. ಆಯ್ತು ಮಾತಾಡೋಣ. ಏನು ಸರ್ ಎಷ್ಟು ಅಂತಂದರೆ 80 ಅಂತ. ಯಾರು? ಜಗದೀಶ್ ನಾಯ್ಕ್. ಓಕೆ. ಫಸ್ಟು ಎಷ್ಟು ಏನು ಮಾಡೋಣ ಹೇಳಿ, ನೀವು ಹೆಂಗೆ ಮಾಡ್ತೀರಾ, ನೀವೇನು ಅಂದರೆ ಇಷ್ಟೆಲ್ಲ ಲೇಟ್ ಮಾಡಿದ್ರು ಅಂತ ಅರ್ಜೆಂಟ್ ಇದ್ದಾರೆ ಅವರು. ಅಲ್ಲಿ ನಮ್ಮದು ರೆಡಿ ಆಗ್ಬೇಕು, ನಾವು ದುಡ್ಡು ರೆಡಿ ಮಾಡ್ಕೋಬೇಕಲ್ಲ. ನೀವು ಲೇಟ್ ಮಾಡಿ. ಹೌದು ಸರ್ ನಾನು ಲೇಟ್ ಮಾಡಿಬಿಟ್ರಿ ಅಂದರೆ ಅಲ್ಲಿ EC ಏನು ಇದು ಬಂದಿಲ್ಲ. ನಾವು ಪಾರ್ಟ್ನರ್ಶಿಪ್ಪಲ್ಲಿ ರಿಜಿಸ್ಟರ್ ಮಾಡಿದ್ದೀವಿ ಫಾರ್ಮು. ಅದು ಜನರೇಟ್ ಆಗಿ ಒಂದು ಫಾರಮ್ ಬರಬೇಕು. ಆ ಫಾರಮ್ ಬಂದಿಲ್ಲ ಅಂದರೆ ಇಲ್ಲಿ ಆನ್ಲೈನ್ ತಗೊಳ್ಳೋದಿಲ್ಲ. ಅದೇ 1.5 ತಿಂಗಳು 2 ತಿಂಗಳು ಆಯ್ತಲ್ಲ ಸರ್, ಅದ್ರ ಲೇಟು. ನಾವೇನು ರೆಡಿ ಇದ್ದೀವಿ, ನಾವು ಇದಕ್ಕೆ ಕಾಯ್ತಾ ಇದ್ದೀವಿ. ಅವ್ರ ಪವರ್ ಎಲ್ಲ ಇದೆ, ನಮ್ಗೆ ಇದಕ್ಕೆ ಕಾಯ್ತಾ ಇದ್ದೀವಿ ಅಂತ. ಓಕೆ. ಆಮೇಲೆ ನೀವು ಹೆಂಗೆ ಹೇಳಿದ್ರೆ ಹೇಳಿ ಅಂತ ನನ್ನ ಕೇಳಿದ್ರು. ನಾವು ಏನೋದಿಲ್ಲ ಸರ್, ನಾವು ಈ ಫೀಲ್ಡ್ ಹೊಸ್ದಾಗಿ ಬಂದಿದ್ದೀವಿ, ನೀವು ಹೇಳ್ಬೇಕೇನು ಅಂದರೆ ಅದೇ ಹೇಳಿದ್ರು. ಮುಂದೆ ಒಂದು ಸತಿ ಹೇಳಿದರು, ಅವಾಗ ನಾವೆಲ್ಲ ರೆಕಾರ್ಡ್ ಮಾಡಿಲ್ಲ. 80 ಅಂತಂದರು. ಆಮೇಲೆ ನಾನು ಏನು ಸರ್ ಇದು ಅಂತ DC ಹೇಳ್ದಾಗ ಅವರು ಇಲ್ಲ DC ಆಯ್ತಪ್ಪ, ಅವ್ರಿಗೆ ಯಾರೋ ಮಾಡಿದ್ವಲ್ಲ 75 ಮಾಡಿ ಅಂತಂದ್ರು. ಅದೆಲ್ಲ ರೆಕಾರ್ಡ್. DC 75 ಅಂದ್ರು. DCಗಿಂತ ಮುಂಚೆ ನಿಮ್ಗೆ ಹೇಳಿದವರು ಯಾರು? ಸೂಪರ್ಡೆಂಟ್ ಸರ್, ಅವನು ಇದ್ದೇ ಇರ್ತಾನೆ, ತಮ್ಮಣ್ಣ. ಅವನೇ ಅಲ್ಲಿ, ಅವರೇ ಎಲ್ಲ ಮಾಸ್ಟರ್ ಮೈಂಡು, ಕಿಂಗ್ ಪಿನ್ ಅವನು. ಅವನಿಲ್ದೆ ಪಾಪ ಇವ್ರೇನು ಇಲ್ಲ. ಇವ್ರಂತ ಈ DC ಇದು ಅಷ್ಟೇನು ಮೈಲ್ಡ್ ಇಲ್ಲ. ಇವ್ರು ತುಂಬ ಶಾರ್ಪ್ ಇದ್ದಾನೆ. ತುಂಬ ಶಾರ್ಪ್ ಅಂದರೆ ಈ ಥರ ಒಬ್ಬೊಬ್ರು ಇರ್ತಾರೆ ಎಲ್ಲ ಆಫೀಸಲ್ಲಿ ಇದ್ದಾರೆ, ನೀವು ಯಾವುದ್ರಲ್ಲಿ ಇಲ್ಲ. ಆ ಟ್ಯಾಲೆಂಟ್ ಇರೋರು ಅವರು ಆ ಲೆವೆಲ್ ಬಂದು ಕುಂತ್ಕೊಂಡ್ಬಿಡ್ತಾರೆ ಬಿಡಿ. ಅವರಲ್ಲಿ ಏನು ಹಿಂಗೆ ಅವ್ರದ್ದು ಇದಿಲ್ಲದೆ ಯಾವುದು ಮುಂದೆನೇ ಹೋಗೋದಿಲ್ಲ. ಆ ಟೈಪ್ ಇವನು ಅದರಲ್ಲೂ ಇವನು ನಾನು CM ರಿಲೇಟಿವ್ ಅದು ಇದು ಲೋಕಾಯುಕ್ತ ಇದ್ದವ್ರಿಗೆ ಹೇಳ್ದಂತೆ, ನಾನು CM ನೀವು ಯಾರು ಏನು ಅಂತ ಅವ್ರಿಗೆ ರೋಪ್ ಆಗ್ತಾನಂತೆ. ತಮ್ಮಣ್ಣ ಹಿಡ್ಕೊಂಬಂದ್ವಲ್ಲ, ಕಳ್ಳ ಓಡೋಗಿದ್ದ ಅವನು, ಹಿಡ್ಕೊಂಬಂದ್ವಲ್ಲ ಅವಾಗ ಹಂಗೆ ಕೇಳ್ತಾನಂತೆ. ಹಿಂಗೆ ಇದು ಹೇಳಿದ್ಮೇಲೆ 80 ಅಂತದ್ದು 75 ಆಯಿತು ಸರ್. ಆಮೇಲೆ ಇದ್ರದ್ದು ಆವಾಗ ನಾನು ಇದ್ರ ಮೈಕ್ರೋಬ್ ಇದೇನು ಮಾತಾಡಿಲ್ಲ. ನೀವು ಕೇಳಿದ್ದು ಒಂದೇ ಲೈಸೆನ್ಸ್ ಸರ್, ಒಂದೇ ಲೈಸೆನ್ಸ್. ಅಂದರೆ ಇದು ಫಸ್ಟ್ ಇದು ಮಾತಾಡೋಣ ಅಂತ ಮುಂದೆನೇ ಹೇಳಿದ್ವಿ. 2 ಒಟ್ಟಿಗೆ ಅಪ್ಲೈ ಮಾಡ್ರ ಅಂತ ಕೇಳಿದ್ವಿ ಅವ್ರಿಗೆ. ಆದರೆ ಅವರು ಇದೇನೇನು ಹೇಳಿಲ್ಲ. ಫಸ್ಟ್ ಇದು ಆದ್ಮೇಲೆ ರಿಸಿಪ್ಟ್ ಬಂದ್ಮೇಲೆ ತರ ಇದು ಮಾಡೋದು. ದುಡ್ಡು ವಿಷಯ ಮಾತಾಡಿರ್ಲಿಲ್ಲ. ದುಡ್ಡು ಅಷ್ಟೊಂದಿದೆ ಅಂತ ಗೊತ್ತಿಲ್ಲ. ಇದು ಗೊತ್ತಿತ್ತು 80. ಇದು ಅಷ್ಟೇ ರೇಂಜಲ್ಲೇನು ಇದೇ ಇರುತ್ತೆ ಅಂತ ಅನ್ಕೊಂಡಿದ್ವಿ ನಾವು, ಇದಕ್ಕಿಂತ ಕಮ್ಮಿ ಇರಬೇಕು ಅಂತ. ಆಮೇಲೆ ಅವ್ರಿಗೆ ಮಾತಾಡೋದು ಇದನ್ನು ಹೇಳಿದ್ರು. ಅದನ್ನೆಲ್ಲ ರೆಕಾರ್ಡ್ ಮಾಡಿಕೊಂಡು ಏನು ಸರ್ ಎಷ್ಟು ಇದು ಮಾಡಬೇಕು ಅಂತ ಅವ್ರಿಗೆ ಯಾರು ಕರೆದ್ರು. ಎಲ್ಲ ನೋಡ್ರಿ ಅದೆಲ್ಲ ಮುಗಿಸಿ ಅಂತ ಸ್ಪಾಟಿಂದ ಇನ್ಸ್ಪೆಕ್ಷನ್ ಬರಬೇಕು, ಅದು ಮಾಡ್ತೀವಿ ಅಂತ ಹೇಳಿದ್ರು. ಮುಗಿಸಿ ಆಮೇಲೆ ಅವ್ರಿಗೆ ಕೇಳಿದೆ, ಸರ್ ಎಷ್ಟು ಇದು ಮಾಡಬೇಕು ಅಂತ. ಈಗ ಒಟ್ಟಿಗೆ ಕೊಡೋಕ್ಕಾಗಲ್ಲ ಅಷ್ಟು. ಅಲ್ಲಿ ನಾವೆಲ್ಲಿ ಅವ್ರು ಕೊಡೋದಕ್ಕೆ ನಾವು ಬ್ಲ್ಯಾಕೇ ಕೊಡ್ಬೇಕಲ್ಲ. ಏನಂದ್ರೆ 50 ಕೊಡಿ ಅಂತಂದ್ರು. 50 ಕೊಡಿ. ಈಗ ಎಷ್ಟು ಕೊಡ್ಬೇಕು ಅಂದ್ರೆ ಅದ್ರಲ್ಲಿ 50 ಕೊಡಿ ಅಂತಂದ್ರು. ಓಕೆ ಸರ್ ಆಯಿತು ಅಂದ್ಬಿಟ್ಟು ನಾನು ಎಲ್ಲ ರೆಡಿ ಮಾಡಿಬಿಟ್ಟು ಹೇಳ್ತೀನಿ ಸರ್ ಅಂತಂದೆ. ಆಮೇಲೆ ಮೊನ್ನೆ 14ನೇ ತಾರೀಕು ಅವರು ಇನ್ಸ್ಪೆಕ್ಷನ್ಗೂ ಬಂದಿದ್ರು. ಅವತ್ತು ಹೇಳಿದ್ರು, ಇಲ್ಲ ಸರ್ ಇದು ಒಂದು 25 ಆಗಿದೆ, ಅದು ಕೊಡ್ತೀನಿ ಅಂತಂದ್ರೆ ಆಯಿತು ಅಂತಂದರು.
ಅದಾದ್ಮೇಲೆ ನಾವು ಈಗ ಬ್ರೀವರಿಗೆ ನಿಜವಾದ ಈಗ ನಾವು ನೋಡ್ತೀವಲ್ಲ ಈ ಬಹಳಷ್ಟು ಪಬ್ಗಳಲ್ಲೆಲ್ಲ ಅಲ್ಲೇ ಬಿಯರ್ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಾರಲ್ಲ ಅದೇ ಬ್ರೀವರಿಗೆ ಬ್ರೀವರಿ ಅವ್ರಿಗೆ ಎಷ್ಟು ಲೈಸೆನ್ಸ್ ಫೀಸ್ ಇದೆ ಸರ್ ಅವ್ರಿಗೆ ಅದು ನಾವು ಗೌರ್ಮೆಂಟ್ ಕಟ್ಟೋದು ಅದು ಒಂದೊಂದು ರೇಂಜ್ ಇದೆ ಎಲ್ಲ 5HL ಹಾಕೊಂಡಿರ್ತಾರೆ ನಮ್ದು ದೊಡ್ಡದು ಜಾಗ 10HL ಹಾಕಿದೀವಿ ನಾವ್ ಎಷ್ಟು ಮ್ಯಾನುಫ್ಯಾಕ್ಚರ್ ಮಾಡ್ತೀವಿ ಅಂತ ಹೇಳಿದ್ರೆ ಒಂದು 10-12 ಲಕ್ಷ ಬರ್ಬೋದು ಅಷ್ಟೇ ಅದು ನಾವ್ ಎಷ್ಟು ಲೀಟರ್ ಮಾಡ್ತೀವಿ ಅದ್ರ ಮೇಲೆ ಕಟ್ಕೊಂಡು ನಾವು ಜಾಸ್ತಿ ಪ್ರೊಡಕ್ಷನ್ ಆದ್ರೆ ಜಾಸ್ತಿ ಕಟ್ಟಬೇಕಾಗುತ್ತೆ ಪ್ರೊಡಕ್ಷನ್ ಮೇಲೆ ಅದು ನಾವಲ್ಲಿ ಮ್ಯಾನುಫ್ಯಾಕ್ಚರ್ ಮಾಡ್ತೀವಿ ಲೀಟರ್ಗೆ ಎಷ್ಟು ನಾವೆಷ್ಟು ಅಂತ ಒಂದು ಐಡಿಯಾ ಕೊಡ್ತೀವಿ ಅದಾದ್ಮೇಲೆ ನಾವು ಬೇರೆ ಇನ್ನು ಜಾಸ್ತಿ ಆಗುತ್ತೆ ಈಗ ನಾವು ಬೇರೆ 5HL ಸ್ವಲ್ಪ 500 ಲೀಟರ್ಸ್ ಬರುತ್ತೆ ನಾವು ಒಂದು 1000 ಲೀಟರ್ಸ್ ಡೈಲಿ ಮಾಡ್ಬೋದು ಅದ್ರಲ್ಲಿ ಆ ಥರ ನಾವು ಏನ್ ಕೊಡ್ತೀವೋ ಅದ್ರ ಮೇಲೆ ನಾವು ಫೀಸ್ ಕಟ್ಟಬೇಕಾಗುತ್ತೆ 1000 ಲೀಟರ್ ಮಾಡೋಕೆ ಕೆಪಾಸಿಟಿ ಇದೆ ಸೊ ನೀವ್ ಎಷ್ಟು ಕಟ್ಟಬೇಕಾಗ್ತಿತ್ತು ಲೈಸೆನ್ಸ್ ಫೀಸ್ ಅದು ಎಲ್ಲ ಹೇಳಿದ್ರೆ ಅವರೇ ಹೇಳ್ದ ನೀವು ಒಂದು 12-13 ಲಕ್ಷ ಬರ್ಬೋದು ಸರ್ ಅಂತ ಅವರು ಇದು ಒನ್ ಟೈಮ್ ಲೈಸೆನ್ಸ್ ಫೀಸ್ ಅದು ಒನ್ ಟೈಮ್ ಇದು ಅಷ್ಟೇ CL7 ಅಷ್ಟೇ ಅದು ಒನ್ ಟೈಮ್ ಇದಾದ್ರೆ ನಿಮ್ಗೆ ಎರಡು ಸೇರಿ ಒಂದು 28 ರಿಂದ 30 ಲಕ್ಷ ರೂಪಾಯಿ ನಿಮ್ ಲೈಸೆನ್ಸ್ ಸರ್ ಅದು 20-30 ಅಲ್ಲ 40 ಲಕ್ಷಕ್ಕಾದ್ರೂ ಕಟ್ಟಕ್ಕೆ ರೆಡಿ ಇದ್ದೀವಿ ನಾವು ಅದ್ರದ್ದು ಇದ್ರೆ ಏನಿಲ್ಲ ಇದು ಇದ್ರ 10% 10ರಷ್ಟು ಇದು 100% ಜಾಸ್ತಿ ಅಲ್ವಾ ಬ್ರೈಬ್ ಎಲ್ಲ ಇರೋದು ಆಲ್ಮೋಸ್ಟ್ 7 1:7 30 ಲಕ್ಷ ನೀವು ಕಟ್ಟೋ ಜಾಗಕ್ಕೆ ಸೇರಿ ಸರ್ ಎರಡು ಸೇರಿ 30 ಲಕ್ಷ ಕಟ್ಟೋ ಜಾಗಕ್ಕೆ 2.5 ಕೋಟಿ ಹತ್ರ ನಿಮ್ಮ ಹತ್ರ ಡಿಮಾಂಡ್ ಮಾಡಿ ಓಕೆ ನೀವು ಅಲ್ಲಿಗೆ 25 ಲಕ್ಷ ಕ್ಯಾಶ್ ರೆಡಿ ಮಾಡ್ಕೊಂಡು ಬರ್ತೀನಿ ಅಂತ ಬಂದ್ರಿ ಹೇಳಿದ್ವಿ ಆಮೇಲೆ ಅವರು ಇದಕ್ಕೆ ಬಂದ್ರು ಇನ್ಸ್ಪೆಕ್ಷನ್ ಅಂತ 14ನೇ ತಾರೀಕು ಅವ್ರು ಬರ್ತೀವಿ ಅಂತ ಹೇಳಿದ್ರು ಅವತ್ತೆ ಅವ್ರು ಬಂದು ಹೋಗ್ಬಿಡ್ಲಿ ಅಂತ ನಾನು ಕಾಯ್ತಾ ಇದ್ದೆ ಅದಕ್ಕೆ ಮುಂದೆ ನಾನು ಇಲ್ಲಿ ಲೋಕಾಯುಕ್ತಿಗೆ ಬಂದೆ ಅಲ್ಲಿ ಇವರು ಏನೋ ರಾವ್ ಅಂತೇಳಿ ಸುಬ್ರಹ್ಮಣ್ಯ ರಾವ್ ಅಂತೇಳಿ IG ಇದ್ರು ಅವ್ರ ಹತ್ರ ಡೈರೆಕ್ಟ್ ಹೋದೆ ಅವತ್ತು ಒಬ್ಬರು SP ಇರಲಿಲ್ಲ ಅವರೇ ಇಂಪಾರ್ಟೆಂಟ್ ಸಿಟಿ ನೋಡೋರು ಇನ್ನೊಬ್ರು ಇದ್ರು ಅಲ್ಲಿ ಬೇಡ ಅಂತೇಳಿ ಇವ್ರು ಇರಲಿಲ್ಲ ನಾಳೆ ರಜಾ ಇದೆ ನಾಡಿದ್ದು ಇದು ಮಾಡೋಣ ಲಕ್ಷ್ಮಣ್ ಪೋಸ್ಟ್ಪೋನ್ ಮಾಡ್ಬೋದಾ ಅಂದರು ಓಕೆ ಸರ್ ನೋ ಪ್ರಾಬ್ಲಮ್ ಅದನ್ನೇನು ಸಂಕ್ರಾಂತಿ ನಾನು ಇದು ಮಾಡಿದ್ದೀನಿ ಏನು ತೊಂದರೆ ಇಲ್ಲ ಮಾಡೋಣ ಅಂಥೇಳಿ ಶುಕ್ರವಾರಕ್ಕೆ ಬರೋಕ್ಕೆ ಹೇಳಿದ್ರು ಶುಕ್ರವಾರಕ್ಕೆ ಹೋದ್ವಿ ಅವರೆಲ್ಲ ಪಾಪ SPಗೆಲ್ಲ ಹೇಳಿ ಒಳ್ಳೆ ಟೀಮ್ ಎಲ್ಲ ರೆಡಿ ಮಾಡಿಕೊಂಡ್ರು ಅಲ್ಲೆಲ್ಲ ಪ್ರೋಸೆಸ್ ಮಾಡ್ಕೊಂಡು ಅದು ಒನ್ ಡೇ ಮೇಲೆ ಆಗುತ್ತೆ ಲೋಕಾಯುಕ್ತಕ್ಕೆ ನಾವು ಕಂಪ್ಲೇಂಟ್ ಮಾಡಿದ್ರೆ ಹೋಗಿ ಟ್ರ್ಯಾಪ್ ಮಾಡು ಮತ್ತೊಂದು ಒನ್ ಡೇ ಟೈಮ್ ಬೇಕಲ್ಲಿ ನಾವೇನು ಈಗೇನು ಕೊಟ್ಬಿಟ್ಟು ಅಲ್ಲಿ ಕೊಟ್ಬಿಟ್ಟು ಇಟ್ಕೊಂಡು ಬರೋದಲ್ಲ ಅದು ಪ್ರೋಸೆಸ್ ತುಂಬಾ ಇದೆ ಅದು ಅಮೌಂಟ್ ಜಾಸ್ತಿ ಅಂದ್ರೆ ಇಷ್ಟು ನೋಟುಗಳು ಸೀರಿಯಲ್ ಆಗಿ ಅದು ಎಂಟ್ರಿ ಮಾಡ್ಕೋಬೇಕು ಸೊ ನೀವು ಕೊಡೋ 25 ಲಕ್ಷದ ನೋಟ್ಗಳನ್ನು ಎಂಟ್ರಿ ಆಗಬೇಕು ಸರ್ ಪೂರ್ತಿ ಎಂಟ್ರಿ ಆಗುತ್ತೆ ನೋಟ್ ಸುಮ್ಮನೆ ಏನೋ ನೋಡ್ಬಿಟ್ಟು ಇಷ್ಟೆಲ್ಲ ಮಾಡಿ ಇಷ್ಟು ಕೇಸ್ ಬಿದ್ದೋಗುತ್ತೆ ಅದೆಲ್ಲ ಎಂಟ್ರಿ ಮಾಡ್ತಾರೆ ಎಲ್ಲ ಎಂಟ್ರಿ ಒಂದೊಂದನ್ನು ಎಂಟ್ರಿ ಮಾಡಿ ನಾವು ಎಷ್ಟು ನೋಟ್ ಕೊಟ್ಟಿರ್ತೀವೋ ಅದನ್ನ ಸೀರಿಯಲ್ ಆಗಿ ಎಲ್ಲ ಮಾಡಿ ಅದನ್ನೊಂದು ಲಿಸ್ಟ್ ಮಾಡ್ತಾರೆ ಅದಾದ್ಮೇಲೆ ಅವ್ರು FIR ಎಲ್ಲ ಮಾಡ್ಕೊಂಡು ಅಲ್ಲಿಂದ ಕೋರ್ಟ್ ಪರ್ಮಿಷನ್ ತಗೋಬೇಕು ಇವರು ಅವರೊಂದು ಟೀಮ್ ಫಾರ್ಮ್ ಮಾಡ್ಕೋಬೇಕು ಯಾರ್ಯಾರು ಅಲ್ಲಿ ಅವ್ರಿಗೆ ಒಂದು ಈಗ ಅಲ್ಲಿ ಯಾರನ್ನು ಸೇರಿಸ್ಕೊಳ್ಳಲ್ಲ ನಾವು ಅವ್ರು ಮಾತ್ರ ಇರಬೇಕು ಅಲ್ಲಿ ಬೇರೆಯವ್ರು ಬಂದ್ರು ಅವ್ರ ಪಾಪ ಅವ್ರು ಯಾರನ್ನ ನಂಬ್ತಾರೆ ನಾಳೆ ಏನೋ ಸ್ವಲ್ಪ ಹೆಚ್ಚು ಕಮ್ಮಿ ನಾವು ಅಲಿಗೇಷನ್ ಮಾಡ್ತೀವಿ ಅಲ್ಲಿ ಏನು ಮನುಷ್ಯರು ನಂಬಿ ಕೆಲಸ ಮಾಡಬೇಕು ಆ ನಂಬಿಕೆನ ಇಟ್ಕೋಬೇಕು ಅವ್ರದೇ ಒಂದು ಟೀಮ್ ಇದು ಇರಬೇಕು ಅಲ್ಲಿ ನೋಡ್ತಾರೆ ಪಾಪ ಅಲ್ಲಿ ಹೆಂಗಿರುತ್ತೆ ಅಂದ್ರೆ ಇಲ್ಲಿ ಇಷ್ಟು ಬಂಡಲ್ ತಗೊಂಡೋಗಿದೀವಿ ಅದನ್ನ ಎಂಟ್ರಿ ಮಾಡೋದಕ್ಕೆ ಪಾಪ ಬೇರೆಯವ್ರು ಕೊಡೋಕು ಭಯ ಅಲ್ಲಿ ಎಲ್ಲರಿಗೂ ಗೊತ್ತಾಗ್ಬಿಡುತ್ತೆ ಓ ದೊಡ್ಡದು ಟ್ರಾಪ್ ಇದು ಅಂತ ಅವ್ರವ್ರದೇ ಮಾಡಬೇಕು ಇದೆಲ್ಲ ಪಾಪ ಅವ್ರಿಗೂ ಕಷ್ಟ ಒಂದು 5,000 ನೋಟ್ಸ್ ಬರೋದು ಅದು ಕಂಪ್ಯೂಟರ್ ಎಂಟ್ರಿ ಮಾಡಬೇಕು ಅದು ಸೀರಿಯಲ್ ಆಗಿ ತರಬೇಕು ಪಾಪ ಸ್ವಲ್ಪ ಯಾರೋ ಇದು ಮಾಡಿದ್ರೆ ಅದು ಬೇರೆ ಆಗುತ್ತೆ ಯಾರು ತರ್ತಾರೆ ಅಂತ ಅವ್ರ ಹೆಸರು ಎಂಟ್ರಿ ಮಾಡಬೇಕು 4-5 ಟೀಮ್ ಮಾಡಿ ಕೊಡ್ತಾರೆ ಅವ್ರ ಹೆಸರು ಎಲ್ಲ ಎಂಟ್ರಿ ಮಾಡಿ ಅದಾದ್ಮೇಲೆ ಇಬ್ಬರು ಶಾಡೋ ವಿಟ್ನೆಸ್ ಅಂತ ಗೌರ್ಮೆಂಟ್ ಇದನ್ನ ತಗೊಳ್ತಾರೆ ಬೇರೆ ಆಫೀಸಿಂದ ಈಗ ನಿಮ್ಗೆ ಎಕ್ಸೈಸ್ ಆಗಿದ್ರೆ ನಿಮ್ದು ಬೇರೆ ಹೆಲ್ತ್ ಎಲ್ಲರೂ ತಗೊಳ್ತಾರೆ ಇಲ್ಲ ರೆವಿನ್ಯೂ ಆದ್ರೆ ಬೇರೆಯವ್ರು ತಗೊಳ್ತಾರೆ ಎಕ್ಸೈಸ್ ಇಂದ ಕರ್ಸ್ಕೊಳ್ತಾರೆ ಇಲ್ಲ ಯಾವ್ದಾದ್ರು ಪವರ್ ವಿಷಯ ಹೇಳ್ತಾರ ಏನು ಯಾರ ಹತ್ರ ಟ್ರ್ಯಾಪ್ ಮಾಡಕ್ ಹೋಗ್ತೀವಿ ಯಾರ್ದು ಇದು ಹೆಂಗೆ ಅಂತಂದ್ರೆ ನೀವು ಸಿನಿಮಾ ಇದು ಟೈಪೇ ಅವ್ರಿಗೂ ಅಂದ್ರೆ ಅದು ಫಾರ್ಮಾಲಿಟೀಸ್ ಎಲ್ಲ ತೋರಿಸ್ಬೇಕು ಅವ್ರಿಗೆ ಹೇಳ್ಬೇಕು ಅವ್ರು ಸುಮ್ನೆ ಹೇಳ್ತೀವಿ ಅಷ್ಟೇ ತೋರ್ಸಿ ಶೂಟ್ ಮಾಡ್ಕೊಳಕ್ಕೆ ಅಲ್ಲೆಲ್ಲ ಮಾಡಿ ಅವ್ರಿಗೆಲ್ಲ ಎಲ್ಲ ಹೇಳ್ಬೇಕು ಆಕ್ಚುಲಿ ಎಲ್ಲ ಹೇಳ್ಬೇಕು ಅದ್ರಲ್ಲಿ ಇಬ್ರು ವಿಟ್ನೆಸ್ ಬರ್ತಾರೆ ಸರ್ ಇಬ್ರು ವಿಟ್ನೆಸ್ಗೆ ಇಲ್ಲೆಲ್ಲ ಹಾಕಿ ಇದನ್ನ ಈ ಪೌಡರ್ ಎಲ್ಲ ಹಾಕ್ತಿವಿ ನೋಟುಗಳಿಗೆ ಅಷ್ಟು ನೋಟುಗಳು ಇದಾಕಿ ಅದಕ್ಕೆ ನೋಟಿಗೂ ಹಾಕ್ತಿರಿ ಎಲ್ಲ ಬಂಡ್ಲ್ ಹಾಕ್ಬಿಟ್ಟು ಅದ್ರ ಮೇಲೆ ಹಾಕ್ತಾರೆ
ಅದು ಪೌಡ್ರು ಇದು ಮುಟ್ಟಿದ್ರೆ ಅದನ್ನ ಹಾ ಕೆಮಿಕಲ್ ಹಾಕಿ ತೊಳೆದ್ರೆ ಹಾ. ಅದು ರೋಸ್ ಕಲರ್ ಬಂದ್ಬಿಡುತ್ತೆ. ಆ ಪೌಡರ್ ಅಲ್ಲಿ ತನಕ ಕಣ್ಣಿಗೆ ಕಾಣ ಅಂತ ಕಾಣಲ್ಲ. ಸೊ ಫಾರ್ ಎಕ್ಸಾಂಪಲ್ ನಾನೀಗ ಲಂಚ ಪಡಿತಿದ್ದೀನಿ ಅಂದ್ರೆ ನಂಗೆ ಅದು ಗೊತ್ತೇ ಇರಲ್ಲ ಪೌಡರ್ ಇದೆ ಅದ್ರ ಮೇಲೆ. ಗೊತ್ತಿಲ್ಲ. ಸ್ವಲ್ಪ ಹುಷಾರಾದ್ರೆ ಈಗೆಲ್ಲ. ಸೊ ಯಾವಾಗ ನನ್ನನ್ನು ಲೋಕ ಆಗ್ತದವ್ರು ಬಂದು ಹಿಡ್ಕೊಂಡು ಕೈ ಕೆಮಿಕಲ್ ಹಾಕ್ತಾರೆ ಅವಾಗ ನನ್ನ ಕೈಯಲ್ಲಿ ಅದನ್ನ ನಾನು ಆಮೇಲೆ ಬಂದು ಹೇಳ್ತೀನಿ ನಿಮ್ಗೆ. ಈ ಪೌಡರ್ ಎಲ್ಲ ಹಾಕ್ತಿವಿ, ಅಲ್ಲಿ ಅವ್ನು ಟ್ರಾಪ್ ಆಗ್ತಾನೆ. ಅವ್ನಿಗೆ ಯಾವ ಫಸ್ಟು ಇಲ್ಲಿ ಪ್ರೊಸೀಜರ್ ಇರೋದು ಏನಂದ್ರೆ ಪೊಲೀಸರು ಇವ್ರಿಗೆಲ್ಲ ಲೋಕಾಯುಕ್ತರು ಫಸ್ಟ್ ಅವ್ರು ಯಾರು ದುಡ್ಡು ಇದು ಮುಟ್ಟಿರ್ತಾರೆ ಅವ್ನಿಗೆ ಫಸ್ಟ್ ಬೇರೆ ಏನು ಮಾಡಲ್ಲ, ಫಸ್ಟ್ ಎರಡೂ ಕೈಲಿ ಹಿಂಗೆ ಹಿಡ್ಕೊಳ್ತಾರೆ. ಫಸ್ಟ್ ಬಂದು ಅವ್ನಿಗೆ ಲಾಕ್ ಮಾಡ್ತೀವಿ. ನಾನು ಬೇರೆ ಇದನ್ನ ಡೆಸ್ಟ್ರಾಯ್ ಮಾಡಬಾರ್ದು ಅಂತ, ಇದು ಡೆಸ್ಟ್ರಾಯ್ ಆಗಬಾರ್ದು ಅಂತ ಫಸ್ಟ್ ಲಾಕ್ ಮಾಡೋದು. ಅದನ್ನೇ ಕೈ ತೊಳೆದ ಅಂತ ಎಲ್ಲ ಕೇಳ್ತಾರಲ್ಲ, ಇದು ಲಾಕ್ ಮಾಡಿ ಫಸ್ಟ್ ತೊಳಸ್ತಾರೆ. ಅಲ್ಲಿ ಅವ್ನು ಮುಟ್ಟಿದ್ರೆ ಅಲ್ಲಿ ಬಂದ್ಬಿಡುತ್ತೆ. ಇದು ಸಿಸ್ಟಮ್. ಇದೆಲ್ಲ ಮಾಡಿ ಇವ್ರು ಶಾಡೋ ವಿಟ್ನೆಸ್ ಬರ್ತಾರೆ. ವಿಟ್ನೆಸ್ ಇದು ಬಂದು ಇಬ್ಬರು ಗೌರ್ಮೆಂಟ್ ವಿಟ್ನೆಸ್ ಬರೋ, ಒಬ್ಬ ನನ್ನ ಹಿಂದೆ ಇರಬೇಕು. ಅಂದ್ರೆ ಆಕ್ಚುಲಿ ಜೊತೆಲೆ ಬರ್ಬೇಕು. ಅವನು ಜೊತೆಲಿ ಬಂದ್ರೆ ಡೌಟ್ ಬಂದ್ಬಿಡುತ್ತೆ ಅಂತ ಇವ್ರು ಅಬ್ಸರ್ವ್ ಮಾಡ್ತಾ ಇರಬೇಕು. ನಾವು ಅಲ್ಲೆಲ್ಲ ಹೋಗಿ ಮಾತಾಡೋವಾಗ ಇಲ್ಲ ಅಂದ್ರೆ ಒಬ್ಬೊಬ್ರು ಮುಂದೆ ಎಲ್ಲ ಜೊತೆಲೆ ಕರ್ಕೊಂಡು ಹೋಗ್ಬೇಕು. ಇವಾಗ BNS ಬಂದಿರೋದ್ರಿಂದ ಸ್ವಲ್ಪ ಡಿಸ್ಟೆನ್ಸ್ ಇದೆಲ್ಲ ರೂಲ್ ಸ್ವಲ್ಪ ಇದಾಗಿದೆ. ಮುಂದೆ ಅಂದ್ರೆ ಜೊತೆಲಿದ್ದು ಅವ್ನು ನೋಡ್ತಾ ಇರಬೇಕು. ಅವ್ನು ಕರ್ಕೊಂಡು ಹೋದಾಗ ನಮ್ಮ ಅಣ್ಣನೋ ತಮ್ಮನೋ ಇವ್ರು ನಮ್ಮ ಚಿಕ್ಕ ಏಜ್ ಮೇಲೆ ಮ್ಯಾಚ್ ಮಾಡ್ಕೊಂಡು ಕರ್ಕೊಂಡು ಹೋಗ್ಬೇಕಾಗಿತ್ತು. ನಾವೀಗ 25-30 ವರ್ಷದಿಂದ ಮಾಡಿದೀವಲ್ಲ, ಹಂಗೆಲ್ಲ. ಈಗ ಅಂದ್ರೆ ಸ್ವಲ್ಪ ಇದೆಲ್ಲ ನಮ್ಮ ಹತ್ರ ಇದಾಗ್ತಾರೆ ಏನೋ, ಅವ್ರದ್ದೇ ಕ್ಯಾಮ್ರಾಗಳು ಆಗ್ತದೆ. ಮುಂದೆ ಕ್ಯಾಮ್ರಾ ಆಗ್ತಿದ್ರೆ ಈಗ ವಾಯ್ಸ್ ರೆಕಾರ್ಡರ್ ಆಗ್ತಾರೆ. ಆ ವಾಯ್ಸ್ ರೆಕಾರ್ಡ್ ಇಟ್ಕೊಂಡಿರ್ಬೇಕು. ಈಗ ಮುಂದೆ ಎಲ್ಲ ಅವರೇ ಕೊಡ್ತಾರೆ. ಆ ವಾಯ್ಸ್ ರೆಕಾರ್ಡ್ರೆಲ್ಲ ಹೋಗಿ ಬರ್ಬೇಕಾಯ್ತು. ಈಗಂದ್ರೆ ನಾವೆಲ್ಲ ಗೊತ್ತಿದ್ದೆ ನಾವೇ ಮಾಡ್ಕೊಂಬರ್ತಿಂದ ಅವರು ಅದನ್ನ ಅಕ್ಸೆಪ್ಟ್ ಮಾಡ್ಕೊಳ್ತಾರೆ. ಈಗ ಏನು ಅದರಲ್ಲಿ ಫೋರೆನ್ಸಿಕ್ ಕಳಿಸ್ತಾರೆ, ಎಲ್ಲ ಗೊತ್ತಾಗುತ್ತೆ ಬಿಡಿ. ಇದೆಲ್ಲ ಆದ್ಮೇಲೆ ಈ ಪ್ರೊಸೆಸ್ ಅದನ್ನ ವಿಡಿಯೋ ಮಾಡ್ತಾರೆ ಎಲ್ಲ. ಅವ್ರು ಎಷ್ಟು ಜನ ಸ್ಟಾಫ್ ಇರ್ತಾರೆ ಅವರೆಲ್ಲ ಅಲ್ಲಿ ನಿಂತ್ಕೊಂಡು ಇವರು ಇರ್ತಾರೆ. ಅವ್ರಿಗೆ ಹೇಳ್ತಾರೆ ಅವ್ರು ಏನು ಮಾಡಬೇಕು ಇದನ್ನ ಅವರೆಲ್ಲ ಎಕ್ಸ್ಪ್ಲೈನ್ ಮಾಡ್ತಾರೆ. ಅಂದ್ರೆ ಎಲ್ಲಿಗೆ ಅಂತ ಹೇಳಲ್ಲ ಅವ್ರಿಗೆ, ಅಲ್ಲಿ ಹೋಗೋರ್ಗು ಗೊತ್ತಿರಲ್ಲ. ನಮ್ಮ ಎದುರಿಗೆ ಮತ್ತೆ ಮೇನ್ ಐವೋ ಟೈಪ್ ಗಿಫ್ಟ್ ಮಾಡ್ತಾ ಅವ್ರಿಗೆ ಇರುತ್ತೆ. ಅಂದ್ರೆ ಅವರೆಲ್ಲ ನಾವು ಒಂದು ಇದರಲ್ಲಿ ವಿಶ್ವಾಸದಲ್ಲಿ ತಗೊಂಡೇ ಮಾಡಬೇಕಲ್ಲ, ಅಷ್ಟು ಮಾತ್ರ ಗೊತ್ತಿರುತ್ತೆ. ಅವ್ರಿಗೆ ಅಲ್ಲಿ ಬರೋರ್ಗೆ ಯಾರಿಗೂ ಅಂತ ಗೊತ್ತಿರಲ್ಲ. ಅವ್ರಿಗೆಲ್ಲ ಹೇಳ್ತೀವಿ, ನೀನು ಹಿಂಗಿರ್ಬೇಕು ಹಿಂಗೆ ಹೋಗ್ಬೇಕು ಅಂತ ಎಲ್ಲ ಅವ್ರು ಇನ್ಸ್ಟ್ರಕ್ಟ್ ಮಾಡ್ತಾರೆ. ಅವ್ರು ಆಕ್ಚುಲಿ ಮುಂದೆಲ್ಲ ಜೋಬ್ ಎತ್ತಿ ದುಡ್ಡಿರೋರು, ಈಗೆಲ್ಲ ಬ್ಯಾಗ್ಗಳು ಎತ್ಕೊಂಡು ಹೋಗ್ಬೇಕಲ್ಲ. ದೊಡ್ಡ ಅಮೌಂಟ್ ಅಲ್ಲ. ಇನ್ನೊಂದು ವಿಟ್ನೆಸ್ ಅವರು ಎತ್ತಿ ನಮ್ಮ ಜಾಬಲ್ಲಿ ಇಡ್ತಾರೆ. ನಾನು ಕಂಪ್ಲೇಂಟ್ ಅಂದ್ರೆ ನನ್ನ ಜಾಬಲ್ಲಿ ಇಡ್ತಾರೆ. ಅವರು ಇನ್ನೊಬ್ಬ ವಿಟ್ನೆಸ್ ಇರ್ತಾರಲ್ಲ ಅವ್ರು ಎಲ್ಲಿ ಇಡ್ತಾರೆ, ತೆಗಿಯುವಾಗ್ಲೂ ಅವನೇ ಅಲ್ಲಿ ತೆಗಿಸ್ತಾರೆ ಅವ್ರ ಕೈಯಲ್ಲೇ. ಇನ್ನೊಬ್ಬ ವಿಟ್ನೆಸ್ ಇರ್ತಾರಲ್ಲ, ಇವ್ನು ನಮ್ಮ ಜೊತೆ ಬರೋನು ಇವ್ನು ನೋಡ್ತಾ ಇರ್ತಾನೆ ಎಲ್ಲ. ನಾವಲ್ಲ ಅವ್ನು ತಗೊಂಡು ರಿಸೀವ್ ಮಾಡ್ದ ಅಂದ್ರೆ ನಾವು ಅವ್ರಿಗೆ ಸಿಗ್ನಲ್ ಕೊಡ್ಬೇಕು. ಅವ್ರಿಗೆ ಈ ತರ ಇದು ಅನ್ನೋದು, ಇಲ್ಲ ಜಾಬಲ್ಲಿ ಕೈ ಇಟ್ಕೊಳ್ಳೋದು, ಏನೋ ಒಂದು ಅವ್ರ ಸಿಗ್ನಲ್ಲು ನಾವು ಹೇಳಿರ್ತೀವಿ. ಹಿಂಗೆ ಕೊಟ್ರೆ ಅವ್ರು ರಿಸೀವ್ ಆಯ್ತು ಅಂತ ಅವರು ಇವ್ರು ಲೋಕಾಯುಕ್ತವ್ರಿಗೆ ಇಂಟಿಮೇಟ್ ಮಾಡ್ತಾರೆ. ನಿಮ್ ಜೊತೆ ಇರೋ ವ್ಯಕ್ತಿ ನಮ್ಮ ಜೊತೆ ಇರ್ತಾನಲ್ಲ ಅವನು ಇಂಟಿಮೇಟ್ ಮಾಡ್ತಾನೆ. ಇದು ಕಮ್ಯುನಿಕೇಶನ್ ಈ ತರ ಇದೆಲ್ಲ ಮಾಡ್ಕೊಂಡು ಅದನ್ನ ಅಷ್ಟು ಈಸಿ ಇಲ್ಲ. ಕಂಪ್ಲೇಂಟ್ ಜೊತೆಗೆ ವಿಟ್ನೆಸ್ ಬರ್ಲೇಬೇಕಾ? ಯಾವ ಜಾಗಕ್ಕೆ ಹೋದ್ರೆ ಮುಂದೆ ಬರ್ಲೇಬೇಕು. ಈಗ ಡೌಟ್ ಬರುತ್ತೆ ಅಂದ್ರೆ ಅವನು ಅಬ್ಸರ್ವ್ ಮಾಡ್ತಾ ಇರ್ಬೇಕು. ಈಗ ಬರ್ಲೆ ಅವರು ಇದ್ರಲ್ಲಿ ಇರೋದು ಅವನ ಜೊತೆಲಿ ಇರ್ಬೇಕು ಅಂತ. ಆದ್ರೂ ಏನಂದ್ರೆ ಇಲ್ಲಿ ವಾಯ್ಸ್ ರೆಕಾರ್ಡರ್ ಇವೆಲ್ಲ ಇರುತ್ತಲ್ಲ, ಇವರು ಗುಂಪು ತರ ಆದ್ರೆ ಹೋಗಿ ನಿಂತ್ಕೋಬಹುದು. ಕರೆಕ್ಟ್. ಈಗ ಒಬ್ಬೊಬ್ರು ಅವರೆಲ್ಲ ಚೇಂಬರ್ಗಳಿಗೆಲ್ಲ ಇವರೆಲ್ಲ ಹೈಟೆಕ್ ಮಹಾರಾಜರ ತರ ಅಲ್ವಾ. ಇಲ್ಲಿ ಇನ್ನೊಬ್ಬ ಬಂದ್ರೆ ನೀವ್ ಯಾರ್ರಿ ಅಂತಾರೆ. ಈಗ ನನ್ನ ಮಗ ಆದರೆ ಅವನ ಮುಂದೆಯಿಂದ ಬಂದಿದ್ದ, ಓಕೆ. ಅಲ್ಲೇನಂದ್ರೆ ಗ್ಲಾಸ್ ಹಾಕಿತ್ತು, ಅವ್ನ ಈಚೆ ನಿಲ್ಸಕ್ಕೆ ಹೇಳಿದ್ವಿ. ಅಲ್ಲಿ ಒಂದು ಸೆಂಟ್ರಲ್ ಒಂದು ಗ್ಲಾಸ್ ಪೀಸ್ ಇದೆ, ಬರೀ ವ್ಯೂಗೆ ಅಂತ ಇಟ್ಕೊಂಡಿದ್ದಾರೆ. ಅದ್ರ ಕಾಣುತ್ತೆ ಪೂರ್ತಿ ಯಾರಿದ್ದಾರೆ ಏನು. ಹಂಗಾಗಿ ಅವ್ರು ಬೇರೆ ಯಾರೋ ನಾವು ಹೋದ್ಮೇಲೆ ಅವ್ರು ಬರೋ ತರ ನಿಂತಿರ್ತಾರೆ. ಅಷ್ಟಾದ್ರೂ ಓಕೆ. ನಮ್ಮ ಮನೆದೆಲ್ಲ ಈ ಸಿಸ್ಟಮ್ ಅಲ್ಲಿ ಆಯ್ತು. ಇದು ಪ್ರೋಸೆಸ್. ಅದಾದ್ಮೇಲೆ ಅವ್ರಿಗೆ ಇಂಟಿಮೇಟ್ ಮಾಡ್ರೆ ಅವ್ರು ಬಂದು ಅವ್ರು ಫಸ್ಟ್ ಇದು ಇಟ್ಕೊಳ್ತಾರೆ. ಇವನೇ ತಗೊಳಲ್ಲ. ಇವ್ರಿಗೆ ಹೇಳಿದ್ರೆ ಅವನು ಬೇರೆಯವ್ರಿಗೆ ಹೇಳ್ದ, ಈಗ ಸೂಪರ್ಡೆಂಟ್ ಹೇಳ್ದ. ಅವನು ಇವ್ರಿಗಿಂತಲೂ ಹುಷಾರ. ಅವನು ಸರ್ ಎಷ್ಟಿದೆ ಬಂಡಲ್ ನೋಡ್ಕೊಳ್ಳಿ ಅಂದ್ರೆ, ಲಕ್ಷ್ಮಣ ನಮ್ಮ ವಿಶ್ವಾಸ ಏನದು ಎಷ್ಟಿದೆ ಅಂತ ಕೇಳಿದ್ರು. 25 ಅಂದೆ. ಇದು ನೋಡ್ಕೊಳ್ಳಿ ಸರ್ ಬಂಡ್ಲು ಇದು ಅಂತಾರೆ. ಇಲ್ಲ ಅವನು ಇನ್ನಾರು ಇದ್ನಲ್ಲ ಅವನ ಕೈಲಿ ಬಿದ್ದು ಇದೋಗುತ್ತೆ, ಕಟ್ಕೊಳ ಅಂದ್ಬಿಟ್ಟು ಕ್ಲೀನಾಗಿ ಕಟ್ಟಿಸ್ದೆ. ಬ್ಯಾಗ್ ಒಳಗಡೆ ಒಂದು ಕವರ್ ಹಾಕಿ ಬ್ಯಾಗ್ ಕವರಲ್ಲಿ ಹಾಕಿದ್ವಿ. ಆ ಬ್ಯಾಗ್ ಕಾಣ್ತಾ ಇತ್ತು, ಅದನ್ನ ಕಟ್ಕೋ ಅಂತ ಹೇಳಿ ಕಟ್ಟಿಸ್ದಾಗ ಅವ್ನ ಕೈಯೆಲ್ಲ ಫುಲ್ಲು ಡ್ರೈವರ್ ಲಕ್ಕಪ್ಪ ಬಂಡಿ ಇದ್ನಲ್ಲ ಅವನಿಗೆ. ಅದು ತಗೊಂಡು ಅವನು ಇಮಿಡಿಯೇಟ್ ಇವನ್ ಏನ ಹೋಗಲ್ಲ ನೀನು ಕಾರ್ನಲ್ಲಿ ಮೇನ್ ರೋಡಲ್ಲಿ ಅಲ್ಲಿ ನಿಂತ್ಕೊ ಅಂತ ಹೇಳವನೆ. ಇವನು ಇಳಿದು ಹೋಗ್ತಿದ್ದೆ, ನೀವು ಲೋಕಾಯುಕ್ತರು ಇವ್ರು ಯಾರು ನೋಡಿಲ್ಲ, ನಾವು ಬಂದು ಇಂಟಿಮೇಟ್ ಮಾಡಿ ಅವ್ನು ಮುಂದೆ ಅಲ್ಲಿ ಮೇನ್ ರೋಡ್ಗೆ ಬಂದ್ಬಿಟ್ಟ.
ನಾವು ಅಲ್ಲೆಲ್ಲ ಹೋಗಿದ್ದೀನಿ. ಆ ಟೈಮಿಗೆ ಇವನು ಬಿಲ್ಡಿಂಗ್ ಮೇಲೆ ಹೋಗಿ ನೋಡ್ತಿದ್ದಾನೆ ಸರ್ ಸೂಪರ್ಡೆಂಟು. ಏನ್ ನಡೀತಿದೆ ಅಂತ. ಎಷ್ಟು ಹುಷಾರಿರ್ಬೇಕು ನೋಡಿ ಹಾ, ಅವನು. ಹಾ. ಅವ್ನು ದುಡ್ಡಲ್ಲಿ ತಗೊಂಡೋಗಿದ್ದಂತ ಮೋಸ್ಟ್ಲಿ ಅಲ್ಲಿಂದ ಯಾರೋ ಬಂದು ಕಲೆಕ್ಟ್ ಮಾಡಕ್ಕೆ ಏನೋ ಹೇಳೋದಕ್ಕೂ ಏನೋ ಗೊತ್ತಿಲ್ಲ. ಓಕೆ. ಇವ್ನು ಮೇಲ್ಗಡೆ ಅವ್ನು ಎಲ್ಲಿ ಹೋಗ್ತಾನೆ ಅಂತ ಅಲ್ಲಿ ನೋಡಿದ್ದಾನೆ. ಹಾ, ಆವಾಗ ಇಲ್ಲಿ ನೋಡ್ಬಿಟ್ಟಿದ್ದಾನೆ ಇವ್ನು ಹಿಡ್ಕೊಂಡಿದ್ದು. ಹಾ. ಆವಾಗ ನಾವು ಇವ್ನು ಕರ್ಕೊಂಡು ಇಲ್ಲಿ ಬಂದ್ರೆ ಇನ್ನು ಯಾವ ಸಂಧಿ ಅಲ್ಲಿ ಮೇಲ್ಗಡೆಯಿಂದ ಇಲ್ಲಿ ಇಳಿದು ಮೆಟ್ಲಲ್ಲಿ ಕ್ಲೀನಾಗಿ ಆಚೆ ಹೋಗಿ ಓಡೋಗಕ್ಕೆ ಟ್ರೈ ಮಾಡ್ದ. ಹೌದು, ನಾವಲ್ಲೆಲ್ಲ ಬಾತ್ರೂಮ್ಸ್ ಎಲ್ಲ ಹುಡುಕಿದ್ವಲ್ಲ. ಹಾ. ಇಲ್ಲಿ ಬಂದಿದ್ದೀವಿ ನೆಲ್ಲಿ ಇಲ್ಲ ಅಂತೇಳಿ ಎಲ್ಲ ಕಡೆ ಹುಡುಕ ನೋಡ್ರಿ. ಸೊ ಇಲ್ಲಿ ಕೈಗೆ ಆ ಪೌಡರ್ ತಾಕ್ಸ್ಕೊಂಡಿದ್ದು ಲಕ್ಕಪ್ಪ ಒಬ್ನೇ, ಅಂದ್ರೆ ಡ್ರೈವರ್ ಒಬ್ನೇ. ಸೊ ಬಟ್ ಇವೆಲ್ಲ ಇವ್ರದೆಲ್ಲ ನಾನ್ ಮುಟ್ಟಿದ್ದು ಕೈಯೆಲ್ಲ ಕೊಟ್ಟಿದ್ರು ಇವ್ರದೆಲ್ಲ ಇದಾಗಿದೆ. ಅವರು ಡಿಸಿನು ಮುಟ್ಟಿದ್ರು. ಓಕೆ. ಈ ಅಮೌಂಟ್ ಮುಟ್ಟಿದ್ರು. ಅಮೌಂಟ್ ಮುಟ್ಟಿಲ್ಲ, ಬ್ಯಾಗ್ ಮುಟ್ಟಿದ್ದಾರೆ. ಅದೆಲ್ಲ ಇದಕ್ಕೆಲ್ಲ ಹಾಕಿದ್ವಿ ನಾವು. ಆ ಕೈ ಹಿಡಿಯ ಜಾಗಕ್ಕೆ ಮತ್ತೊಂದು ಸಾಕು, ಅಷ್ಟಾಗದೆ ಸಾಕು. ಸರ್ ಅವರು ಅಷ್ಟು ಬೇಕಾಗಿಲ್ಲ. ಅವರು ಅವ್ನ್ ಕೊಡಿ ಅಂತಂದ್ರೆ ಸಾಕು, ಅಟ್ರಾಕ್ಟ್ ಆಗುತ್ತೆ. ಅದೇನು ಅದನ್ನ ತಪ್ಪಿಸ್ಕೊಳ್ಳೋ ಅಂತದ್ದೇನಿಲ್ಲ. ಮುಟ್ಟಬೇಕು ಇರ್ಲೇಬೇಕು ಇಲ್ಲ. ಈಗ ಅವರೇ ನೀನು ಮಾತಾಡಬೇಕು ಅಂತಾನು ಇಲ್ಲ. ಈಗ DC ಬಂದ್ರೀಗ ಅವ್ರಿಗೆ ಅವ್ರು ನೋಡ್ರಿ ಕೇಸ್ ವರ್ಕರ್ ಕರೆದ್ಬಿಟ್ಟು ಇಲ್ಲ ಅವ್ನ ತಮ್ಮಣ್ಣ ಕರೆದ್ಬಿಟ್ಟು ನೋಡ್ರಿ ಅವ್ರಿಗೆ ಅಂದ್ರೆ ಸಾಕು, ಅವರು ಅಟ್ರಾಕ್ಟ್ ಆಗ್ತಾರೆ ಆಟೋಮೆಟಿಕ್. ಸೊ ಕೇಸಲ್ಲಿ ಅವರು ಫಿಕ್ಸ್ ಆಗ್ತಾರೆ 100%. ಸೊ ಈಗ ಈ ಟ್ರ್ಯಾಪ್ ಆಗ್ತಿದ್ದಂಗೆ ಕೂಡ್ಲೆ ಹೋಗಿ DC ಹಿಡ್ಕೊಂಡ್ರ. DC ಹೋಗಿ ಅಲ್ಲಿ ಮಾಡಿದ್ವಿ. ಇವ್ನ ಇಲ್ಲಿ ಹಿಡ್ಕೊಳಕ್ ಬಂದ್ವಿ, ಇವ್ನು ಹುಡುಕ್ತಾ ಇದ್ವಿ. ಅವ್ನ ಹಣದ ಸಮೇತ ಅವ್ನ ಹಿಡ್ಕೊಂಡ್ ಬಂದ್ಬಿಟ್ವಿ. ಇದ್ರಲ್ಲೆಲ್ಲ ಇಂಪಾರ್ಟೆಂಟ್ ಏನು ಅಂದ್ರೆ ಈ ಅಮೌಂಟ್ ಹೋಗುತ್ತಲ್ಲ ಅದನ್ನ ಫಾಲೋ ಮಾಡ್ಕೋಬೇಕು. ಅಮೌಂಟ್ ಇಂಪಾರ್ಟೆಂಟ್. ಅದರಲ್ಲಿ ಇದ್ರದ್ದು ಯಾರಾದ್ರೂ ತಗೊಳ್ಳಿ, ಅದು ನಮ್ಗೆ ಇದಿಲ್ದೆ ಏನು ಸಂಬಂಧ ಇಲ್ಲ. ಯಾರು ಅವನೇ ತಗೋಬೇಕು ಅಂತ ಹೇಳಿಲ್ಲ. ಯಾರಿಗೆ XYZ ಎಲ್ಲಿ Z ಹೋಗುತ್ತೋ ಅವ್ನು ಹಿಡ್ಕೊಬೇಕು ಅಷ್ಟೇ. ಅದು ಇಂಪಾರ್ಟೆಂಟು, ಅದು ಸೀಸ್ ಆಗಬೇಕು. ಈಗ ಅಮೌಂಟ್ ತಗೊಳ್ಳೋನು ಇಲ್ಲ, ಒಬ್ಬೊಬ್ರು ಏನ್ ಮಾಡ್ತಾರೆ ಅಂದ್ರೆ ಅಲ್ಲಿ ಹಿಡಿ ಅಂತಾರೆ, ಫೈಲ್ ಎತ್ಬಿಟ್ಟು ಇಲ್ಲಿ ಹಿಡಿ ಅಂತಾನೆ. ಫೈಲ್ ಎತ್ತು ಎಷ್ಟು ಜನ ಎಷ್ಟು ಪ್ರಾಕ್ಟಿಕಲ್ ಇದ್ದಿದ್ದಾರೆ ಅಂದ್ರೆ ಇಟ್ಬಿಟ್ಟು ಹಿಂಗ ಅಂತಾರೆ, ಹಿಡೀರು ಅಂತ ಹೇಳಲ್ಲ. ಒಬ್ಬೊಬ್ರು ಹಿಂಗೆ ಹೊಡೆದ್ಬಿಟ್ಟು ಬರೀತಾರೆ. ಅದನ್ನ ನಾವು ಸ್ವಲ್ಪ ಯಾವ್ದಾದ್ರು ಶೂಟ್ ಮಾಡ್ಕೋಬೇಕಷ್ಟೇ ಮೊಬೈಲ್ ಅಲ್ಲಿ. ಎಲ್ಲ ಎಷ್ಟು ಜನ ಎಷ್ಟು ಬುದ್ಧಿವಂತ ಇದಾರೆ ಅಂದ್ರೆ ಎಲ್ಲ. ಇವ್ರು ಚಾಪೆ ಕನ್ನಡವ್ರು, ಅವ್ರು ರಂಗೋಲಿ ಕನ್ನಡ ಹೋಗ್ತಾರೆ ತುಂಬಾ. ಇದು ಯಾಕಂದ್ರೆ ಕೈ ಹಿಡ್ಕೊಬೇಕಲ್ಲ ಈಗ. ಹೌದು, ಅದೇ ಫಸ್ಟ್ ಅದ್ ಲಾಕ್ ಮಾಡೋದೇ ಅದು ಕೈಯಲ್ಲಿ. ಅದು ಒಂದು ಏನಕ್ಕೆ ಅಂದ್ರೆ ಒಬ್ಬೊಬ್ರು ಇದ್ ಮಾಡ್ಬಿಡ್ತಾರೆ, ಓಡೋಗಿ ಇದಕ್ಕೆ ಹಾಕೊಂಡ್ಬಿಡ್ತಾರೆ, ನೀರಿಗೆ ಕೈ ತೊಳ್ಬಿಡ್ತಾರೆ ಅಂತ ಫಸ್ಟ್ ಇದು ಲಾಕ್ ಮಾಡಿ ಇಟ್ಕೊಳ್ತಾರೆ. ಓಕೆ. ಇದು ಟ್ರ್ಯಾಪ್ ಸಿಸ್ಟಮ್ ಕಂಪ್ಲೀಟ್. ಅಲ್ಲಿ ಟ್ರ್ಯಾಪ್ ಆದ, ಲಕ್ಕಪ್ಪ ಟ್ರ್ಯಾಪ್ ಆದ. ಅನಂತರ ಜಗದೀಶ್ ನಾಯ್ಕ ಇವ್ರು ಯಾರೋ ಸಿಕ್ಕಿಲ್ಲ ಅಂದ್ರೆ ಪರವಾಗಿಲ್ಲ, ಇವ್ರು ಇನ್ನೆಲ್ಲೋ ಇರ್ತಾರೆ. ಅಲ್ಲಿಂದ ಫೋನಲ್ಲಿ ಹೇಳಿದಾರೆ, ನೋಡ್ರಿ ಅವ್ರಿಗೆ ಅಲ್ಲಿ ಹೇಳಿದೀವಿ ನಮ್ಮ ಹುಡುಗ ಬರ್ತಾನೆ ಕೊಡಿ ಅಂದ್ರೆ ಸಾಕು. ಅವ್ರು ಅಲ್ಲೇ ಇರಬೇಕು, ಅಲ್ಲೇ ಕರೆಸಿ ಹೇಳ್ಬೇಕು ಅಂತೇನಿಲ್ಲ. ನಾವು ಅಲ್ಲಿ ಹೋಗ್ತೀವಿ, ಸರ್ ಬಂದಿದ್ದೀನಿ ಇಲ್ಲ, ಅಲ್ಲಿ ನಮ್ಮ ಆಫೀಸಲ್ಲಿ ಇರ್ತೀನಿ, ಎಲ್ಲೇ ರೀ ಲಕ್ಷ್ಮಣ ಅವ್ರು ಕೊಡಿ ಅಂತಂದ್ರೆ ಸಾಕು. ಅದು ರೆಕಾರ್ಡ್ ಆಗಿರ್ಬೇಕು. ಕರೆಕ್ಟ್. ಈಗ 3 ಜನ ಸಿಕ್ಕಾಕೊಂಡ್ರು. ಯಾರು? ಜಗದೀಶ್ ನಾಯ್ಕ. ಈಗ ಅವರಿಬ್ರು A1 A2 ಮಾಡ್ಕೊಂಡ್ ಬಂದಿದ್ವಿ ಸರ್. ಇಲ್ಲಿ ನಮ್ಗೆ A3 ಯಾರಾಗ್ತಾರೆ ಗೊತ್ತಿಲ್ಲ. ಅವ್ನು ಅಮಾಯಕರೇ. ನಾವೇನು ಪಾಪ ನಾವು ಇನ್ನೊಬ್ಬರ ಮೇಲೆ ಇದಿಲ್ಲ. ಅಲ್ಲಿ ಯಾರೋ ಇನ್ನೊಬ್ಬ ರವಿ ಅನ್ನೋನ್ ಕರೆದ. ನಾವಿಲ್ಲಿಬ್ರು ಬಂದ್ರೆ ಅಲ್ಲಿ DC ಚೇಂಬರ್ ಇಂದ ಇವ್ರ ಚೇಂಬರ್ಗೆ ಹೋಗೋವಾಗ ನಮ್ಮನ್ನಿಬ್ಬರು ಒಳಗಡೆ ಕುಂತ್ಕೊಳ್ಳಿ, ನನಗೂ ನನ್ನ ಮಗನ ನೀವು ಸರ್ ಒಳಗಡೆ ಅಂದ್ಬಿಟ್ಟು ಅವ್ನು ಅಲ್ಲಿ ಹಿಂಗೆ ಹೋದ. ನಾನು ಆ ಕಡೆ ಅಲ್ಲಿ ಹೋಗ್ಬಿಡ್ತಾರೆ ಅಂದ್ಬಿಟ್ಟು ನನ್ನ ಮಗನ ಅಲ್ಲೇ ಬಿಟ್ಬಿಟ್ಟು ಇಲ್ಲಿ ನೋಡ್ತಾ ಇದ್ದೀನಿ. ಅಲ್ಲಿ ಯಾರೋ ಬಂದು ರವಿ ಅಂತಂದ. ಆ ರವಿ ಅನ್ನೋ ಹುಡುಗ ಕೋರ್ಟ್ಗೆ ಹೋಗ್ಬಿಟ್ಟಿದ್ನಂತೆ. ನಾವೆಲ್ಲರಿಗೂ ಅವನ ಹೆಸರು ರವಿ ಅಂತ ಹೇಳಿದ್ವಿ, ಲಕ್ಕಪ್ಪನ್ ಗೊತ್ತಿಲ್ಲ. ನೋಡ್ರಿ ಬಂದಿರೋದು ಲಕ್ಕಪ್ಪ. ರವಿ ಜಸ್ಟ್ ಮಿಸ್. ಎದ್ದಿದ್ದು ಟೈಮ್ ಚೆನ್ನಾಗಿತ್ತು ಅಂತ ಕಾಣಿಸುತ್ತೆ. ಇದು ಫ್ಯಾಕ್ಟ್ಸ್. ಓಕೆ. ಈಗ ಈ ರೀತಿ ಸರ್ ಬೆಂಗಳೂರಲ್ಲಿ ನಾನು, ಯಾಕಂದ್ರೆ ನಮ್ಮ ಸೋರ್ಸ್ ಅಲ್ಲಿ ನಾನು ಎಕ್ಸೈಸ್ ಡಿಪಾರ್ಟ್ಮೆಂಟ್ ಅವ್ರ ಹತ್ರ ಮಾತಾಡ್ದೆ, ನನ್ಗೊಂದು ಇನ್ಫಾರ್ಮೇಶನ್ ಏನ್ ಸಿಕ್ತು ಅಂತ ಅಂದ್ರೆ, ನಿಮ್ದು ಕೇಸ್ ಆಯ್ತಲ್ಲ, ಸೊ ಸೇಮ್ ಡೇ ನಿಮ್ಗೆ ಗೊತ್ತಿರ್ಬೋದು, ಬೆಂಗಳೂರು ವ್ಯಾಪ್ತಿಲಿ ಕೆಲಸ ಮಾಡ್ತಿದ್ದವರು 3 ಜನ. ಸೊ ಅವರು ಬೇರೆ ಹುದ್ದೆನ ಅವರಿಗೆ ಪ್ರಮೋಷನ್ಗೆ ಅವರು ಕೋರ್ಟ್ಗೆ ಹೋಗಿರ್ತಾರೆ, ಅವ್ರಿಗೆ ಇನ್ನೂ ಹುದ್ದೆ ಕೊಟ್ಟಿರಲ್ಲ. ಸೊ ಆ 3 ಜನ ಕೋರ್ಟ್ ಡೈರೆಕ್ಷನ್ ಕೊಟ್ಟಿರುತ್ತೆ, ಇವರಿಗೆ ಇಂತಿಷ್ಟು ದಿನದ ಒಳಗಾಗಿ ಪೋಸ್ಟಿಂಗ್ ಕೊಡಿ ಅಂತ ಹೇಳ್ಕೊಂಡ್ಬಿಟ್ಟು. ನಿಮ್ ಕೇಸ್ ಆಗಿದ್ದ ದಿವ್ಸನೇ ಅವತ್ತು CS ಸಂಜೆ ಅಷ್ಟೊತ್ತಿಗೆ ಆ 3 ಜನಕ್ಕೂ ಪೋಸ್ಟಿಂಗ್ ಮಾಡಿದ್ದಾರೆ. ಸೊ ನಮ್ಗೆ ಇದ್ದಂತ ಡೀಟೇಲ್ಸ್ ಏನು ಅಂತ ಅಂದ್ರೆ, ಒಬ್ಬೊಬ್ಬರ ಹತ್ರ 3 ಕೋಟಿ ರೂಪಾಯಿ ಡಿಮಾಂಡ್ ಮಾಡಿದ್ರು ಅಂತ ಆ ಪೋಸ್ಟಿಂಗ್ ಕೊಡೋದಕ್ಕೆ. ಸೊ ಅವ್ರ ಹೆಸರುಗಳು ಕೂಡ ಇದೆ, ಯಾರ್ಯಾರಿಗೆ ಪೋಸ್ಟಿಂಗ್ ಆಯ್ತು ಅಂತ ಗೊತ್ತಿಲ್ಲ, ಈ ಇದ್ರಲ್ಲಿ ಸೂಕ್ತನೇ ಇಲ್ಲ ಅಂತ 3 ಕೋಟಿ ರೂಪಾಯಿ ಡಿಮಾಂಡ್ ಮಾಡಿದ್ರಂತೆ. ಸ್ವಲ್ಪ ಚೌಕಾಸಿ ನಡೀತಾ ಇತ್ತು. ಸೇಮ್ ಡೇ ಈವ್ನಿಂಗ್ ನೀವು ಟ್ರ್ಯಾಪ್ ಆಗಿದ್ರೆ ಕೇಳಿ, ಯಾವ ಗ್ರೇಡ್ ಹೇಳಿ, ಎಲ್ಲಿಗೆ ಹೋಗಿರುತ್ತೆ ದುಡ್ಡು ಹೇಳ್ತೀನಿ ನಾನು. DC ಗ್ರೇಡ್ ಸರ್. DC ಗ್ರೇಡು ಪಾಪ ಇಲ್ಲಿ ನಮ್ಮ ತಿಮ್ಮಪ್ಪ ಅವರು
ಹಾ ಅರ್ಬಿ ತಿಮ್ಮವ್ರು ನಡ್ಕೊಳ್ತಾರೆ, ಅವರು ಅಪಾಯಿಂಟ್ ಮಾಡೋದಲ್ಲ, ಹಾ ಅದು ಸನ್ಮಾನ್ಯ ಶ್ರೀ ಮುಖ್ಯಮಂತ್ರಿಗಳು ಮಾಡೋದು. ಓಕೆ ಮುಖ್ಯಮಂತ್ರಿಗಳು ಅದೆಲ್ಲಿ ಸೇರಿರುತ್ತೆ ಅಂತನೂ ಗೊತ್ತು. ಓಕೆ ಇವರು ಇದಕ್ಕೆ ಹೋಗಲ್ಲ. ನಾವೇನ ಸುಮ್ಮನೆ ಫಾಲ್ಸ್ ಅಲಿಗೇಷನ್ ಮಾಡ್ಬೋದು. ಓಕೆ ಅದು ಪೋಸ್ಟಿಂಗ್ ಡಿ ಸಿ ಎಲ್ಲ ಪೋಸ್ಟಿಂಗ್ ಮಾಡೋದು ಮುಖ್ಯಮಂತ್ರಿಗಳು, ಹಾ 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 ಅಲ್ಲಿ ಹೋಗಿರುತ್ತೆ. ಹಾ ಈ ಇದಕ್ಕೆಲ್ಲ ಡೈರೆಕ್ಟ್ ಇವ್ರಿಗೆ ಹೋಗಿದೆ, ಅದನ್ನ ನಾವು ಹೇಳ್ತೀವಿ. ತಿಮ್ಮಾಪುರ್ಗೆ ತಿಮ್ಮಾಪುರ್ಗೂ ಅದು ಪೋಸ್ಟಿಂಗು ಏನೋ ಗೋಕುಲಾಕ್ಷರಿಗೂ ಇದಕ್ಕೆ ಹೇಳ್ದಂಗೆ ಇಮಾಮ್ ಸಾಬ್ಗೆ ಹೇಳ್ದಂಗೆ ಆಗುತ್ತೆ. ಓಕೆ ಗೊತ್ತಿಲ್ದಾರೆ ಪಾಪ ತಿಮ್ಮಾಪುರ ತಗೊಂಬಿಟ್ಟ ಅಂತ ಹೇಳ್ತಾರೆ, ಅದು ಬೇರೆ. ಇದರಲ್ಲಿ ಅವ್ರಿಗೆ ಹೋಗಿಲ್ಲ, ಅವರಲ್ಲ ಪೋಸ್ಟಿಂಗ್ ಅಥಾರಿಟಿ, ಅವರಲ್ಲ. ಸರ್ ಒಂದೊಂದು ಪೋಸ್ಟಿಂಗಿಗೆ ಎಕ್ಸೈಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಎಷ್ಟು ದುಡ್ಡು ನಡೀತಾ ಇದೆ ಸರ್? ಸರ್ ಈಗ ನೀವೇ ಹೇಳಿದ್ರಲ್ಲ, ಅದು ಕಮ್ಮಿನೇ, ಅದು ಅವ್ರವ್ರ ತಾಕತ್ತು ಮೇಲೆ ಸರ್. ಇಲ್ಲಿ ಏನ್ ಮಾಡಿರ್ತಾರೋ ಸರ್, ಇದು ಆಕ್ಷನ್ ಕೂಗ್ತಂಗೆ ಸರ್. ಇಲ್ಲಿ ಈಗ ನೀನು ಏನು ಮಾಡಿದ್ಯಾ, ಈಗ ಅಲ್ಲಿ ಒಂದು ಪೋಸ್ಟಿಂಗ್ ತಗೊಳ್ಳೋದು ಅಷ್ಟೇನು ಈಸಿ ಅಲ್ಲ ಸರ್. ಇವತ್ತೊಂದು ಪೊಲೀಸ್ ಇನ್ಸ್ಪೆಕ್ಟರ್ಗೆ 50 ಲಕ್ಷದಿಂದ 1 ಕೋಟಿ ಮೇಲಿದೆ. ಒಂದು ಇನ್ನೂ ಒಳ್ಳೆ ಇದು ಕಡೆ 2 ಕೋಟಿ ಅಂತ ನಾವು ಕೇಳಿರೋದು. ಉಪ್ಪಾರಪೇಟೆ ಈಗಲೂ ಹೈಯೆಸ್ಟ್? ಉಪ್ಪಾರಪೇಟೆಗೆಲ್ಲ ಬಿಡಿ, ಅದಕ್ಕಿಂತಲೂ ಈಗ ಅಲ್ಲೆಲ್ಲ ಬೇರೆ ಕಡೆ ಇದೆ. ಎಲ್ಲ ಈ ರಿಯಲ್ ಎಸ್ಟೇಟ್ ಎಲ್ಲ ನಡೀತು ಅಲ್ಲಿ ಜಾಸ್ತಿ. ನೀವು ಉಪ್ಪಾರಪೇಟೆ ಅಲ್ಲೆಲ್ಲ ಏನಿದೆ, ಈ ಮಾರುವಾಡಿಗಳು ಚಿನ್ನಪ್ಪನ ಇಟ್ಕೊಂಡು ಏನ್ ಮಾಡ್ತಾರೆ, ಈಗೆಲ್ಲ ಬೇರೆದಿದೆ ಸರ್. ಅದೆಲ್ಲ ನಾವು ಹೇಳೋದಲ್ಲ ಬಿಡಿ. ಅದಕ್ಕೆ ಫಿಕ್ಸ್ ಆಗ್ತಾರೆ ಸರ್. ಅದಕ್ಕೂ ಎಲ್ಲ ನಮ್ಮ ಈ ಬಿಲ್ಡರ್ಗಳು ಅವರೇ ಇನ್ವೆಸ್ಟ್ ಮಾಡಿ ಕರ್ಕೊಂಡ್ ಬರ್ತಾರೆ. ಈಗ ನಮ್ಮ ಡಿ ಸಿಗಳನ್ನೆಲ್ಲ ಎಷ್ಟು ಜನ ಅವ್ರೆಲ್ಲಿಂದ ತರ್ತಾರೆ, ಎಲ್ಲ ಇವರೇ ಇನ್ವೆಸ್ಟ್ ಮಾಡಿ ಕರ್ಕೊಂಡ್ ಬರ್ತಾರೆ. ಎಲ್ಲ ಅವ್ರೇಳಿ ಇದು ಮಾಡ್ಬೇಕು, ಜೀವ ಇಡ್ತಾರ, ತಲೆನೂ ಹಿಡಿಬೇಕು, ಆ ತರ ಪರಿಸ್ಥಿತಿ ತಂದವ್ರೆ ಈಗ. ನೀವ್ ಹೇಳಿ ಕೇಳ್ಪಟ್ಟೆ ಬೆಂಗಳೂರು, ತುಮಕೂರು, ಹಾಸನ್ ಹೈಯೆಸ್ಟ್ ಈಗ ನಡೀತಾ ಇರೋದು ಎಕ್ಸೈಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಪೋಸ್ಟಿಂಗ್ ಅಂದ್ರೆ ಈ 3 ಡಿಸ್ಟಿಕ್ ಅಂತ, ಹೌದಾ ಸರ್? 100% ಬೆಂಗಳೂರು ಪಕ್ಕ ಅಲ್ವಾ ಸರ್? ಅದೇನಿಲ್ಲ ಹಿಂಗೆ ಏನು ಅವ್ರೇನು ದಿವಸ ಹೋಗಿ ಏನಿದೆ, ಎಲ್ಲ ಇದೆ. ಬೆಂಗಳೂರೇ ಎಷ್ಟು ಅಕ್ಕ ಇನ್ ಸಿಕ್ಕಿಲ್ಲ, ವಿಧಿ ಇಲ್ಲ ಅಂದ್ರೆ ಎಷ್ಟು ಜನಕ್ಕೆ ಕೊಡ್ತಾರೆ ಸರ್? ಸರ್ ಅದು ಹೇಳ್ತಾರೆ. ಈಗ ಒಬ್ಬ 8 ಜನ ಡಿ ಸಿ ಇದಾರಂತೆ. ನೆನ್ನೆ ಅವರು ಪ್ಯಾನಲ್ ಬೆಂಗಳೂರಲ್ಲಿ ಒಟ್ಟು 8 ಡಿ ಸಿ ಇದ್ದಾರೆ. ನನ್ಗಷ್ಟು ಗೊತ್ತು, 8 ಬರೀ ಅರ್ಬನ್ ಡಿ ಸಿ ಇರೋದು ಒಬ್ಬ. ಇಲ್ಲಿ ನೋಡಿ ಇವ್ರು 8 ಇದಾರೆ. ಆ 8 ಜನ 20-30 ಒಬ್ಬೊಬ್ರು ಲೈಸೆನ್ಸ್ ಇದಾವೆ ಅಂತಾರೆ. ಅದೇನ್ ನಿಜಾನ ಅವ್ರದೇ 20-30 ಲೈಸೆನ್ಸ್ ಇದೆ ಅಂತ ಯಾರೋ ಅವರು ಅಸೋಸಿಯೇಷನ್ ಇದರಿಂದ ಅವ್ರು ಗೊತ್ತಿರೋರು, ಅದೇ ಲೈನಲ್ಲಿ ಇದ್ದವರು ಅಲ್ಲಿ ಯಾವ್ದು ಬೇರೆ ಚಾನಲ್ ಅಲ್ಲಿ ಹೇಳ್ತಾ ಇದ್ದಿದ್ದು ಕೇಳಿಸ್ಕೊಂಡಿದ್ದೆ ನಾನು. ಬೆಂಗಳೂರು ಡಿ ಸಿ ಪ್ರತಿ ತಿಂಗಳು ಮಿನಿಮಮ್ 3 ಕೋಟಿ ರೂಪಾಯಿ ಕಲೆಕ್ಷನ್ ಆಗುತ್ತಂತೆ. 10 to 15% ಯಾರೇ ಈಗಿರೋ ಮಿನಿಸ್ಟರ್ ಅಲ್ಲ, ಇನ್ಯಾರೇ ಬಂದ್ರು ಅವ್ರಿಗೆ ಕೊಡ್ತಾರಂತ. ಹೌದಾ ಸರ್? 3 ಕೋಟಿ ರೂಪಾಯಿ ಕಲೆಕ್ಷನ್ ಸರ್? 100% ನಾವಿಲ್ಲಿ ಹೇಳ್ತೀವಿ ಸರ್. ಅದು ಇಲ್ಲಾಗಿದ್ದು ಇಷ್ಟು ಅಂತೆಲ್ಲ ಫಿಕ್ಸ್ ಆಗಿದ್ದು ಕೊಡಲೇಬೇಕು. ಇಲ್ಲ ಅಂದರೆ ಈಗ ಸರ್, ಈಗ ಡೈರೆಕ್ಟ್ IPS ಅವ್ರಿಗೆಲ್ಲ ಯಾಕೆ ಕೊಡಲ್ಲ ಸರ್? ಎಂತೆಂಥವ್ರು ಇಲ್ಲ ಸರ್ ನಿಮಗೆ. ಇವತ್ತು BBMP ಇದೆಲ್ಲ ಸಿಸ್ಟಮ್ ಇವತ್ತು ತರ್ತಾ ಇರೋದು ಯಾರು ಮಾಡ್ತಿದ್ದಾರೆ ಅಲ್ಲೆಲ್ಲ. ಅವ್ರನ್ನೆಲ್ಲ ದುಡಿಯೋಕ್ಕೆ ಗಾಣದ ಅಲ್ಲಿ ದುಡಿಯೋಕೆ ಹಾಕ್ಕೊಂಡವ್ರೆ ಅವರೇ ಎಲ್ಲ. ಈಗ ನಮ್ಮ ಶಿವಕುಮಾರ್ ಇವ್ರಿಗಾಗಲಿ ಈಗೆಲ್ಲ ನಮ್ಮ ಇವರೆಲ್ಲ ಇದ್ರಲ್ಲ, ಚೀಫ್ ಸೆಕ್ರೆಟರಿ, ಅಡಿಷನಲ್ ಚೀಫ್ ಸೆಕ್ರೆಟರಿ ಆಗಿದ್ದಾರೆಲ್ಲ BBMP ಇದಕ್ಕೆ ಮುಂದೆ ಆಯ್ತಿದ್ದಲ್ಲ ಸರ್, ಅವರೇ ಎಲ್ಲ ನಿಂತ್ಕೊಂಡೆಲ್ಲ ಸಿಸ್ಟಮ್ ಮಾಡ್ತಿರೋದು. ಇವತ್ತು BBMPಲಿ ಟ್ಯಾಕ್ಸ್ ಗೀಕ್ಸ್ ಎಲ್ಲ ಆನ್ಲೈನ್ ಇದು ಮಾಡ್ತಾ ಇರೋದು ಅವರೇ. ಆ ಕೆಲಸಕ್ಕೆ ಮಾತ್ರ ಅವ್ರಿಗೆ ತಂದು ನೀವು ಇಲ್ಲಿ ಪೋಸ್ಟಿಂಗ್ ಕೊಡಿ, ಅರ್ಬನ್ ಡಿ ಸಿ ಕೊಡಿ ನೋಡೋಣ. ಅವ್ರು ಯಾಕೆ ಮಾಡಲ್ಲ? ಜನಕ್ಕೆ ಯಾಕೆ ಸಹಾಯ ಮಾಡಲ್ಲ? ಅವ್ರು ಇವ್ನ ಯಾರನ್ನೂ ಕೇರ್ ಮಾಡಲ್ವಲ್ಲ, ಅವ್ರಿಗೆಲ್ಲ ಪೋಸ್ಟಿಂಗ್ ಕೊಡ್ತಾರೆ ಸರ್. ಅವ್ರಿಗೆ ನೋಡಿ, ಅವತ್ತು ನಾವು ಯಾರ್ದು ಇದು ತಗೊಂಡು ಮಾತಾಡೋದಲ್ಲ. ಮೋನೀಶ್ ಮಂದಿಲ್ ಅವ್ರಿಗೆ ಇವತ್ತು ಸರ್ವೆಯಲ್ಲಿ ಇಷ್ಟೊಂದು ಸರಳೀಕರಣ ಆಗಿದ್ದರೆ ಅವ್ರದ್ದೊಂದು ಫೋಟೋ ಇಟ್ಕೋಬೇಕು ಜನ. ಆದರೆ ಅಲ್ಲಿ ಅವ್ರನ್ನ ಇರಕ್ಕೆ ಬಿಡಲ್ಲ ಯಾರೋ ಈ ಆಫೀಸರ್ಸು. ಅವರು ಇವತ್ತು ಎಲ್ಲ ನಿಂತ್ಕೊಂಡ್ರೆ, ನೀವು ಯಾವುದೋ ಒಂದು ಲ್ಯಾಂಡಲ್ಲಿ ನಿಂತ್ಕೊಂಡ್ರೆ ಇಂಥ ಸರ್ವೆ ನಂಬರ್ ಅಂತ ನೋಡ್ಕೋಬೋದು ನೀವು. ಇಂಥ ಜಾಗ ಅಂತ ಎಲ್ಲ ನಿಮ್ಮ ಅಂಗೈಯಲ್ಲಿ ಸಿಗುತ್ತೆ ನಿಮಗೆ. ಸರ್ವೆ ದಾಖಲೆಗಳೆಲ್ಲ ತಗೊಳಕ್ಕೆ ನಿಮ್ಗೆ ತಿಂಗಳಗಟ್ಟಲೆ ಈಗ ನೀವು ಆನ್ಲೈನ್ ಹೊಡೆದು ಹಂಗೆ ಸಿಗುತ್ತೆ ನಿಮಗೆ. ಇಷ್ಟೆಲ್ಲ ಮಾಡಿದ್ದಾರೆ. ಅವ್ರಿಗೇನೋ ಒಂದು ಜನಕ್ಕೆ ಒಂದು ಇದು ಮಾಡಬೇಕು ಅಂದ್ರೆ, ಆದರೆ ಅವ್ರನ್ನ ದಾರಿ ತಪ್ಪಿಸೋದಕ್ಕೆ ನೋಡ್ತಾರೆ. ಆ ಥರದ್ರೆಲ್ಲ ಯಾಕೆ ಪೋಸ್ಟಿಂಗ್ ಕೊಡಬಾರ್ದು ಇವರು? ಯಾಕೆ ಕೊಡ್ತಾರೆ ಇವ್ರು ಹೇಳಿ? ಅವ್ರು ಈ ಕೆಲಸ ಎಲ್ಲ ಮಾಡ್ತಾರಾ? ಈ 3 ಕೋಟಿ 3.5 ಕೋಟಿ ಕಲೆಕ್ಷನ್ ತಿಂಗಳ ಮಾಡ್ತಾರಲ್ಲ ಸರ್, ಯಾವ್ದ್ರಿಂದ ಈ ಕಲೆಕ್ಷನ್ ಆಗುತ್ತೆ ಸರ್? ಯಾವ್ಯಾವ ಒಂದು ನೀವು ಹೇಳಿದ್ರೆ ಲ್ಯಾಪ್ಸಸ್ ಏನಾದ್ರು ಇದ್ರೆ ಫೈನ್ ಹಾಕೋದು, ಮತ್ತೊಂದು ಹೆದರ್ಸ್ಬಿಟ್ಟು ಒಂದಷ್ಟು ದುಡ್ಡು ತೆಗೆದು ಬಿಟ್ಟು ಏನಿದೆ ಸರ್ 3 ಕೋಟಿ 3.5 ಕೋಟಿ? ಸರ್ ನೀವು ಎಷ್ಟು ಸಾವಿರ ಅಂಗಡಿಗಳಿದೆ ಸರ್. ತಿಂಗಳಿಗೆ ಕೋರ್ಮಂಗ್ಲಲ್ಲಿ ಒಂದು ಅಂಗಡಿಗೆ 50,000 to 60,000 ಅಂತೆ ಮಾಮೂಲಿ ಪಬ್ಗೆ. ಎಲ್ಲ ಅಂಗಡಿಗಳು ಪಬ್ಗಳು ಇದ್ರ ಮೇಲೆ 50, ಅದೇ ಎಷ್ಟಂತೆ. ಬೇರೆ ಕಡೆ 25 to 30. ಇಲ್ಲಿ ಎಕ್ಸೈಸ್ ಆಫೀಸ್ಗೆ 50,000 to 60,000, JC ಸ್ಕ್ವಾಡ್ 3,000 to 4,000, ಸಬ್ ಡಿವಿಷನ್
ಅಲ್ಲೇ ಸಬ್ ಡಿವಿಷನ್ ಇರ್ತಂತ ಅದಕ್ಕೆ 8,500 10,000. ಇಲ್ಲಿ DC ಸ್ಕ್ವಾಡ್ ಅಂತ ಬೇರೆ, JC ಸ್ಕ್ವಾಡ್ ಜಾಯಿಂಟ್ ಕಮಿಷನರ್ ಸ್ಕ್ವಾಡ್ ಬೇರೆ, DC ಸ್ಕ್ವಾಡ್ ಬೇರೆ. ಅವ್ರಿಗೆ 3,500 5,000 ತಿಂಗಳಿಗೆ. ಇಷ್ಟು ಎಲ್ಲ ಅಂಗಡಿಗಳು ಬರುತ್ತೆ. ಎಷ್ಟಾಗುತ್ತೆ ಸರ್ ಕಲೆಕ್ಷನ್ ಇದು? ನೀವೀಗ ಒಂದು ಏರಿಯಾದ ಲೆಕ್ಕ ಹೇಳ್ತಾ ಇರೋದು. ಒಂದು ಏರಿಯಾದ ಎಲ್ಲ ಕಡೆ ಕೊಡೋದು, ಎಲ್ಲ ಕಡೆ ಸರ್. ಈಗ ನೀವು ಒಂದು ಸರ್ವೆ ಮಾಡಿಸಿ, ನಿಮ್ಮ ಯಾರಾದ್ರೂ ಹುಡುಗರು ಬಿಟ್ಟು ಕೇಳಿ, ನೀವು ತಿಂಗಳು ಮಾಮೂಲಿ ಇಲ್ಲದೆ ಯಾರಾದರೂ ನಡೆಸ್ತಾ ಇದ್ದಾರೆ ಅಂತ ಒಂದು ಎಕ್ಸಾಂಪಲ್ ತೋರಿಸಿ ನನಗೆ. ತಿಂಗಳು ಮಾಮೂಲಿ ಇಲ್ಲದೆ ಯಾರಾದರೂ ನಡೆಸ್ತಾ ಇದ್ದಾರೆ ಅಂತ ಕೇಳಿ, ಈ ಬಾರ್ನವ್ರಿಗೆ ಅದು ಹೇಳಿ. ಅದು ಬಿಟ್ಟು ಪೊಲೀಸ್ನವ್ರು ಇವರಿಗೆ ಅವ್ರಿಗೆ ಹೋದಾಗ ಅವ್ರಿಗೆ ನೀರು, ನಾವಿಲ್ಲೆಲ್ಲ ಹೋದಾಗ ನೋಡ್ತೀವಿ, ಸಾಯಂಕಾಲ ಅದ್ರಲ್ಲಿ ಹೋಗ್ತಾರೆ, ಅಲ್ಲಿ ನೀರು ಅಲ್ಲಿ ಎಲ್ಲ ಏನು ಯಾವ ವ್ಯವಸ್ಥೆಗೆ ಬಂದಿದ್ವಿ ಸರ್. ಅದಿಲ್ಲದೆ ಅದು ಮಾಮೂಲಿ ಸರ್. ಅದೇ ಮಾಮೂಲಿ ಎಷ್ಟು ಬರುತ್ತೆ ಸರ್? ಎಷ್ಟು ಕೋಟಿ ಬರುತ್ತೆ ಅದರಲ್ಲಿ ಇವ್ರಿಗೆ ಹಂಚ್ತಾರೆ. ಮುಂದೆ ಎಲ್ಲ ಏನು ಇವೆಲ್ಲ ಇದಿರ್ಲಿಲ್ಲ. ಸೆಕೆಂಡ್ಸ್ ಎಲ್ಲ ಹಿಡಿಯೋರು, ಸೆಕೆಂಡ್ಸ್ ಥರ್ಡ್ಸ್ ಮಾಡೋರು, ಆ ಬೈಕ್ ಕೊಡೋರು. ಈಗ ಏನಕ್ಕೆ ಕೊಡಬೇಕು ಅಂತ? ಕರೆಕ್ಟ್. ಅಷ್ಟು ಕೊಟ್ಟರು ಅವ್ರ ಮೇಲೆ ಕೇಸುಗಳು ಹಾಕ್ತಾರೆ, ಎಲ್ಲ ಹಾಕ್ತಾರೆ. ಆಗಿದ್ದು ಏನಕ್ಕೆ ಕೊಡಬೇಕು ಇವ್ರಿಗೆ? ಏನಕ್ಕೆ ಅವ್ರಿಗಿನ್ನೂ ಅದು ಹಳೇದು. ನಾವು ಇವರೇ ಕಳ್ಳರ ಥರ ಆಗ್ಬಿಟ್ಟವ್ರೆ. ಇವ್ರು ಬಿಸ್ನೆಸ್ ಮಾಡೋರೆ, ಇವ್ರಿಗೆ ಕಳ್ಳರ ಥರ ಆಗ್ಬಿಟ್ಟಿದ್ರೆ ಇವ್ರಿಗೆ ಅದು ಅದರಿಂದ ಈಚೆ ಬರ್ಬೇಕು ಅವರು. ಈಗೆಲ್ಲ ಟ್ರಾನ್ಸ್ಪರೆಂಟ್ ಇದೆ ಸರ್. ಏನು ಅದ್ರಲ್ಲಿ ಏನು ಬೇರೆ ಏನು ಇದು ಇಲ್ಲಿಗಲ್ ಇಲ್ಲ. ಅದಕ್ಕೆ ಯಾಕೆ ತಲೆ ಕೆಡ್ಸ್ಕೋಬೇಕು ಅರ್ಥ ಆಗ್ತಿಲ್ಲ ನನಗೆ. ಹಾಕ್ತಾರೆ, ಒಂದು ಕೇಸ್ ಹಾಕ್ತಾರೆ, ತಿಂಗಳು ಕೊಡೋದು, ಅದಕ್ಕೆ ಕಳಿಸ್ಬೇಡಿ. ಏನಾಯ್ತು? ಕರೆಕ್ಟ್. ಅದೇನು ಏನು ಇದು ಪನಿಷಬಲ್ ಏನು ಇದೇನಿಲ್ಲ. ಜನ ನಾವು ಎಚ್ಚೆತ್ಕೋಬೇಕು ಸರ್. ಈಗಲೂ ಈಗ ಕೋರಮಂಗಲನೇ ಹೈಯೆಸ್ಟ್ ಕಲೆಕ್ಷನ್ ಸರ್. ಅದು ಬಿಟ್ಬಿಡಿ ಸರ್, ಅದು ಬಿಟ್ಬಿಟ್ಟು ಇನ್ನೂ ಎಷ್ಟು ಟಾರ್ಚರ್ ಅವ್ರಿಗೆ ಇದಕ್ಕೆ ಅಂದರೆ ಸರ್, ಅವ್ರು ಯಾರೋ ಇನ್ಸ್ಪೆಕ್ಟರ್ ಇರ್ತಾರಲ್ಲ, ಅವ್ನ ಕಡೆ ಅವ್ರನ್ನೆಲ್ಲಾರನು ತಿಂಗಳಿಗೆ 3 ಜನ 4 ಜನ ಕಳಿಸ್ತಾರಂತೆ. ನೋಡ್ರಿ, ನಮ್ಮ ಸಿಸ್ಟರ್ ಯಾರ ಬಂದರು, ನಮ್ಮ ಬ್ರದರ್ ಬಂದರು, ನಮ್ಮ ಅಪ್ಪ ಇದು ಬಂದರು ಅಂತ ಅಲ್ಲಿ ಅದು ಬೇರೆ ಫ್ರೀ. ಇವತ್ತಲ್ಲೆಲ್ಲ ಹೋದ್ರೆ ಮಿನಿಮಮ್ ಹೋದ್ರು 10,000 ಆಗಲ್ವಾ ಸರ್? ಒಂದು ಫ್ಯಾಮಿಲಿ ಹೋದ್ರೆ 10,000 ಆಗಲ್ವ ಸರ್? ಇದು ಬೇರೆ. ಇದು ಹೇಳ್ಕೊಳಕ್ಕೆ ಅವ್ರಿಗೆಲ್ಲ ಭಯ, ನಾಚಿಕೆನೂ ಆಗ್ಬೋದು, ಭಯನೂ ಆಗ್ಬೋದು. ಸರ್, ಈಗ ತಿಂಗಳ ಇಷ್ಟೆಲ್ಲ ಲಂಚ ಕೊಟ್ಟು ಈಗಿನ ಸಂದರ್ಭದಲ್ಲಿ, ಈ ಸನ್ನಿವೇಶದಲ್ಲಿ, ಈಗಿನ ಸರ್ಕಾರನೋ ಅಥವಾ ಈಗಿನ 2025-26 ಸಂದರ್ಭದಲ್ಲಿ ಬಾರಿಟ್ಟು ಲಾಭ ಮಾಡೋದಕ್ಕೆ ಸಾಧ್ಯನಾ ಸರ್? ಸರ್, ಖಂಡಿತ ಲಾಭ ಇದೆ, ಏನು ಅದರಲ್ಲಿ ಇದೇನಿಲ್ಲ. ಅದೇ ಇವರೆಲ್ಲ ಏನಂದ್ರೆ ಯಾವುದೋ ಒಂದು ಏರಿಯಲ್ಲಿ ವ್ಯಾಪಾರ ಜೋರಿರುತ್ತೆ, ಅದನ್ನೇ ಲೆಕ್ಕ ಹಾಕೊಂಡು ಎಲ್ಲರಿಗೂ ಅದೇ ಇದು ಹಾಕಿದ್ರೆ, ನಾರ್ಮಲ್ ಇದು ಮಾಡೋದು, ಅವ್ರಿಗೆಲ್ಲ ಸಂಬಳ ಕೊಟ್ಟು ಅವ್ರು ಬಾಡಿಗೆ ಕಟ್ಟಿ ಇದೆಲ್ಲ ಮಾಡಿಕೊಂಡು ಅವ್ರು ಅಲ್ಲಲ್ಲಿಗೆ ಇದಿರುತ್ತೆ. ಇವ್ರು ಯಾವ ಲೆವೆಲ್ಗೆ ಅಂದರೆ, ಯಾವೊಂದು ಒಬ್ಬಂದು ಈಗ 10 ಜನದಲ್ಲಿ ಒಂದು ಈಗ ಹೊಸ್ದಾಗಿ ಮಾಡಿದಾಗ ಒಂದು 6 ತಿಂಗಳು ವರ್ಷ ಹೋಗುತ್ತೆ ಸರ್. ಅವ್ರು ದುಡ್ಡು ಹಾಕಿದ್ದು ತೆಗಿಬೇಕಲ್ಲ. ಅದನ್ನ ನೋಡ್ಬಿಟ್ಟೆ ಏನ್ರಿ ಅವ್ರಿಗೆ ಅಷ್ಟು ಈಗ ಗೊತ್ತಲ್ಲ ಬೀದಿ ಇದೆಲ್ಲ ಸರ್. ಜನ ಎಲ್ಲ ಹೆಂಗೆ ಅಂದರೆ ಈ ಮೌತ್ ಇದರಿಂದಾನೆ, ಏನೋ ಒಬ್ಬರ ಬಾಯಿಂದ ಇನ್ನೊಬ್ಬರ ಬಾಯಿಗೆ, ಈ ಬಾಯಿ ಇದರಿಂದ ಎಲ್ಲ ಹಾಳಾಗೋದು. ಅವ್ರದ್ದೇನೋ ಅಷ್ಟಾಯ್ತು ಅಂತ ಅವ್ನಿಗೆ ಅಷ್ಟು ಕೋಟಿ ಲಾಭ ಎಲ್ಲ ಇದು ಬರ್ತೈತೆ ಅಂತ ಈಗ ಹುಡುಗರೆಲ್ಲ ಏನು ಬೇರೆ ಏನಿಲ್ಲ. ಈಗ ಎಲ್ಲೆಲ್ಲ ಹೋಗಿ, ಈಗ ಯಾರು ಬೇಡ, ನನ್ನ ಮಗನೇ ಅಲ್ಲೆಲ್ಲ ಮಾಸ್ಟರ್ ಮಾಡಿಸ್ಬಿಟ್ಟು ಬಂದು ಇಲ್ಲಿ ಬಾರಬೇಕು ಅಂತಾರೆ, ಬ್ರಿವರಿ ಬೇಕು ಅಂತಾರೆ. ಈಗ ಬೇರೆಯವ್ರು ಹೇಳಿರ್ತಾರಲ್ಲ, ಮೈಕ್ರೋ ಬ್ರಿವರಿ ಹಿಂಗೆ ಏನು ಫ್ಯಾಷನ್ ಆಗಿದೆ. ಈಗ ಹುಡುಗರಿಗೂ ಅಷ್ಟೇ, ಅದೇನು ಮಾಮೂಲಿ ಇರೋದಿಲ್ಲ, ಅವ್ರಿಗೂ ಒಂದು ಆ ರೇಂಜ್ಗೆ ರೇಟು ಇಡಬೇಕು. ಇಲ್ಲಾಂದ್ರೆ ಅದೇನೋ ಅವ್ರಿಗೆ ಕೆಲ್ಸಕ್ಕೆ ಬರ್ದೇ ಇರೋ ಥರ ಅದು ಆಗಿದೆ. ಇದಿದೆ. ಇಲ್ಲಿ ಯಾರಿಗೆ ಹೇಳೋದು ಸರ್? ಯಾರಿಗೆ ಹೇಳೋದು ಹೇಳಿ? ಈಗ ಯಾವುದೋ ಒಂದು ವ್ಯಾಪಾರ ಆಗ್ತಿರುತ್ತೆ, ಅವನದೇ ರೇಂಜ್ ಇಟ್ಕೊಳ್ತಾರೆ. ಈಗ ಎಲ್ಲಾರ್ದು ಅದೃಷ್ಟ ಹಂಗೆ ಇರುತ್ತಾ? ಆ ರೇಂಜಲ್ಲಿ ಎಲ್ಲ ಮಾಡಕ್ ಹೋಗ್ತಾರೆ ಸರ್. ಇದ್ರಲ್ಲಿ ಮಾಡಿರೋರು ಎಷ್ಟು ಜನ ಸೂಸೈಡ್ ಮಾಡಿ, ಎಷ್ಟು ಜನ ಈ ಹುಚ್ಚರಾಗಿ ಕೆಲಸ ಕಾರ್ಯ ಬಿಟ್ಟು ಆದ್ರೂ ಎಷ್ಟು ಜನ ಇಲ್ಲ ಸರ್. ಎಷ್ಟು ಸೇಲ್ಗಿಲ್ಲ ಕೇಳಿ ಸರ್. ಈ ಮೈಕ್ರೋ ಬ್ರಿವರಿ ಫ್ಯಾಷನ್ಗೆ ಅಂತ ಮಾಡಕ್ ಹೋಗಿ ಸರ್, ಈಗ ಮೈಕ್ರೋ ಬ್ರಿವರಿ ಅಂತ ಮಾಡ್ತಾರೆ, ಅಲ್ಲಿ ಹೋಗುವಾಗ ಇವ್ರದ್ದು ಈ ರೇಟ್ ಕೇಳಿ ಅವ್ರು ಒಟ್ಟಿಗೆ ಅಷ್ಟು ಎಲ್ಲಿ ತರ್ತಾರೆ ಸರ್. ಹೌದು. 1.5 ಕೋಟಿ ಮೇಲೆ ಬಿದ್ದಬೇಕು, ಅದೆಲ್ಲ ಮಿಷಿನರೀಸ್ ತಂದ್ಬಿಟ್ಟಿರ್ತಾರೆ. ಆ ಮೈಕ್ರೋ ಬ್ರಿವರಿ ಲೈಸೆನ್ಸ್ ಮಟ್ಟ ಅದು ಸ್ಟಾರ್ಟ್ ಆಗಿಲ್ಲ ಅಂದ್ರೆ ಅದು ಜನ ಬರಲ್ಲ. ಆ ಬ್ರಿವರಿ ಅಂದ್ರೆ ಅಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಬಿಯರ್ ಕುಡಿಯೋದಕ್ಕೆ ಒಂದಷ್ಟು ಜನ ಬರ್ತಾರೆ, ಯಂಗ್ಸ್ಟರ್ಸ್ ಎಲ್ಲ. ಆ ಬಾಟಲ್ ಬಿಯರ್ ಕುಡಿಯೋಕೆ ನಿಮ್ಮ ಹತ್ರ ಯಾಕೆ ಬರ್ತಾರೆ? ಈ ಥರ ಇವ್ರು ಇದು ಮಾಡೋದ್ರಿಂದ ಎಷ್ಟು ಫ್ಯಾಮಿಲಿಗಳು ಹಾಳಾಗಿದೆ, ಎಷ್ಟು ಜನ. ಈಗ ಬೇರೆಯವ್ರು ಬಿಡಿ ಸರ್, ನಾನೊಂದು ಬಾಡಿಗೆ ಕೊಟ್ಟಿದ್ದು ಮೀನಾಕ್ಷಿ ಮಾಲ್ ಪಕ್ಕನೇ ಸರ್, ಪ್ರೈಮ್ ಲೊಕೇಶನ್. ಅವ್ರಿಗೆ ನಾನು ಕೊಟ್ಟು 8 ವರ್ಷ ಆಯ್ತು ಸರ್. 8 ವರ್ಷ ಆಯ್ತು ಬಾಡಿಗೆ ಕೊಟ್ಟಿರೋ? ಓಕೆ, ಬಾಡಿಗೆ ಕೊಟ್ಟಿದ್ದೀನಿ. 20,000 ಇದು ಮೀನಾಕ್ಷಿ ಮಾಲ್ ಪಕ್ಕದ್ದೇ ಪ್ರೈಮ್ ಲೊಕೇಶನ್. ಅವ್ರು ಹಿಂಗೆ ಮೈಕ್ರೋವೇವ್ ಎಲ್ಲ ಮಾಡಿದರೆ 4 ಜನ ಪಾರ್ಟ್ನರ್ಸ್, 8 ಜನ ಆಗಿದ್ದಾರೆ, ಎಲ್ಲ ಚೆನ್ನಾಗಿರೋರೆ.
ಈಗ ಮೈಕ್ರೋ ಬ್ರೆವರಿ ಸ್ಟಾರ್ಟ್ ಈಗ ಅವರು ಹಾಕಿ ಸಾಕಾಗಿದೆ, ಅವರು 10 ಕೋಟಿ ಎಷ್ಟು ಚಿಲ್ಲರೆ ಹಾಕಿದೀವಿ ಅಂತಾರೆ, ಹಾ ಏನು ರಿಟರ್ನ್ಸ್ ಇಲ್ಲ ಸರ್. ಹಾ ಎಷ್ಟು ಫ್ಯಾಮಿಲಿ ಹಾಳಾಗ್ಬಿಡುತ್ತೆ ಸರ್. ರಿಟರ್ನ್ಸ್ ಯಾಕಿಲ್ಲ? ಸ್ಟಾರ್ಟೇ ಮಾಡಿಲ್ಲ ರಿಟರ್ನ್ಸ್ ಮೈಕ್ರೋ ಬ್ರೆವರಿ ಇನ್ನೂ ಕೊಟ್ಟಿಲ್ಲ ಅವ್ರಿಗೆ ಪರ್ಮಿಷನ್. ಸರ್. ಕೊಟ್ಟಿಲ್ಲ ಅಂದ್ರೆ ಈಗ ಅದಕ್ಕೆ 1.5 ಕೋಟಿನೋ ಇದೆ ಲಂಚ ಕೊಡಬೇಕು, 2 ಕೋಟಿ ಖರ್ಚಾಗುತ್ತೆ ಅಂತೇಳಿ ಫೀಸ್ ಇದ್ದೆಲ್ಲ. ಅವ್ರೀಗ ಇದಕ್ಕೆ ಮಾಡೇ ಸುಸ್ತಾಗಿದ್ದಾರೆ, ಅದನ್ನು ಸ್ಟಾರ್ಟೇ ಮಾಡಿಲ್ಲ, ಹಂಗೆ ನಿಲ್ಸ್ಕೊಂಡು ಎಲ್ಲ ಧೂಳು ಹಿಡಿತಾ ಇದೆ ಸರ್. 2 ವರ್ಷ ಇದೆ ಅವ್ರಿಗೆ. ಇದು ಚೆನ್ನಾಗಿರೋರೆ ಹಿಂಗೆ, ಈಗ ಅದನ್ನೇ ನಂಬ್ಕೊಂಡ್ ಬಂದವ್ರು ಏನಾಗ್ತಾರೆ ಹೇಳಿ? ಎಷ್ಟು ಫ್ಯಾಮಿಲಿ ಹಾಳಾಗುತ್ತೆ ಇವ್ರುಗಳು ಇದರಿಂದ. ಈ ಬಾರ್ ಲೈಸೆನ್ಸು ಒಂದೇ ಫ್ಯಾಮಿಲಿ ಹತ್ರ ಇರೋದು ಜಾಸ್ತಿ, ಒಬ್ಬನೇ ವ್ಯಕ್ತಿ ಹತ್ರ ಇರೋದು ಭಾಳ ಆಗ್ಬಿಟ್ಟಿದೆ. ಹಿಂದೆ ಪೆಟ್ರೋಲ್ ಬಂಕ್ ಎಲ್ಲ ಹಿಂಗೆ ಇತ್ತು, ವಾಜಪೇಯಿ ಅವ್ರ ಸಂದರ್ಭದಲ್ಲಿ ಅದಕ್ಕೊಂದಷ್ಟು ಸರಳೀಕರಣ ತಂದ್ರು. ಈ ಬಾರ್ ಲೈಸೆನ್ಸ್ ಹಿಂಗೆ ಮಾಡ್ಬೇಕು, ಒಬ್ಬೊಬ್ರ ಹತ್ರ 30, 40, 50 ಇಟ್ಕೊಂಡಿದ್ದಾರೆ ಅಂತೆಲ್ಲ ಹೇಳ್ತಾರೆ. ನಿಜನಾ? ಖಂಡಿತ ಸರ್. ಈಗ ಯಾರು ಬೇಡ, ನಮ್ ಸಿಟ್ಟಿಂಗ್ MLA ಸುಬ್ಬಾರೆಡ್ಡಿ ಬಾಗೇಪಲ್ಲಿ ಅವ್ರದ್ದು 80, 100 ಚಿಲ್ಲರೆ ಎಷ್ಟೋ ಇದೆ ಬಾರ್ಗಳೇ. ಆ ಥರ ಹಳಬರು ಸುಮಾರು ಇದಾವೆ ಸರ್. ಅದು ಇದಾವೆ. ಈಗ ಎಕ್ಸೈಸ್ಗಳು ಇವ್ರದ್ದು ಸರ್. ಈಗ ಏನು ಬೇಡ ಸರ್, ನೀವು 5 ವರ್ಷದಲ್ಲಿ 5 ವರ್ಷ ಈಗ ಯಾರೋ ಲೈಸೆನ್ಸ್ ಹೊಸವಾಗಿದೆ, ಅದು ಬ್ರಿವರ್ಸ್ ಈ ಥರ ಆಗಿರೋ ಈ ಎಕ್ಸೈಸ್ ಮಿನಿಸ್ಟ್ರ್ ಅವ್ರ ಕಡೆ ಅವ್ರಿಗೆ ಬೇನಾಮಿ ಆಗಿರೋದು ಎಷ್ಟಿದ್ದಾವೆ ಅಂತ ನೀವು ಒಂದು ಲಿಸ್ಟ್ RTL ತೊಗೊಂಬಿಡಿ, ಅದರಲ್ಲೇ ಗೊತ್ತಾಗುತ್ತೆ. ಅದರಲ್ಲೇ ಗೊತ್ತಾಗುತ್ತೆ ಎಷ್ಟು ಅಂತೇಳಿ. ಆ ಥರದ್ದು ಅವ್ರದ್ದೆಲ್ಲ. ಈಗ ಸರ್, ಈಗ ಅವ್ನು ಸೂಪರ್ಡೆಂಟ್ ಇದಾದನು ನಾನು ಬಾಡಿಗೆ ಕೊಟ್ಟಿದ್ದೆ ಅಂತ ಹೇಳಿದ್ನಲ್ಲ, ಅದನ್ನು ಪರ್ಚೇಸ್ ಮಾಡಕ್ಕೆ ಬಂದಿದ್ದಾನೆ. ಅವ್ನ ಹೆಂಡತಿ ಅವ್ರ ಮಗನ ಕರ್ಕೊಂಡು ಬಂದಿದ್ದಾನೆ. ಇಲ್ಲಿ ಲೆವೆಲ್ ರೋಡಲ್ಲಿ ಅವ್ರಿಗೆ ಒಂದು ಗೆಸ್ಟ್ ಹೌಸ್ ಇದೆ, ನಾವು ಬಾಡಿಗೆ ಕೊಟ್ಟಿದ್ದೀವಿ ಅವ್ರದ್ದು. ಈಗ ಮೊನ್ನೆ ಎಲ್ಲ ಎಲೆಕ್ಷನ್ ಎಲ್ಲ ಮಾಡಿದ್ರು ಬಿಡಿ, CM ಎಲ್ಲ ಬರ್ತಿದ್ರು. ಆ ಇದರಲ್ಲಿ ಅವರು ಅಲ್ಲಿ ಬಂದು ಅವ್ರು ಅವ್ನು ಕೇಳ್ತಾರಂತೆಲ್ಲ, ಅವ್ರಿಗೇನು ರೇಟ್ ಇದಾಗಿಲ್ಲ, ನನಗೆ ಗೊತ್ತಿಲ್ಲ, ಈಗ ಗೊತ್ತಾಯ್ತು. ಈ ತಮ್ಮಣ್ಣ ನಾನು ಚೀಫ್ ಮಿನಿಸ್ಟರ್ ಹಂಗೆ ರಿಲೇಟಿವ್ ಹಿಂಗೆ ರಿಲೇಟಿವ್ ಅಂತ. ಅವರು ಸ್ವಲ್ಪ ಅವ್ರಿಗೂ ಸ್ವಲ್ಪ ಅಡ್ವೊಕೇಟ್ ಪರಿಚಯ, ಅವರೆಲ್ಲ ಅಲ್ಲೆಲ್ಲ ಎಲೆಕ್ಷನ್ಗೆಲ್ಲ ಮನೆ ಕೊಟ್ಟಿದ್ರು. ಹಂಗಾಗಿ ಹೌದಾ, ಯಾವ್ದು ನೀವು ಬಂದಾಗ ಕರ್ಕೊಂಬಪ್ಪ ಅಂತ ಹೇಳೋರು. ಅವರು ವ್ಯಂಗ್ಯವಾಗಿ ಹೇಳಿ ಕಳ್ಸಿದೆ. ಆ ಥರ ಅಷ್ಟು ಎಡ್ಲಾಂಗ್ ಅವನು. ಅವನೇ ಪರ್ಚೇಸ್ಗೆ ಹೋಗಿದ್ದಾನೆ ಸರ್, ಇದು ಮಗನಿಗೆ ಅಂತ. ಆ ಥರ 15-20 ಕೋಟಿ ರೂಪಾಯಿ ಮೇಲಿನ ವ್ಯವಹಾರ ಅದು. ಸೊ ಓಕೆ, ಅಲ್ಲಿಗೆ ಒಬ್ಬ DC ಎಕ್ಸೈಸ್ DC ಬೆಂಗಳೂರಲ್ಲಿ ಬಂದ್ರೆ 2-2.5 ವರ್ಷದಲ್ಲಿ ಹತ್ತತ್ರ 100 ಕೋಟಿ ರೂಪಾಯಿ ಆತ ಕಮಾಯಿ ಮಾಡ್ತಾನಲ್ವಾ ಸರ್? ಖಂಡಿತ. ಈ ಲೆಕ್ಕಾಚಾರದಲ್ಲಿ ನೋಡಿದ್ರೆ ಬಹಳ ಸುಲಭವಾಗಿ ಮಾಡ್ತಾರೆ. ಇದೇನಾದ್ರೂ ಈಗ ಒಂದು 3-4 ವರ್ಷದಲ್ಲಿ ಬದಲಾಗಿರೋದು, ಅಥವಾ ಒಂದು 7-8 ವರ್ಷ ಹಿಂದಿನ BJP ಸರ್ಕಾರದಿಂದ ಬದಲಾಗಿರೋದು, ಅಥವಾ ಯಾವಾಗ್ಲೂ ಹಿಂಗೆ ಇತ್ತಾ ಸರ್ ಇದು? ಸರ್ ಹೌದು, ನಾವು ಆವಾಗ ಅಷ್ಟೆಲ್ಲ ಇರ್ಲಿಲ್ಲ ಸರ್. ನಾನು 32 ವರ್ಷ ಹಿಂದೆ ಕಡೆ ನಾನು ಮದುವೆ ಆಗ ಮುಂದೆ ನಾನೆಲ್ಲ ಇದರಲ್ಲೇ ಇದ್ವಿ, ಹೋಲ್ಸೇಲ್ ಎಲ್ಲ ಇತ್ತು ಅದೆಲ್ಲ. ಆವಾಗೆಲ್ಲ ನಾವು 4 ಅಂಗಡಿ ಲೈಸೆನ್ಸ್ ಸ್ಟಾಕ್ ಎಲ್ಲ ಸೇರಿ ಒಬ್ರಿಗೆ 15 ಲಕ್ಷಕ್ಕೆ ಮಾರ್ತೀವಿ ಬಿಡಿ. 4 ಅಂಗಡಿ ಸ್ಟಾಕೆಲ್ಲ ಸೇರಿ ಅವ್ರಿಗೆ 15 ಲಕ್ಷಕ್ಕೆ ಮಾಡಿ, ಇಲ್ಲೇ ಯಾರಿಗೂ ಮಾರೋಡಿ ಆಯ್ತು 5 ಲಕ್ಷಕ್ಕೆ ಸಾಲನೂ ಕೊಡಿಸಿದ್ವಿ ಅವ್ರಿಗೆ ನಾವೇ ಹೇಳಿ. ಹಂಗಿತ್ತು ಆ ಕಾಲ. ಇದು ಈಗ ಬೇರೆ, ಈಗೆಲ್ಲ ಬರ್ತಾ ಈಗ ಸರ್, ಈಗ ಒಂದು 2 ವರ್ಷದ ಹಿಂದೆಗಡೆ ಇದಿತ್ತು ಸರ್. ಈಗ ನೋಡಿದ್ರೆ ಡಬಲ್ ಏನ್ ಯಾವ ಇದಕ್ಕೆ ಗೌರ್ಮೆಂಟ್ ಅಲ್ಲೇ ಜಾಸ್ತಿ ಆಗಿದೆ. ಇಲ್ಲ, ಮುಂದೆ ಲಾಸ್ಟ್ ಗೌರ್ಮೆಂಟ್ ಅಲ್ಲಿ ಆಗಿತ್ತು. ಈಗ ಏಕ್ದಮ್ ಈಗ ಇಲ್ಲ ನಮಗೆ ನೋಡಿ ಮಾಡೋದು ಅನ್ಕೊಂಡು. ಇಲ್ಲ ನಮ್ಗೆ ಹಿಂದೆ ಕೊಟ್ಟಿರೋರು ಹೇಳ್ತಾರೆ, ಇಲ್ಲ ಸರ್ ನಾವು ಕೊಟ್ಟಿದ್ದೀವಿ 1.5 ಹಿಂಗೆಲ್ಲ ಕೊಟ್ಟಿದ್ದೀವಿ ಅಂತ ಹೇಳ್ತಾರೆ. ಇದು ಇದಕ್ಕೆ ಒಟ್ಟೋಗಿದೆ ಸರ್. ಈಗೆಲ್ಲ ಜನ ಎಚ್ಚೆತ್ಕೊಳ್ಳೋ ಎಲ್ಲ ಬೀದಿಗೆ ಬಂದು ಇವ್ರಿಗೆ ಮನೆ ನುಗ್ಗಿ ಆಚೆ ಹಾಕೋ ಲೆವೆಲ್ ತಂದ್ಕೊಂಬಿಟ್ಟಿದ್ದಾರೆ. ಅದಕ್ಕೆ ಲಿಮಿಟೇ ಇಲ್ಲದೆ ಆಗೋಗಿದೆ. ಓಕೆ, ಈಗ ನೆಕ್ಸ್ಟ್ ಈ ನೀವು ಟ್ರ್ಯಾಪ್ ಮಾಡಿಸಿದ್ರಲ್ಲ, ಈಗ ನೆಕ್ಸ್ಟ್ ಏನ್ ಪ್ರೊಸೀಜರ್ ಈಗ? ಯಾಕಂದ್ರೆ ಕೆಲವ್ರಿಗೆ ಏನ್ ಭಯ ಇರುತ್ತೆ ಅಂದ್ರೆ, ಕೊಟ್ಬಿಡೋಣ ಅತ್ಲಾಗ ಎಷ್ಟು ಕೇಳಿದ್ರು. ಈಗ ನಾನು ಯಾಕಂದ್ರೆ ಒಬ್ಬ ತಹಶೀಲ್ದಾರ್, ವಿಲೇಜ್ ಅಕೌಂಟೆಂಟ್, ಒಂದು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಯಾರೋ ಅವ್ರು ಎಷ್ಟು ಕೇಳಿದ್ರು ಕೊಟ್ಬಿಡೋಣ ಅಂತಿರ್ತಾರೆ. ಯಾಕಂದ್ರೆ ಮುಂದೆ ಕೋರ್ಟು ಕಚೇರಿ ಅಂತ ನಮ್ಗೆ ಅಲಿಯಕ್ಕಾಗಲ್ಲ ಅನ್ನೋದೊಂದು ಭಯ ಇರುತ್ತೆ. ಏನ್ ಪ್ರೊಸೀಜರ್ ಇದೆ ಈಗ ಟ್ರ್ಯಾಪ್ ಆದ್ಮೇಲೆ? ಸರ್ ಏನಿಲ್ಲ, ನೀವು ಟ್ರ್ಯಾಪ್ ಆದ್ಮೇಲೆ ನಿಮಗೆ ಅದು ಲೋಕಾಯುಕ್ತರು ನಿಮ್ದು ಏನು ಕೆಲಸ ಪೆಂಡಿಂಗ್ ಇದೆಯೋ ಅದು ಮಾಡ್ಕೊಡೋ ಜವಾಬ್ದಾರಿ ಲೋಕಾಯುಕ್ತವ್ರದ್ದು. ನೀವು ಯಾರು ಏನು ತಲೆ ಕೆಡ್ಸ್ಕೊಳ್ಳೋ ಅಂತ ಇದಿಲ್ಲ. ಇಲ್ಲ ನಿಮ್ಮ ಇದು ಬಂದು ಅವ್ರು ತೊಂದರೆ ಕೊಟ್ಟು ಇದು ಮಾಡೋಂಗಿಲ್ಲ. ಅವ್ರಿಗೆ ಅದರಲ್ಲಿ ಸೆಕ್ಷನ್ಸ್ ಇತ್ತು, ಅವ್ರಿಗೆ ಮತ್ತೆ ಜೈಲಿಗೂ ಕಳಿಸ್ಬೋದು. ಅದ್ರ ಜವಾಬ್ದಾರಿ ಅವ್ರು ತಗೊಳ್ತಾರೆ. ನೀವು ಯಾವುದು ಅದ್ರ ಬಗ್ಗೆ ಎದುರ್ಕೊಂಡು ಇಲ್ಲಿ ಏನು ಮಾಡ್ತಾರೋ ಏನು ಅನ್ನೋ ಇದೆಲ್ಲ ಇಲ್ಲ. ಅವ್ರಿಗೆ ಅವ್ರು ಫಸ್ಟ್ ಇದಾಗ್ತಾನೆ ನಮ್ಮ ಕೆಲಸ ಏನಿದೆಯೋ ಅದನ್ನ ಅವ್ರು ಮಾಡಿಕೊಡ್ತಾರೆ. ಇಲ್ಲ ಇವರೇ ಆಟೋಮೆಟಿಕ್ ಅದಾಗುತ್ತೆ ಬಿಡಿ, ಎಲ್ಲ ಲೀಗಲ್ ಇದ್ದಾಗ ಯಾಕಾಗಲ್ಲ ಹೇಳಿ. ಅದು ಬಿಟ್ಟು ಲೋಕಾಯುಕ್ತರದ್ದು ಇದಿರೋದು, ಅವ್ರು ಏನು ನಿನ್ನ ಪೆಂಡಿಂಗ್ ವರ್ಕ್ ಇದೆಯೋ ಅದನ್ನೇ ಫಸ್ಟ್ ಅವರು ಪರಿಶೀಲನೆ ಮಾಡಿದೆ. ಅದು ನೀನೇನೋ ಇಲ್ಲಿಗಲ್ಲ, ನೀನು ಕರೆಕ್ಟಾಗಿದ್ರೆ ಎಲ್ಲ ಆಗುತ್ತೆ. ಈಗ ನಾವು ಎಲ್ಲ ಈಗ ಆನ್ಲೈನ್ ಇದು ಮಾಡಿ ಫೀಸ್ ಕಟ್ಟಿದ್ದೀನಿ ಸರ್, ಇನ್ನೇನು ಇಟ್ಕೊಳಕ್ ಬರುತ್ತೆ ಅವನು.
ಇಲ್ಲ ಹಂಗೂ ಇಟ್ಕೊಂಡು ಇದು ಇದ್ರು ಕೋರ್ಟ್ ಇದೆ ಕಚೇರಿ ಯಾರು ಇಟ್ಕೊಳಕ್ಕಾಗಲ್ಲ. ಜನ ಅವ್ರಿಗೆ ಅದು ತಲೆಯಲ್ಲಿ ಇದೆ, ಅದು ತೆಗಿಬೇಕು. ದುಡ್ಡು ಕೊಟ್ರೇನೆ ಕೊಟ್ರೇನೆ ಕೆಲಸ. ಅದು ಸರ್ ಎಲ್ಲಾದ್ರಲ್ಲೂ ಅಷ್ಟೇ ಸರ್. ಈಗ ರವಿನಲ್ಲಂತೂ ಇನ್ನೂ ಅವರು ಭಾಗ ಕೇಳ್ತಾರಲ್ಲ, ಎಲ್ಲಾದ್ರಲ್ಲೂ ಜನಕ್ಕೆ ಅವೇರ್ನೆಸ್ ಬರಬೇಕು. ಕ್ವಶನ್ ಮಾಡ್ಬೇಕು, ಏನಕ್ಕೆ ಈಗ ಬೇರೆ ಒಂದು ಮಾಡಿದ್ದು ನಂದು ಯಾಕೆ ನೀನು ಮಾಡಲ್ಲ. ಒಬ್ಬ ಸಾಮಾನ್ಯ ವ್ಯಕ್ತಿ ಯಾರೋ ಒಂದು ಸಂಬಳ ಪಡ್ಕೊಂಡು ಕಚೇರಿಗೆ ಹೋಗುವಂತ ವ್ಯಕ್ತಿ ಈ ತರ ತಲೆನೋವು ಬೇಡ ಮತ್ತೊಂದು ಅನ್ನೋ ರೀತಿಯಲ್ಲಿ ಯೋಚನೆ ಮಾಡ್ತಾರೆ. ಬಟ್ ಆ ವ್ಯಕ್ತಿನೂ ಕೂಡ ಹೇಗೆ ಸುಲಭವಾಗಿ ಲೋಕಾಯುಕ್ತನ ಅಪ್ರೋಚ್ ಮಾಡ್ಬೋದು. ಕೆಲವರಿಗೆ ಒಂದು ವಿಚಾರ ಲೋಕಾಯುಕ್ತದವರೇ ಡೀಲ್ ಆಗ್ಬಿಟ್ರೆ, ಈಗ ನಿಮ್ಗೇನೋ ಗೊತ್ತಿತ್ತು ಯಾರೋ ಲೋಕಾಯುಕ್ತ SP ಚೆನ್ನಾಗಿದ್ರು ಅಂತ ಕಾಣಿಸುತ್ತೆ, ಹಾಗಾಗಿ ಅದೇನು ಎಲ್ಲ ಬಹಳ ಸೀಕ್ರೆಸ್ ಅಲ್ಲಿ ನಡೀತು. ಅವ್ರುಗಳೇ ಏನಾದ್ರು ಇಂಟಿಮೇಶನ್ ಕೊಟ್ಟಿದ್ರ ಮಾಡೋ ಚಾನ್ಸಸ್ ಇರುತ್ತಾ ಅಂತ ನನ್ಗೆ. ಸರ್ ಎಲ್ಲ ಇದೆ, ನಾನು ಯಾವುದನ್ನು ಡಿನೈನ್ ಮಾಡ್ತಿಲ್ಲ, ಎಲ್ಲ ಇದೆ. ನಮ್ಮದೇ ಕೇಸಲ್ಲಿ ಅಯ್ಯಪ್ಪ DC ಇದ್ದಾಗ ಅಲ್ಲಿ SP ADGP ಸೇರಿ ಅವ್ರಿಗೆ ಲೀಕ್ ಮಾಡಿದ್ರು. DC ಹತ್ರ ಹೋದಾಗ ನಮ್ಮ ಫೈಲ್ ಇಟ್ಕೊಂಡೇ ಇದ್ರು. ಏನು ಲೋಕಾಯುಕ್ತ ಹೋದ್ರೆ ಏನು ಮಾಡ್ಬಿಡ್ತೀವಿ ಅಂತ ಕೇಳಿದ್ರು ನಮ್ಗೆ ಓಪನ್ ಆಗಿ. ಅದ್ರ ನಾನು ಕೇಸ್ ಹಾಕಿ ಇದು ಮಾಡಿ ಅವ್ರ ಮೇಲೆ ಕೇಸ್ ಮಾಡೋದೆ, ಅದು ಕೆಲಸನೂ ಇದಾಯಿತು. ಅವರು ಇವನು ಸಸ್ಪೆಂಡ್ ಆದ, ಅಲ್ಲಿ ಲೋಕಾಯುಕ್ತ ಅವರು ಎಲ್ಲ ಅವ್ರದ್ದು ಸಸ್ಪೆಂಡ್ ಆಯಿತು. ಸುಧೀಂದ್ರ ರಾವ್ ಸಾಹೇಬ್ರು ಇದ್ದಾಗ ಕೇಸ್ ಫೈಲು ಮಾಡಿದ್ನಲ್ಲ. SP ಲೆವೆಲ್ ಅದು ಲೋಕಾಯುಕ್ತ ಕ್ಲೋಸ್ ಆಗಿದ್ದೆ ನನ್ನ ಕೇಸಿಂದ ಅವಾಗ. ಅದು ಇತ್ತು, ಅದನ್ನು ಹಾಳು ಮಾಡಿದ್ರು. ನಾವೆಲ್ಲ ಯಾರೋ ಸತ್ಯಹರಿಶ್ಚಂದ್ರರು ಅಂದ್ಕೊಂಡಿದ್ವು. ಸತ್ಯನಾರಾಯಣ ರಾವೆಲ್ಲ ಒಂದು ಕಾಲದಲ್ಲಿ ಅಷ್ಟೇ ಇದರಲ್ಲಿ ಹೆಸರು ಮಾಡಿದ್ದವರು. ಆ ಲೋಕಾಯುಕ್ತ ಹಾಳು ಮಾಡೋಕ್ಕೆ ಅವರೇ ಮೂಲನು. ಅವರು ಶಿವಶಂಕರ್ ಅಂತೇಳಿ SP ಇದು ಯಡಿಯೂರಪ್ಪನ ಮಕ್ಕಳೆಲ್ಲ ಆದಾಗ ಅವರಿದ್ದಾಗಲೇ ಅವ್ರನ್ನ ಬಿಟ್ಟುಬಿಟ್ಟು ಸುಧೀಂದ್ರ ರಾವ್ ಅವರು ಇವರು ಗಿರೀಶ್ ಮತ್ತು ಅಹಾದ್ ಅಂತೇಳಿ DYSPಗಳಿದ್ರು. ಅವ್ರನ್ನ ಇಟ್ಕೊಂಡು ಜೈಲಿಗೆ ಕಳಿಸಿದ್ದಲ್ಲ, ಅವರೇ ಪೋಸ್ಟಿಂಗ್ ಮಾಡಿಸಿದ್ರು ಸರ್ ಶಿವಶಂಕರ್ಗೆ. ಶಿವಶಂಕರ್ ಶಿವಮೊಗ್ಗದ ಯಡಿಯೂರಪ್ಪನ ದೊಡ್ಡ ಮಗ ಇದ್ರಲ್ಲ, ಅವ್ರು ಹಾಕ್ಸಿದ್ದು ಅವರೇ ಎಲ್ಲ ನೋಡ್ತಾ ಇದ್ದಿದ್ದು. ಅವ್ರಿದ್ರೂ ಅವ್ರನ್ನ ಸೈಡ್ ಲೈನ್ ಮಾಡಿ ಇವರು ಸುಧೀಂದ್ರ ರಾವ್ ಅವರು ಇವ್ರನ್ನ ಇಟ್ಕೊಂಡು ಇವ್ರು ಜೈಲಿಗೆ ಕಳಿಸಿದ್ರಲ್ಲ, ಕಟ್ಟಾ ಸುಬ್ರಹ್ಮಣ್ಯರು ಕಳಿಸಿದ್ರಲ್ಲ. ಹೌದು, ಅದೇ ಕಾನೂನಲ್ಲಿ ಅದೇ ಸೆಕ್ಷನ್ ಕೆಳಗಡೆ ಕಳಿಸಿದಾರಲ್ಲ. ನಾವು ನಂಬಿಕೆ ಇಡ್ಬೇಕು. ಅದರಲ್ಲೂ ಇರ್ತಾರೆ, ಚಾನ್ಸಸ್ ಇರುತ್ತೆ, 100% ಇರುತ್ತೆ. ಅದಕ್ಕೆ ಅಲ್ಲಿ ಯಾರು ಅದೇ ಇಂಪಾರ್ಟೆಂಟ್. ಅದನ್ನು ತಿಳ್ಕೊಬೇಕು. ಈಗ ಅವ್ರಿಗೇನೋ ಗೊತ್ತಿಲ್ಲ ಅಂದ್ರೆ ನಮ್ಮ ಅಂಥವ್ರು ಕೇಳಿದ್ರೆ ನಾವೇನು ಅವ್ರಿಗೆ ಎನಿ ಟೈಮ್ ಏನು ಬೇಕೋ ಅಸಿಸ್ಟ್ ಮಾಡ್ತೀವಿ, ತೊಂದರೆ ಇಲ್ಲ. ಅಲ್ಲಿ ಯಾರು ಆಫೀಸರ್ ಅದು ತಿಳ್ಕೊಬೇಕು. ಅದರಲ್ಲಿ ಎಲ್ಲ ಕಡೆ ಕಳ್ಳರು ಇದ್ದೇ ಇರ್ತಾರೆ ಸರ್. ಅವ್ರನ್ನ ಕಳ್ಳರು ಇರೋ ಕಡೆ ಯಾರು ಒಳ್ಳೆಯವರು ಅನ್ನೋದನ್ನ ನೋಡ್ಕೊಂಡು ನಮ್ಮ ದಾರಿಲಿ ನಾವು ಹೋಗ್ಬೇಕಲ್ಲ. ಆ ಕಳ್ಳರು ಅವ್ರಿಗೂ ನಾವು ಕಾವಲು ಕಾಯ್ಕೋಬೇಕು. ಈಗ ನಾವು ಇಷ್ಟೆಲ್ಲ ಇದ್ದು ಪಾಪ ಅವರೆಲ್ಲ ಈಗ ಅಲ್ಲಿ ನೋಡಿ ಪಾಪ ಇಲ್ಲಿ ಎಂಥ ಪರಿಸ್ಥಿತಿ ಅಂದರೆ SP ಹತ್ರ ಕಳಿಸೋರು ಇವರು, IG ಅವ್ರು SP ಹತ್ರ ಕಳಿಸೋರು. SP ಬರ್ತಾರೆ, ಅವ್ರು ಯಾರು ಕೇಳಿದ್ರು ಅವ್ರು ಸುನಿಲ್ ನಾಯಕ್ ಅಂತ ಅವ್ರು ಕೇಳಿದ್ರು. ಇಲ್ಲಿ ಪಾಪ ನಾವು ನೋಡಿ ಅವ್ರ ಮೇಲೂ ಈಸ್ ಅ ವೆರಿ ಗುಡ್ ಆಫೀಸರ್ DYSP ಅಲ್ಲಿ ಸುನಿಲ್ ನಾಯಕ್ ಅಂತೇಳಿ ಕರೆದ್ರು. ಇವರು ಜಗದೀಶ್ ನಾಯಕ್, ಅವರು ಸುನಿಲ್ ನಾಯಕ್. ನಾವು ಅವ್ರ ಮೇಲೆ ಭರವಸೆ ಇಡಬೇಕಲ್ಲ ಪಾಪ. ಈಗ ನಾವು ಅವ್ರನ್ನ ಇದು ಮಾಡೋದಲ್ಲ. ಆಮೇಲೆ ಅವ್ರಿಗೆ ಇನ್ನೊಬ್ರು ಅಸಿಸ್ಟೆಂಟ್ ಯಾರೋ ಇನ್ನೊಬ್ರು ನಾಯಕ ಅವ್ರು ಯಾರು ಇರಲಿಲ್ಲ, ಮತ್ತೆ ಇನ್ನೊಬ್ರು ತಗೊಂಡ್ರೆ ಎಲ್ಲ ಮಾಡಿದ್ರು ಬಿಡಿ. ಈಗ ನಾವೆಲ್ಲರೂ ಇದೇ ಕೊಟ್ರೆ ಅಂತ ಅವ್ರ ಮೇಲೆ ನಾವು ಅನುಮಾನ ಪಟ್ರೆ ಅವಾಗ ಮನುಷ್ಯನ ನೋಡಿದ್ರೆ ನಾವು ಒಂದು ಜಡ್ಜ್ ಮಾಡೋ ಅಷ್ಟು ಇದಿರುತ್ತಲ್ಲ. ಅವರು ಪಾಪ ಅವರೆಲ್ಲ ನಮಗಿಂತಲೂ ಅವ್ರು ಪಾಪ ಬೆಳಗ್ಗೆ ಅಷ್ಟೊತ್ತಿಗೆ ಇದ್ದು ಲಕ್ಷ್ಮಣ್ ಎಲ್ಲಿ ಏನು ಅಂತೇಳಿ ಅವ್ರಿಗೂ ಜವಾಬ್ದಾರಿ ಕೊಟ್ಟ ಮೇಲೆ ಅವ್ರಿಗೂ ಟೆನ್ಷನ್ ಇರುತ್ತಲ್ಲ ಸರ್. ಪಾಪ ಅವರು ಊಟ ಮಾಡೋದು ಅಷ್ಟೊತ್ತವರೆಗೂ 10 ಗಂಟೆ ಇದಾಯ್ತು, 9 ಗಂಟೆ ಆಯಿತು, ಹೋಗಿ ಬೆಳಗ್ಗೆನೇ ಫೋನ್ ಮಾಡಿ ಅವರು ನಾವು ನಂಬಬೇಕು. ನಾವು ಅವ್ರಿಗೆ ಎಲ್ಲ ನಾವು ಅಸಿಸ್ಟ್ ಮಾಡಬೇಕು. ಈಗೇನೋ ಕೊಟ್ಬಿಟ್ಟೆ ನೀವೇನು ಮಾಡಿದ್ರಿ ಅಂತ ಉಡಾಪೆ ಮಾತಿರಲ್ಲ ಬಿಡಬೇಕು. ಅವ್ರ ವಿಶ್ವಾಸಕ್ಕೆ ತಗೊಂಡೇ ಮಾಡಬೇಕು. ಎಲ್ಲ ಒಂದು ಸಿಸ್ಟಮ್ ಇರುತ್ತೆ, ಅದು ಆ ಇದರಲ್ಲೇ ಹೋಗ್ಬೇಕು. ಎಲ್ಲ ಇದಿರುತ್ತೆ. ಅದು ಅಲ್ಲಿ ಕಳ್ಳರು ಇರ್ತಾರೆ. ಈ ಥರ ನಮಗೂ ಅನುಭವ ಆಗಿದೆ. ಆದ್ರೆ ಅದಕ್ಕೆ ಪರಿಹಾರನೂ ಇದೆ, ಸಿಕ್ಕಿದೆ. ನೀವು ಬರ್ದೇನೆ ಮಾಡ್ದೇನೆ ಇದ್ರೆ ಈಗ ಮೇಜರ್ ಅಮೌಂಟು ಇದು 2 ಕೋಟಿ ಚಿಲ್ಲರೆ ಇದ್ರದ್ದು ಇಷ್ಟು ಅಮೌಂಟ್ದು ಅಂತ ನಾವು ಏನು ಮಾಡ್ಬಿಡ್ತಾರೆ ಅಂದ್ಕೊಂಡಿದ್ರೆ ಈಗ ಆಗಿಲ್ವಾ? ಈಗ ನಾವು ಸುಬ್ರಹ್ಮಣ್ಯ ರಾವ್ ಸಾಹೇಬ್ ಅವ್ರಿಗೂ ನಾವು ಹೇಳಬೇಕಲ್ಲ. ಅವರು ಪಾಪ ಎಲ್ಲ ಇಲ್ಲ ಅವ್ರಿಗೆ ಅನಿಸ್ತು. ಈಗ ಸರ್ ಅಲ್ಲಿ ಹೋದಾಗ ಅವ್ರದ್ದು ಇದು ಯೋಚನೆಗಳು ನಮ್ಗೆ ಅಲ್ಲೇ ಗೊತ್ತಾಗುತ್ತೆ. ಅವರೇ ಯೋಚನೆ ಮಾಡ್ತಾರೆ, ಯಾವ ಟೀಮ್ ನಾವು ಇದು ಮಾಡಬೇಕು, ಇಷ್ಟು ದೊಡ್ಡ ಅಮೌಂಟ್ ಇದು 25 ಲಕ್ಷ. ಅವ್ರು ಯಾರೋ ಒಬ್ರು ಬಂದಿಲ್ಲ, ಬೇಡ ಒಂದು ದಿವಸ ಮಾಡ್ಬೋದ ಲಕ್ಷ್ಮಣ ಅಂತ. ಪರವಾಗಿಲ್ಲ ಸರ್, ನಾನೇನು ಟೈಮ್ ಫಿಕ್ಸ್ ಮಾಡಿ ಈ ಥರ ಅವ್ರು ಗೊತ್ತಾಗುತ್ತೆ ಅಷ್ಟರಲ್ಲೇ. ಎಲ್ಲ ಇದೇ ಕಡೆ ಎಲ್ಲ ಕಳ್ಳರು ಇರ್ತಾರೆ ಸರ್. ಅದನ್ನ ಏನು ಹೆಚ್ಚು ಕಡಿಮೆ ಗೌರ್ಮೆಂಟ್ಗೆ ಪ್ರತಿ ವರ್ಷ 30,000 ಕೋಟಿಯಷ್ಟು ಆದಾಯ ಕೊಡ್ತಾ ಇರುವಂತ, ಯಾಕಂದ್ರೆ ಗೌರ್ಮೆಂಟೇ ಟಾರ್ಗೆಟ್ ಫಿಕ್ಸ್ ಮಾಡಿರೋದು ಅಬಕಾರಿ ಇಲಾಖೆ 2022 ನಾವು ನೋಡ್ದಂಗೆ ಈಗ ಒಂದು 30,000 ಕೋಟಿ ಹತ್ರ ಆಗಿದೆ ಈಗ.
ಸೊ ಇದ್ರಲ್ಲಿ ಲಂಚ ಅನ್ನೋದು ಎಷ್ಟು ನಡೆಯುತ್ತೆ ಸರ್? ಸರ್ 30 ನಿಮಗೆ ಅದು ಆದಾಯ ಬರ್ತಾರದು. ಹೌದು. 30 ಆದಾಯದ್ದು ನಾನು ಇಷ್ಟೊತ್ತು ನಾವು ಮಾತಾಡಿದ್ವಿ, ಇಷ್ಟೊತ್ತು ಡಿಸ್ಕಷನ್ ನಿಮ್ಗೆ ಅರ್ಥ ಆಗಿದೆ. ಹೌದು. ಅದ್ಯಾವುದು ನಾನು ವೈಟಲ್ ಕಟ್ಟಿರೋದು ಆದಾಯ ಬರ್ತಾರೋದು 30 ಲಕ್ಷ. 2 ಕಟ್ಟಿದ್ರೆ 25 ಲಕ್ಷ ಬರ್ಬೋದು. ಅದು 25-30 ಲಕ್ಷ ಬರ್ಬೋದು ಬಿಡಿ. 30 ಲಕ್ಷಕ್ಕೆ ಇವ್ರು 2.5 ಕೋಟಿ ಅಂದ್ರೆ ಇನ್ನು ಇದು 30,000 ಕೋಟಿಗೆ 36 ಕೋಟಿಗೆ ಈ ಬ್ರೇವ್ ಎಷ್ಟು ಸಾವಿರ ಕೋಟಿ ಆಯ್ತು ಅಂತ ಲೆಕ್ಕ ಹಾಕೊಳ್ಳಿ ನೀವು. ಇದು ಬಿಟ್ಬಿಡಿ ಸರ್, ಬ್ರೈಬ್ ಎಷ್ಟು ಸಾವಿರ ಕೋಟಿ ಅದನ್ನ ನೋಡಿ, ಪ್ಲಸ್ ಇದು ಬಿಟ್ಬಿಟ್ಟು ಇದ್ರಲ್ಲಿ ಬಿಟ್ಬಿಟ್ಟು ಮಂತ್ಲಿ ಬರೋದು ಅದೆಷ್ಟು ಸಾವಿರ ಕೋಟಿ. ಆ ತಿಂಗಳು ಪಾಪ ಗೊತ್ತಾಗಲ್ಲ, ಯಾರೋ ಅಲ್ಲಿ ಆಗಿದ್ ಕೊಟ್ಬಿಟ್ಟು ಅದೆಷ್ಟು ಸಾವಿರ ಕೋಟಿ ಆಯ್ತು. ಇದು ವೈಟ್ ಇದೆ, ನೀವು 30,000 ಕೋಟಿ ಹೇಳ್ತೀರಾ. ಬ್ಲಾಕ್ ಅದೆಷ್ಟು, ಯಾರ್ಯಾರು ಮನೆ ಹಾಳು ಮಾಡಿ ತಗೊಳ್ತೀರಾ, ಅದು ಎಷ್ಟು ಮನೆ ಹಾಳು ಮಾಡ್ತೀರಾ, ಜಲ್ಲಿಟ್ಕೊಳ್ತೀರಾ, ಜೀರ್ಣ ಆಗುತ್ತಾ ನಿಮಗೆ? ಎಷ್ಟು ತಿನ್ಬೋದು ಹೇಳಿ? ಇಷ್ಟಿಷ್ಟು ತಿಂದು ಹೆಂಗೆ ಎಲ್ಲ ಥರದ್ದು ಕಾಯಿಲೆ ಬರುತ್ತೆ ನೋಡಿ. ಅವರೆಲ್ಲ ಇದ್ದ DC ಅಲ್ಲಿ ಇದ್ದ ಅಷ್ಟೊತ್ತಿಗೆ ಲಾಸ್ಟ್ ಮಿನಿಟ್ ಜೈಲು ಅಂತ ದಪ್ಪ ಒಂದು ಹಂಗೆ ಬಿದ್ದುಬಿಟ್ಟ, ಮೂರ್ಛೆ ಬಿದ್ದುಬಿಟ್ಟಿದ್ರಲ್ಲ. ಮೂರ್ಛೆ ಬಿಟ್ಟು ನಮಗೆ ಒಂದು ಏನು ಈಗ ಅದು ತಗೋಬೇಕಾದ್ರೆ ಇರ್ಬೇಕು ಸರ್. ನೀವೇನೋ ಹೀಗೆ ಮೂರ್ಛೆ ಹೋದ್ರಿ, ಇದನ್ನ ಕೇಳಿ ಎಷ್ಟು ಜನ ಮೂರ್ಛೆ ಹೋಗಿರ್ತಾರೆ, ಎಷ್ಟು ಜನದ್ದು ಶಾಪ ತಟ್ಟಿರುತ್ತೆ ನಿಮಗೆ. ಅದನ್ನು ನಿಮ್ಗೆ ಅಲ್ಲೇ ಎಲ್ಲ ಮುಗಿಸ್ಬಿಟ್ಟು ಹೋಗ್ಬೇಕಲ್ಲ. ಏನು ಹೇಳೋದು ಇನ್ನು ಕೊನೆಯದಾಗಿ ಅಂದ್ರೆ ಈಗ ಕೆಲವೊಂದು ರಿಪೋರ್ಟ್ಸ್ ನಾನು ಈ ಉದ್ಯಮದ ಬಗ್ಗೆ ಕೇಳೋದು, ಈ ಜೆನ್ಜಿ ಜನರೇಷನ್ಸ್ ಇವ್ರು ಕುಡಿಯೋದೆಲ್ಲ ಕಡಿಮೆ ಮಾಡ್ಬಿಟ್ಟಿದ್ದಾರೆ. ಅವರೆಲ್ಲ ಎಕ್ಸೈಸು ಅಥವಾ ಇನ್ಯಾವ್ದಾದ್ರು ಡ್ರಗ್ಸ್ ಅಲ್ಲಿ ಇದಾರೋ ಗೊತ್ತಿಲ್ಲ. ಲಿಕ್ಕರ್ ಕನ್ಸಂಪ್ಷನ್ ಕಮ್ಮಿ ಆಗಿದೆ. ಮುಂದೆ ಬಾರ್ ಬಿಸ್ನೆಸ್ ಎಲ್ಲ ನಡೆಯುತ್ತಾ, ಲಿಕ್ಕರ್ ಬಿಸ್ನೆಸ್ ನಡೆಯುತ್ತಾ ಅಂತೆಲ್ಲ ಬಹಳ ಕೆಲವೊಂದ್ ಕಡೆ ಚರ್ಚೆ ಆಗ್ತಿದೆ. ನೀವು ಅನಲೈಸ್ ಮಾಡ್ದಂಗೆ ನಿಮ್ಮ ಅನುಭವದ ಪ್ರಕಾರ? ಸರ್ 100% ಇಲ್ಲಿ ಸರ್ ಇದಕ್ಕಿಂತಲೂ ಡೇಂಜರ್ ಅದು. ಅದ್ರ ಕಡೆ ಗಮನ ಕೊಡಬೇಕು. ಅದು ಯಾವ ಏನು ಡ್ರಗ್ಸ್ ಅದು ಸರ್ ಸ್ಕೂಲ್ಗಳಲ್ಲಿ ಮಾಡ್ತಾ ಇದ್ದಾರೆ ಸರ್ ಎಲ್ಲ. ಈಗ ನೀವು ಅಲ್ಲಿ ಕಾಲೇಜುಗಳಲ್ಲಿ ಇದರಲ್ಲಿ ನೋಡಿದ್ರೆ ಯಾವ ಲೆವೆಲ್ಗೆ ಅಂದರೆ ಎಲ್ಲ ಅಮಾಯಕರು ಎಲ್ಲಿಂದನೋ ಬರ್ತಾರೆ ಸರ್. ಎಲ್ಲಿಂದ ಪಾಪ ಓದ್ಲಿ ಅಂದ್ಬಿಟ್ಟು ಹೆಣ್ಮಕ್ಳು ಇಲ್ಲಿ ಬಿಟ್ಟು ಇಲ್ಲಿ ಬಂದಾಗ ಇಲ್ಲಿ ಇದರಲ್ಲಿ ಎಲ್ಲ ಏನು PGಗಳಲ್ಲಿ ಉಳ್ಕೊಂಡು ಯಾವ ಲೆವೆಲ್ಗೆ ಹೋಗಿದೆ ಅಂದರೆ ಅದು ತುಂಬ ಡೇಂಜರ್ ಸರ್. ಅದ್ರ ಕಡೆ ಗಮನ ಕೊಡಬೇಕು. ಅದು ಅದನ್ನ ಸುಮ್ಮನೆ ಏನು ಇಟ್ಟಿದ್ದಾರೆ 3 ದಿವಸಕ್ಕೆ ಬೇಲಿಂದ ಬರ್ತಾರೆ. ಅದು ಕಾನೂನಲ್ಲಿ ಏನು ತಿದ್ದುಪಡಿ ಮಾಡಬೇಕು. ಅದನ್ನು ಅದ್ರ ಬಗ್ಗೆ ತುಂಬ ಅದು ಈಗ ನೋಡ್ತೀವಲ್ಲ ಸರ್, ಅಷ್ಟು 1,000 ಕೋಟಿ ಇದು ಸಿಗುತ್ತೆ, ಎಲ್ಲೋಗುತ್ತೆ ಸರ್. ಎಲ್ಲ ಪೊಲೀಸು ಎಲ್ಲ ಇನ್ವಾಲ್ವ್ಮೆಂಟ್ ಆಗಿ ಆ ಲೆವೆಲಲ್ಲೆಲ್ಲ ನಡೀತಿದೆ. ಅದ್ರ ಬಗ್ಗೆ ತುಂಬ ಗಮನ ಕೊಡ್ಬೇಕು ಸರ್. ಇದಾದ್ರೂ ಬಿಡಿ, ಈ ಲಿಕ್ಕರ್ ಫ್ಯೂಚರ್ ಇದೆಯಾ ಹೇಗೆ ಅಂತ ಹೇಳ್ಕೊಂಡ್ರೆ ಈ ಮಟ್ಟಕ್ಕೆ ನಡೀತಾ ಇದೆಯಲ್ಲ ಈಗ ಬಿಸ್ನೆಸ್, ಇದು ನಡೆಯುತ್ತಾ ಹೀಗೇನೆ ಸರ್? ನಡೆಯುತ್ತೆ ಈಗ ಸರ್. ಮುಂದೆ ಬೆಂಗಳೂರು ನಾವು 30 ನೀವೇ ನೋಡಿದ್ರ ಈಗ 10 ವರ್ಷಕ್ಕೂ ಏನೇನು ಬೆಳ್ಕೊಂಡು ಹೋಗಿದೆ. ನೀವು ಬರೀ ನಮ್ಮನ್ನು ನೋಡಿದಾಗಿಂದ ಒಂದು 30 ವರ್ಷದಿಂದ 10 ವರ್ಷಕ್ಕೆ ನೋಡ್ಕೊಳ್ಳಿ ಯಾವ್ಯಾವ ಲೆವೆಲ್ ಇದೆ, ಏನಿದೆ, ಹೆಂಗಿದೆ ಅಂತ. ಅಲ್ಲೆಲ್ಲ ನಮ್ಮಲ್ಲೆಲ್ಲ ನಾವೆಲ್ಲ ಏನು ಗದ್ದೆ ಹೊಲ ತೋಟ ಎಲ್ಲ ನೋಡಿದ್ರು. ಇವತ್ತು ನಮ್ಮಲ್ಲ ಎಷ್ಟು ರೆಸಿಡೆನ್ಷಿಯಲ್ ಟವರು, ಟಾಲೆಸ್ಟ್ ಸೌತ್ ಇಂಡಿಯನ್ ಸೌತ್ಗೆ ಟಾಲೆಸ್ಟ್ ಟವರು, ಮಾಲುಗಳು ಎಲ್ಲ ಈ ಥರ ಎಲ್ಲ ಚೇಂಜ್ ಆಗ್ತಾ ಇರುತ್ತೆ. ಅದು ಎಲ್ಲ ಬಂದಾಗ ಅದನ್ನೇನು ಅದು ಬೆಳ್ಕೊಂಡು ಹೋಗ್ತಿದ್ದ ವ್ಯಾಪಾರ ಇದಾಗ್ತದೆ ಸರ್. ಬೆಂಗಳೂರಲ್ಲಿ ನೀವು ಕಷ್ಟಪಟ್ಟು ಬದುಕ್ತಿದ್ದು ಹೆಂಗೆ ಬೇಕಾದ್ರೂ ಬದುಕ್ಬೋದು ಸರ್. ನೀವು 10,000ದಲ್ಲಿ ಆರಾಮಾಗಿ ಜೀವನ ಮಾಡ್ಬೋದು. ನೀವು 1 ಲಕ್ಷದಲ್ಲೂ ಮಾಡ್ಬೋದು. ನಮ್ಮ ಲಿಮಿಟ್ಸ್ ತಿಳ್ಕೊಂಡಿರ್ಬೇಕಷ್ಟೇ. ಬದುಕೋದಕ್ಕೆ ನೀವು ಏನು ನಮ್ಮ ಬೆಂಗಳೂರಲ್ಲಿ ಇಲ್ಲೇ ಬದುಕಿಲ್ಲ ಅಂದರೆ ಈ ಜಗತ್ತಲ್ಲಿ ನೀವು ಎಲ್ಲರೂ ಹೋಗಲ್ಲ. ಈ ಥರ ನಮಗೆ ಈ ಪ್ರಕೃತಿ ಇದು ಎನ್ವೈರನ್ಮೆಂಟು ಎಲ್ಲಿ ಸಿಗುತ್ತೆ ಹೇಳಿ? ನಾವು ಎಲ್ಲ ಸ್ವಲ್ಪ ಗೊತ್ತಿದ್ದಾಗ ಎಲ್ಲ ಬೇರೆ ಕಂಟ್ರಿಯಲ್ಲಿ ಹೋಗಿ ಬಂದಿದ್ದೀವಿ. ಬೆಂಗಳೂರಿಂದ ಇಲ್ಲಿರೋರು ಒಂದು 100 ಕಿಲೋಮೀಟ್ರ್ ಹೋಗಿ ಇದ್ದು ಜೀವನ ಮಾಡೋಕ್ಕಾಗಲ್ಲ ಸರ್. ಆ ಥರ ಎಲ್ಲ ಥರದ ಜನ ಇದ್ದಾರೆ. ಇಲ್ಲಿ ನಮ್ಮಲ್ಲಿ ಇದೇನು ಸ್ವರ್ಗನೇ. ಈಗ ಇದು ನಮ್ಮ ಇಲ್ಲೇ ಏನೋ ಒಂದು ಇದೆ ಸರ್. ನನಗೆ ಯಾವ ಏಷ್ಯಾಗ ಇದಕ್ಕೂ ಗೊತ್ತಿಲ್ಲ, ಹೈಯೆಸ್ಟ್ ಪಬ್ಸು ಬಾರ್ಸ್ ಇರೋದಿಲ್ಲಿ ಬೆಂಗಳೂರು ಏಷ್ಯಾದಲ್ಲಿ. ಅಷ್ಟು ಇದೆಲ್ಲ ನಡೀತಿದೆ. ಅದು ಫ್ಯೂಚರ್ ಇದೆ ಅದು ಸರ್. ಈಗೆಲ್ಲ ಫ್ಯಾಷನ್ ಆಗೋಗಿದೆ, ಎಲ್ಲ ನಡೆಯುತ್ತೆ. ಆದರೆ ಇವೆಲ್ಲ ಕಮ್ಮಿ ಮಾಡಿದ್ರೆ ಜನಕ್ಕೂ ನಾವು ಕಮ್ಮಿ ಇದರಲ್ಲಿ ಅವರು ಈಗ ಇದೆಲ್ಲ ನೀವೆಲ್ಲ ಇಷ್ಟೆಲ್ಲ ತೊಗೊಂಡ್ರೆ ಅವ್ರು ಯಾರ ಮೇಲೆ ಹಾಕ್ತಾರೆ ಸರ್? ಯಾಕೆ ಅವ್ರ ಮೇಲೆ ತಾನೇ ಆಗಬೇಕು. ಅದೆಲ್ಲ ಹೋಗುತ್ತೆ, ಅಲ್ಲೇ ಬಂದು ಕುಂತ್ಕೊಳ್ಳುತ್ತೆ. ಇದೇ ಆಗಲಿ ರೆವಿನ್ಯೂಲಾಗಲಿ ನೀವು ಏನು ಮಾಡ್ತಿರೋ ಅವ್ನು ಏನು ಮಾಡಿದ್ರು ಅದ್ರ ಮೇಲೆ ಅವ್ನ ಪರ್ಸೆಂಟೇಜ್ ಇಟ್ಕೊಳ್ತಾನೆ. ಮಿಕ್ಕಿದ್ದೆಲ್ಲ ಇವ್ರ ಮೇಲೆ ತಾನೇ ಹಾಕ್ತಾನೆ. ಇಲ್ಲ ಅವ್ರ ಮನೆ ಇದು ಮಾಡಿಕೊಂಡು ಅವರು ಲಾಸ್ ಮಾಡ್ಕೊಂಡು ನಿಮ್ಗೆ ಮಾಡ್ತಾನೆ.
ಆ ಥರ ನಡೆದಿರೋದು ಎಷ್ಟೋ ಮುಚ್ಚು ಹೋಗಿದೆ. ಹೌದು. ಈಗ ಒಂದು ಇದು ನೋಡ್ತೀರವೋ ಅದು ಎಲ್ಲ ಒಂದು 10% ಇರ್ಬೇಕು ಸರ್. ಅದು ದೊಡ್ಡ ದೊಡ್ಡ ಇದರಲ್ಲಿ ಲಾರ್ಜ್ ಸ್ಕೇಲಲ್ಲಿ ಮಾಡಿರೋದು. ಬೇರೆಯವರೆಲ್ಲ ಎಷ್ಟೋ ಮಾಡಿ ಎಷ್ಟು ಲೈಸೆನ್ಸ್ ಇದಕ್ಕಿದೆ ಸರ್, ಸೇಲ್ಗಿದೆ. ಈಗಲೂ ಸೇಲ್ಗಿದೆಯಾ ಸರ್? ಸೇಲ್ಗಿದೆ ಅಂತ ನನಗೆ ಕೇಳಿದ್ರು ಸುಮಾರು ಜನ. ಯಾವ CL2 ಎಲ್ಲಾನು ಅದೇ ರಿವರ್ ಇದೆ ಇದೆಯಂತ ಸರ್. ರಿವರ್ ಇದೆ ರಿವರ್ ಇದೆ ಅಂತ. ನಾನು CL2 ತಗೊಂಡು ನಾನೇನು ಮಾಡೋದು? ಈ ಬ್ರಿವರ್ ಇದೆ ಅಂತ ನನಗೆ ಕೇಳಿದ್ರು. ಹೌದಪ್ಪ, ಅವ್ನು ಗೊತ್ತಿಲ್ಲ, ಮುಂದೆ ಆದ್ರೂ ಹೇಳೋದಲ್ವಾ ಅಂತ. ಸುಮಾರು ಸೇಲ್ಗಿದೆ. ಈಗ ಆಯ್ತಾ ಸರ್ ನಿಮ್ದು ಲೈಸೆನ್ಸ್? ಸರ್ ಇಲ್ಲ, ಈಗ ಅವರು ಲಾಗಿನ್ ಬಂದು ಈಗ ಹೊಸಬ್ರನ್ನ ಹಾಕ್ಬೇಕಲ್ಲ. ಈಗ ಅವ್ರದ್ದು ಅಲ್ಲಿಗೆ ಮುಗೀತಲ್ಲ, ಲಾಗಿನ್ಸ್ ಕೊಟ್ಟಿದ್ದಾರಲ್ಲ ನಮ್ಮ ತಿಮ್ಮಾಪುರ ಸಾಹೇಬರು. ಲಾಗಿನ್ಗಳು ಅಲ್ಲೇ ಅದು ಇದರಲ್ಲೇ ಹೋಗ್ಬೇಕಲ್ಲ, ಅದಾಗುತ್ತೆ. ಅದೇನು ಎಲ್ಲ ನಾನು ಅಪ್ಲೋಡ್ ಮಾಡಿದ್ದೀನಿ, ಇದು ಕಟ್ಟಿದ್ದೀನಿ. ಸೊ ನಿಮ್ಗೊಂದು ಏನಾದ್ರು ಸ್ಪೆಷಲ್ ಅಲೋಕೇಶನ್ ಇರುತ್ತಾ ನೆಕ್ಸ್ಟ್ ಟ್ರ್ಯಾಪ್ ಮಾಡಿಸ್ತಾರೋ? ಹಾಗಾಗಿ ಇವ್ರು ಬೇರೆ ಮಾಡ್ಕೊಟ್ಬಿಡಿ ಬೇಗ. ಅದು ಇದ್ದೇ ಇರುತ್ತೆ, ಅದ್ರಲ್ಲಿ ಏನು ಗೊತ್ತಿರೋದಲ್ವ ಸರ್. ಇದಕ್ಕಿಂತಲೂ ಇನ್ನೂ ಬಂಡ್ರಾಗ್ಬಿಟ್ರೆ ಇನ್ನು ಬೇರೆ ಥರ ಟ್ರೀಟ್ ಮಾಡ್ಬೇಕಾಗುತ್ತೆ. ಕರೆಕ್ಟ್. ಅದೆಲ್ಲ ಏನು ಇಲ್ಲ, ಅದೆಲ್ಲ ಅದನ್ನು ಲೋಕಾಯುಕ್ತರು ನೋಡ್ಕೊಳ್ತಾರೆ. ಅದು ಈ ಫೋನ್ ಕಾನ್ವರ್ಸೇಷನ್ ಬಂತಲ್ಲ, ತಿಮ್ಮಾಪುರ್ ಮಗನ್ಗೂ ಹೋಗ್ಬೇಕು ಏನೋ ಈ ತರದ ವಿಚಾರ, ಹೌದಾ ಸರ್? ಹೌದು, ಅದು ನಮ್ಮ ಇದ್ರಲ್ಲ. ಅದೇ ಅವರು ಬೇರೆ ಇಲ್ಲ, ಅದು ಬೇರೆ. ಅವ್ರು ಯಾರೋ ಮಂಜುನಾಥ್ ಅಂತೇಳಿ ನಮ್ಮ ಕೇರ್ ನಗರನ ಕೇರ್ಪೇಟೆ MLA ಇದ್ರಲ್ಲ, ಅವರು ಮಾಡಿರುವಾಗ ಅದು ಮಾಡಿರೋದು. ಅದು ಒಬ್ರು ಡೆಪ್ಟಿ ಇದ್ದಾರೆ ನಾಗರಾಜ್ ಅಂತ ಹೇಳಿ, ಅವರೆಲ್ಲ ವ್ಯವಹಾರ ಮಾಡೋದಂತೆ. ಆ ಇದ್ರಲ್ಲಿ ಆಗಿರೋದು. ನಮ್ಮ ಇದ್ರಲ್ಲಿ ಅವ್ರ ಮಗಂದು ಇನ್ವಾಲ್ವ್ಮೆಂಟ್ ಬಂದಿಲ್ಲ. ಸುಮ್ಮನೆ ಯಾಕೆ ಹೇಳ್ಬೇಕು? ಇದ್ರಲ್ಲಿ ಅದು ನಾವು ಅವ್ರನ್ನ ಡೈರೆಕ್ಟ್ ಮೀಟ್ ಮಾಡಿ ಸರ್. ಡೈರೆಕ್ಟ್ ಮೀಟ್ ಮಾಡಿದ್ರೆ ಸೀದಾ ಕರ್ಕೊಂಬಂದ್ಬಿಡ್ತಿದ್ದೆ ನಾನೇ. ನಾವೇ ಅಲ್ಲಿವರೆಗೂ ಹೋಗಿಲ್ಲ ಅಷ್ಟೇ. ಇವ್ರು ಹೇಳ್ದಾಗ ನಾವು ಪ್ಲಾನ್ ಮಾಡಿದ್ರೆ ನಾವು ಲೋಕಾಯುಕ್ತರು ಹೋಗಿದ್ದೆ, ಅವಾಗ ಹೇಳ್ತೀನಿ ಮಾತಾಡ್ತೀರಿ ಅಂತಾನು ಕೇಳಿದ್ರು ಅವ್ರು. DC ಪಾಪ ಅವರೇ ಕೇಳಿದ್ರು, ನಾನೇನು ಪ್ರಸ್ತಾಪ ಮಾಡಿದ್ದಲ್ಲ. ಮೈಕ್ರೋಬ್ರಿವ್ ಎಷ್ಟಾಗುತ್ತೆ ಅಂತ ಕೇಳಿದಾಗ ಅವರೇ ಹೇಳಿದ್ರು, ಮಾತಾಡ್ತೀರಾ ನಿಮ್ದು ಹೆಂಗೆ ಏನು ಅಂತ ಹೇಳಿ. ತಿಮ್ಮಾಪುರ್ ಮಗನ ಹತ್ರ ಅಲ್ಲ, ಮಗನ ಹತ್ರ ಯಾರ ಹತ್ರ ಅಂತ ಹೇಳಿಲ್ಲ. ನಾನು ಕೇಳಿದ್ರೆ ಹೇಳೋದು ಸರ್. ಅಲ್ಲ, ಆಚೆ ಲೋಕಾಯುಕ್ತ ಇದ್ದಾರೆ, ರೇಡಿಗೆ ಕುಂತಿದ್ದಾರೆ, ಎಲ್ಲಿ ಶಾಡೋ ವಿಟ್ನೆಸ್ ಇದ್ದಾರೆ, ನಾನು ನನ್ನ ಮಗ ಅಲ್ಲಿ ಕುಂತ್ಕೊಂಡು ದುಡ್ಡಿಲ್ಲಿ ಇಟ್ಕೊಂಡಿದ್ದೀವಿ. ಅಲ್ಲಿ ಇದನ್ನೆಲ್ಲ ಎಲ್ಲಿ ಮಾತಾಡೋದು? ಅವ್ರು ಯಾರ ಕರೆದ್ರು ಆ ಗ್ಯಾಪಲ್ಲಿ ಮಾತಾಡಿದ್ದು ಇಲ್ಲ. ಇದರಲ್ಲಿ ಮಾತಾಡೋದು ಎಲ್ಲ ಹೇಳೋರು ಅವರು. ಯಾರಿಗೂ ಯಾರ ಹೆಸರಿಗೆ ಯಾರಿಗೆ ಸರ್ ನನಗೆ ಗೊತ್ತಿತ್ತಲ್ಲ, ಯಾರು ಸರ್ ಮಂತ್ರಿ ಏನು ಸರ್ ಅವ್ರ ಹೆಸರು ಅಂದ್ರೆ ಅದನ್ನು ಹೇಳಿರೋರು. ಈಗ ನಾವು ಈ ಗಡಿಬಿಡಿಲಿ ಇದ್ದೀವಲ್ಲ, ಸದ್ಯ ನಾವು ಹೋಗಿರೋದು ಡ್ರಾಪ್ ಮಾಡಿ ಇದನ್ನು ಹಿಡ್ಕೊಂಬರುವ ಈ ಇದರಲ್ಲಿ ಇದ್ದೀವಿ. ಇಲ್ಲ ಕೇಳಿದ್ರೆ ಎಲ್ಲ ಹೇಳಿರೋರು. ಅದಕ್ಕೂ ಮುಂದೆ ಹಿಂದಿನ ದಿವಸ ಇಲ್ಲಿ SP ಅವ್ರ ಹತ್ರ ಬಂದು ಹೋದ್ವಲ್ಲ, ಅವಾಗ ಸೂಪರ್ಡೆಂಟ್ ಹತ್ರ ಹೋದ್ವಿ. ಅವ್ರೆಲ್ಲ ಹೇಳ್ಬಿಟ್ನಲ್ಲ ಪೂರ್ತಿ. ನಾವೇನು ಕೇಳಿಲ್ಲ ಸರ್. ಏನ್ ಸರ್ ಬ್ರಿವರ್ ಇದು ಎಷ್ಟು ಅಂದ್ರೆ ಅವನೇ ಹೇಳಿದ್ದು. 1.5 ಇದು ಅದೇನು ನಡೀತೀನಿ ಅದನ್ನ ಹೇಳ್ತಾ ಇದ್ದೀನಿ. ಅವ್ಳು ಗಂಟಾ ಘೋಷವಾಗಿ ಅವನೇನು ಯಾರ್ಯಾರಿಗೆ ಎಷ್ಟೆಷ್ಟು ಹೋಗುತ್ತೆ, ಎಲ್ಲೋ ಹೋಗುತ್ತೆ, ಅಲ್ಲಿ ಯಾರ್ಯಾರು ಕೊಡಬೇಕು, ಇಲ್ಲಿ ರೆಗ್ಯುಲರ್ DC ಹೋಗುತ್ತೆ, ಇವ್ರಿಗೇನು ಏನು ಕೊಡಬೇಕು, ಅವರೇ ಫೋನ್ ಮಾಡ್ತಂತೆ. ಏನ್ರಿ ಬಂದಿಲ್ಲ ಇದು ಅಂತಾರೆ. ಅಲ್ಲಿ ನಮ್ಮ DC ಓಕೆ ಸರ್ ನಾನು ನೋಡ್ತೀನಿ ಅಂದರೆ ಕಳಿಸ್ತಾರೆ. ಇಲ್ಲಾಂದರೆ ಅದು ಅಲ್ಲೇ ನಿಂತ್ಕೊಳ್ಳುತ್ತೆ, ಮುಂದೆ ಹೋಗಲ್ಲ ಅಂತ ಹೇಳ್ತಾನೆ. ಅಲ್ಲಿಂದ ಎಕ್ಸೈಸ್ ಆಫೀಸ್ಗೆ ಬರುತ್ತೆ, ಕಮಿಷನರ್ ಆಫೀಸ್ಗೆ. ಅಲ್ಲಿ 4 ಟೇಬಲ್ಲು ಅಲ್ಲಾಗಿ ಕಮಿಷನರ್ ಬರ್ಬೇಕು. ಆಮೇಲೆ ಅಲ್ಲಿ ಮಂತ್ರಿ ಮಿನಿಸ್ಟ್ರದೇ ಮೇಜರ್ ಮಿನಿಸ್ಟ್ರು ಕ್ಲಿಯರ್ ಮಾಡಿದ್ಮೇಲೆ ಈಗ ಅವರೇ ಹೇಳ್ತಾರೆ ಸರ್. ಈ ಒಂದು CL ಮಿನಿಸ್ಟರ್ ಕ್ಲಿಯರ್ ಮಾಡಬೇಕಾ ಸರ್? ಕ್ಲಿಯರ್ ಮಾಡೋದು ಸಿಗ್ನೇಚರ್ ಅಥಾರಿಟಿ ಅವರಿಲ್ಲ ಸರ್. ಇವರು ಎಷ್ಟು ಸಮುದ್ರ ನೀರು ಕುಡಿದು ಬಂದವ್ರೆ. ಇವ್ರು ಸಿಗ್ನೇಚರ್ ಹಾಕ್ಬಿಟ್ಟು ಇವ್ರು ಜೈಲ್ಗೆ ಹೋಗ್ತಾರ? ಇವರು ಈ ಜೀವಜೂರುಗಳು ಇಟ್ಕೊಂಡ್ ಬಂದಿರ್ತಾರೆ. ಈಗ ಇವ್ರ ಮಾತು ಕೇಳೋರು ಅಂತಾನೆ ಅಲ್ಲಿ ಹಾಕೊಳ್ತಾರೆ. ಅಲ್ಲಿ ಇವ್ರ ಮನೆಯಿಂದ ಒಬ್ಬನ ಹಾಕ್ತಾರೆ ಸರ್. ಇವ್ನ PN ಇವನು ಒಬ್ಬನ ನಾಗರಾಜ ಅಂತ ಯಾರೋ ಇದು ಇಟ್ಟಿದ್ರಂತಲ್ಲಿ, ಅಂಥವ್ನ ಒಬ್ಬನ ಅಲ್ಲಿ ಹಾಕಿರ್ತಾರೆ. ಇಲ್ಲಿ ಏನು ಬಂದ್ರು ಇಲ್ಲಿ ಕ್ಲಿಯರ್ ಆದ ಅವ್ರು ಓಕೆ ಆದ್ಮೇಲೆ ಇವ್ನ ಸೈನ್ ಹಾಕೋದು. ಇಲ್ಲಿ ಏನು ಇವ್ರದ್ದು ಅಲ್ಲಿ ಏನೇನು ಬರ್ತಾವೆ ಅದು ಅಲ್ಲೆಲ್ಲ ಲೆಕ್ಕ ಬೇಕಲ್ಲ. ಇವ್ರನ್ನೊಬ್ಬನ ಅಲ್ಲಿ ಹಾಕ್ತಾರೆ. ಎಲ್ಲ ಇದ್ರಲ್ಲೂ ಎಲ್ಲ ಡಿಪಾರ್ಟ್ಮೆಂಟಲ್ಲೂ ಯಾವ್ಯಾವ್ದು ಬೇಕು ಹೇಳಿ ಎಲ್ಲರೂ ಅಲ್ಲಿ ಇರ್ತಾರೆ ಇವ್ರ ಕಡೆಯವರು. ಈಗೇನು ಎಲ್ಲ ಫೈಲ್ಸ್ CM ಹಾಕ್ತಾರ. ಅಲ್ಲಿ ಅವರು ಟಿಕ್ ಹಾಕಿದ್ರೆ ಇಲ್ಲಿ ಪಾಸ್ ಆಗೋದು. ಅದೆಲ್ಲ ಗೊತ್ತಿರೋದು. ಇಲ್ಲ ನನಗೆ ಬರೋಲ್ಲ, ನನ್ನ ಲಾಗಿನ್ ಬರೋಲ್ಲ, ನಾನು ಇದಿಲ್ಲ, ಕಮಿಷನರ್ ನೋಡ್ಕೋದು ಅದು ಗೊತ್ತಿದೆ. ನಾವು 30-40 ವರ್ಷದಿಂದ ಎಲ್ಲ ಹತ್ತಿರದಿಂದ ನೋಡ್ಕೊಂಡು ಬಂದಿದ್ದೀವಿ ಏನು ಅಂತ. ಅವರೇ ಹಾಕೋದು. ನೀವು ಸೈನ್ ಹಾಕಿದ್ರೆ ನೀವು ಜೈಲ್ಗೆ ಹೋಗ್ತೀರಾ. ಅವ್ರ ಮನೆ ಹಾಳು ಮಾಡಿಬಿಟ್ಟು ನಿಮ್ಮ ಮನೆ ತೊಗೊಂಡೋಗಿ ಸುಟ್ಕೇಸ್ ತುಂಬಿಸ್ಕೊಳ್ತೀರಾ. ಅದು ಗೊತ್ತಿಲ್ವ ನಮಗೆ? ಅದು ಗೊತ್ತಿಲ್ದಾಗ ಈಗ ಇಲ್ಲ ನನಗೆ ಲಾಗಿನ್ಗೆ ಬಲ್ಲರಿ ಅವನು ಯಾರ ಮಾಡ್ದ ಸರ್. ಒಬ್ಬ ಇಷ್ಟು ಸೀನಿಯರ್ ಮಂತ್ರಿ ಆಗಿದ್ದಾರೆ, ಇವ್ರು ಮಾತಾಡ್ತಾರೆ. ಅವ್ರದೇ ಡಿಪಾರ್ಟ್ಮೆಂಟಲ್ಲಿ ಒಬ್ಬ ಸೂಪರ್ಡೆಂಟು ಮಾತಾಡಿರೋದು. ಅವ್ನು ಲಾಗಿಲ್ಲ, ಅವ್ನು ಯಾವನ ದಾರಿಲಿ ಹೋಗೋರು. ಅವ್ನಿಗೇನು ಲೋಕಾಯುಕ್ತ ಟ್ರಾಪ್ ಆಗುತ್ತೆ ಅಂತ ಗೊತ್ತಿತ್ತ ಅವನಿಗೆ?
ಟ್ರಾಫಿಕ್ ಮುಂದೆ ಅವನ ಹತ್ರ ಮಾತಾಡಿರೋದು, ಹೌದು, 2 traffic ದಿವಸದಿಂದ ಮುಂಚೆ ಮಾತಾಡಿರೋದು. ಹೌದು. ಅವನು ಗೊತ್ತಿರೋ ಯಾರು ಮಾತಾಡ್ತಾರ ಸರ್? ಒಬ್ಬ ಮಂತ್ರಿ ಮಾತಾಡೋದಂತ ಮಾತಾ? ಅವನೇನು ತಪ್ಪು ಮಾಡಿದಾನೆ ಬಿಡಿ, ಇವನೊಬ್ಬ ಮಂತ್ರಿಯಾಗಿ ಅವನ್ನ ಅಷ್ಟು ಕೀಳಾಗಿ ಮಾತಾಡಿದ್ರೆ ಅವನಿಗೆ ಗೊತ್ತಿತ್ತು ಇವ್ರ ಸಿಸ್ಟಮ್ ಇರೋದು ಮಾತಾಡಿದ್ದಾನೆ. ಅದಕ್ಕೆ ನೀವು ಏನು ಕಂಪ್ಯೂಟರ್ ಲಾಗಿನ್ ಎಲ್ಲ ಅವ್ರಿಗೆ ಏನು ಇದು ಕೊಡ್ತೀರಾ, ಕೋಚಿಂಗ್ ಕೊಡ್ತೀರಾ, ಅದನ್ನ ಮುಂದೆ ಹೇಳ್ಬೇಕು ಆಯ್ತು. ಲವ್ ಕಂತ್ರಿಗಳ ನಮ್ಮ ಹೆಸರುಗಳೆಲ್ಲ ಎಲ್ಲೇ ಹೇಳ್ಬೇಡ್ರಿ, ನಿಮ್ಮದು ಮಾತ್ರ ಹೇಳ್ಕೊಡ್ರಿ, ನಮ್ದು ಹಂಗೆ ಮಗ ತಂದು ಕೊಡ್ರಿ ಅಂತ. ಅವನೇನು ಒಪ್ಕೊಂಡು ಅವನು ಚೀಫ್ ಮಿನಿಸ್ಟರ್, ಅವನು ಆಫೀಸ್ ನಡೆಸ್ತಾರೋ ಅವನು ಮೋಸ್ಟ್ಲಿ ಅವ್ನು DC ಗೂ ಪೋಸ್ಟಿಂಗ್ ಕೊಡ್ಸಿರೋನು ಅವನೇ ಸರ್. ತಮ್ಮಣ್ಣ ಇದ್ನಲ್ಲ ಅವನೇ ಪೋಸ್ಟಿಂಗ್ ಕೊಡ್ಸಿರೋದು. ಅವರು ಏನು ಒಳ್ಳೆಯ ಅಂತ ಲೋಕಾಯುಕ್ತರು ಹೋದ್ರೆ ಅಲ್ಲಿ ರೋಪ್ ಹಾಕ್ತಾನೆ ಅವನು. ಅಲ್ಲಿ ಹೋದ್ರೆ ಏನಕ್ಕೆ ಬಂದ್ರಿ ಅಂತ ಹೇಳ್ತಾನೆ. ನೀವು ಬರೋದು ಗೊತ್ತಿತ್ತು ಅಂತಾನಂತೆ ಅವನು. ಅದ್ರಲ್ಲಿ ಅವ್ನು ಹಿಡ್ದಿದ್ ಕೇಳಿ ಸರ್ ಹೆಂಗೆ ಅಂದ್ರೆ, ಇವ್ನು ನೀವು ಒಳಗಡೆ ಹಿಡ್ಕೊಂಡ್ ಬರ್ಬೇಕಾರೆ ನಾವು ಇಲ್ಲಿ ಅಲ್ಲಿ ಹೋಗಿ ಅವ್ನು ರೋಡಿಗೆ ಬಂದ್ಬಿಟ್ರೆ ಎದುರುಗಡೆ ಪೊಲೀಸ್ ಸ್ಟೇಷನ್ ಅಲ್ಲಿವರೆಗೆ ಹೋಗಿ ಹಿಡ್ಕೊಂಡ್ ಬಂದಿದ್ದು. ಇವ್ನು ಮೇಲ್ಗಡೆ ಹೋಗಿ ನೋಡಕ್ ಹೋಗಿದ್ದಾನೆ ಬಿಲ್ಡಿಂಗ್ ಮೇಲೆ ಏನಾಗ್ತಿದೆ ಅಂತ. ಎಷ್ಟು ಹುಷಾರಿರ್ಬೇಕು ನೋಡಿ ಅವನು. ಆ ಗ್ಯಾಪಲ್ಲಿ ಇವ್ನು ಒಳಗಡೆ ಕರ್ಕೊಂಬಂದ್ರೆ ಇವನು ಓಡೋಗಿ ಎಲ್ಲೋ ನಾವು ಬಂದು ಇಲ್ಲಿ ಹುಡುಕ್ತಾ ಇದೀವಿ, ಮೊಬೈಲ್ ಎಲ್ಲ ಅಲ್ಲೇ ಬಿಟ್ಬಿಟ್ಟು ಹೋಗಿದ್ದ. ಅದು ಹಿಂದೆಗಡೆ ನಾನು ಅವ್ನ ನಂಬರ್ ಒಂದು ತಗೊಂಡಿದ್ದೆ, ಪರ್ಸನಲ್ ನಂಬರ್ ಕೊಟ್ಟಿದ್ದು. ಅದಕ್ಕೆ ನಾನು ಫೋನ್ ಮಾಡಿರ್ಲಿಲ್ಲ. ಮೊಬೈಲ್ ಇಲ್ಲೇ ಇದೆ, ಅದನ್ನ ಆನಲ್ಲಿ ಇಟ್ಕೊಂಡು ಹೋದ ಅವ್ನ ಪರ್ಸನಲ್ ನಂಬರು. ಅದನ್ನ ಟ್ರ್ಯಾಕಿಂಗ್ ಹಾಕ್ಸಿದೆ. ಇದ್ರಲ್ಲಿ ಸಿಕ್ತ ಸರ್ ಅವನು ಆ ಮೊಬೈಲ್ ಆಫ್ ಮಾಡ್ಕೊಂಡಿದ್ದು ಸಿಗ್ತಾ ಇರ್ಲಿಲ್ಲ. ಸಿಕ್ಕಿದ್ರು 3 ತಿಂಗಳು ನರಕ ನೋಡೋಣ ಬಿಡ್ರಿ, ಅದ್ ಬೇರೆ. ಆ ಮೊಬೈಲ್ ಗೊತ್ತಿಲ್ಲ, ಹೆಂಗೋ ಮೊಬೈಲ್ ಅಲ್ಲೇ ಇತ್ತಲ್ಲ, ನನ್ನ ಮೊಬೈಲ್ ಅವ್ರಿಗೆ ಗೊತ್ತಿಲ್ಲ ಅಂದ್ಬಿಟ್ಟು ಇವನು ಅಲ್ಲೇ ಹೋಗಿ ಯಾರನ್ನ ಕರ್ಸ್ಕೊಂಡು ಬಟ್ಟೆ ತರ್ಸ್ಕೊಳಕ್ಕೆ ಒಯ್ಲಿ ಕಾವಲತ್ತ ಇದ್ದಾಗ ಹಿಡ್ಕೊಂಡ್ ಬಂದಿರೋದು. ಅವನು ಅಷ್ಟು ನಟೋರಿಯಸ್ ಇದ್ದಾನೆ ಇವನು. ಸೊ ಎಲ್ಲ ಕಂಪ್ಲೀಟ್ ಮಾಸ್ಟರ್ ಮೈಂಡ್ ತಮ್ಮಣ್ಣನೇ ಸರ್. ತಮ್ಮಣ್ಣ ಅಂದ್ರೆ ಅವನು ಅಲ್ಲಿಂದ ಎಲ್ಲಾರ್ಗು ಸರ್ ಅಲ್ಲಿ ಮೋಸ್ಟ್ಲಿ ಇವನು ಸರ್ ಇವ್ರಿಗೆಲ್ಲ ಪೋಸ್ಟಿಂಗ್ ಕೊಟ್ಟಿದ್ದಾರೆ ಸರ್, ಚೀಫ್ ಮಿನಿಸ್ಟರ್ ಕೊಡೋದು. ಈಗ DC AC ಯಾರು ಪೋಸ್ಟಿಂಗ್ ಮಾಡ್ತಾರೆ? ಇವ್ರು ಹೋಮ್ ಮಿನಿಸ್ಟರ್ ಮಾಡ್ತಾರಾ? ಹಂಗೆ ಇವರು DC ಇವರು ಸೂಪ್ರಿಡೆಂಟ್ ಇವರೆಲ್ಲ ಮಾಡ್ತಾ ಇರೋದು. ಅಲ್ಲಿ ಅವ್ರ ಕಾವಲಿಗೆ ಒಬ್ಬ ಹಾಕೊಂಡಿದ್ದಾರೆ ಅಲ್ಲಿ. ಸೊ ಇದೆಲ್ಲ ಆಲ್ಮೋಸ್ಟ್ ಈ ಲಂಚದ ಅಮೌಂಟ್ CM ಗೆ ಹೋಗ್ತಿದೆ ಅಂತ ಕೆಲವೊಂದು. ಅಲ್ಲಲ್ಲ, ಲಂಚದ ಅಮೌಂಟ್ ಅದು ಟ್ರಾನ್ಸ್ಫರ್. ಇದನ್ನ ನಾನು ಹೇಳ್ತಿಲ್ಲ, ಇದು ಇವ್ರಿಗೆ ಹೋಗುತ್ತೆ, ಅದು ಅವ್ರಿಗೆ ಟಾರ್ಗೆಟ್ ಗೊತ್ತಲ್ಲ ಸರ್. ಈಗ ಎಲೆಕ್ಷನ್ಗಳು ಇವು, ಅದು ನಿಮಗೆ ಗೊತ್ತಿಲ್ಲದೆ ಇರೋದು. ನಾವು ಅದನ್ನೆಲ್ಲ ಮಾತಾಡ್ಕೊಂಡು ಹೋಲಿಸಬಾರ್ದು. ನಮ್ಗೆ ಏನಾಗಬೇಕು, ಜನ ಎತ್ಕೊಂಡ್ರೆ ಎಲ್ಲ ಸರಿ ಹೋಗುತ್ತೆ. ಅದನ್ನ ಜನ ಅವೇರ್ನೆಸ್ ಬರಬೇಕು. ಏನು ಯಾವುದು ಇದಿಲ್ಲ, ಏನಾದ್ರು ಇದ್ರೆ ಬೇಕಾದ್ರೆ ನಮ್ದು ನಂಬರ್ ಡಿಸ್ಪ್ಲೇ ಮಾಡಿ ಅದ್ರಲ್ಲಿ ಅವ್ರಿಗೆ ನಮ್ದು ಏನಿದ್ರು ಅಸಿಸ್ಟ್ ಮಾಡ್ತೀವಿ. ಆ ಥರದ್ದು ಏನು ಎದುರ್ಕೊಳ್ಳೋಂಥದ್ದಿಲ್ಲ. ಜನ ಈಚೆ ಬರ್ರಿ, ಎಲ್ಲ ಸರಿ ಹೋಗುತ್ತೆ. ಯಾರಾದ್ರೂ ಇದ್ರ ಬಗ್ಗೆ ಏನಾದ್ರು ಗೊಂದಲ ಇದ್ರೆ ನಾವು ಹೇಗೆ ನೆಕ್ಸ್ಟ್ ಅಪ್ರೋಚ್ ಮಾಡ್ಬೇಕು, ನಂಬರ್ ಹೇಳ್ಬಿಡಿ ಸರ್. ನಿಮ್ ನಂಬರ್ನ ಬೇಕಾದ್ರೆ ಅವ್ರು ಕಾಂಟ್ಯಾಕ್ಟ್ ಮಾಡತ್ತಾರೆ ಸರ್. 9846 27227. ಮಿಸ್ಯೂಸ್ ಮಾಡ್ಕೊಳಕ್ ಹೋಗ್ಬೇಡಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. ನಮ್ಮ ಜೊತೆಗೆ ಬಹಳ ಸುದೀರ್ಘವಾಗಿ ಇದೆಲ್ಲ ಹೆಂಗೊಂದು ನೆಟ್ವರ್ಕ್ ರೀತಿ ನಡೆಯುತ್ತೆ ಅನ್ನೋದನ್ನ ನಮ್ಗೆ ವಿವರಿಸಿದ್ರಿ. ಥ್ಯಾಂಕ್ ಯು. ಓಕೆ ಸರ್, ಥ್ಯಾಂಕ್ ಯು. ಸೊ ನಾವಿಲ್ಲಿ ತನಕನೂ ಕೂಡ ಈಗ ತಾನೇ ಹೇಳಿದಾಗೆ ಏನಾದ್ರೂ ನಿಮಗೆ ಸಣ್ಣ ಪುಟ್ಟ ಯಾರೋ ಒಂದು ವಿಲೇಜ್ ಅಕೌಂಟೆಂಟ್ ಇಂದ ಹಿಡಿದು PDO ಇಂದ ಹಿಡಿದು ಯಾರಾದ್ರೂ ಈ ತರದ್ ಏನೇ ದೊಡ್ಡ ಕೆಲ್ಸಕ್ಕೆ ಹೋದಂತ ಸಂದರ್ಭದಲ್ಲೂ ಕೂಡ ಯಾರಾದ್ರೂ ಲಂಚ ಅನ್ನುವಂಥದ್ದು ನಿಮ್ಮ ಹತ್ರ ಡಿಮಾಂಡ್ ಮಾಡಿದ್ರೆ, ಇನ್ ಕೇಸ್ ನೀವು ಲೀಗಲ್ ಆಗಿದ್ದಂತ ಸಂದರ್ಭದಲ್ಲಿ ಯಾವುದೇ ರೀತಿಯಾಗಿ ಲಂಚ ಕೊಡುವಂಥದಕ್ಕೆ ಮುಂದಾಗಬೇಡಿ. ಈಗೇನು ಲಕ್ಷ್ಮೀನಾರಾಯಣ ಅವ್ರು ಮಾಡಿದ್ರೆ ಸ್ವಲ್ಪ ರಿಸ್ಕ್ ತಗೊಂಡು ಮಾಡಿದ್ದಾರೆ, ಬಟ್ ಅದರ ಮುಖೇನ ಅವ್ರು ಕೆಲಸ ಮಾಡಿಸ್ಕೊಂಡಿದ್ದಾರೆ. ಸೊ ನೀವು ಎಲ್ಲದಕ್ಕೂ ನಾನು ಲಂಚನೇ ಕೊಡಬೇಕು ಮತ್ತೊಂದು ಅಂತ ಗೋಗರಿಯೋ ಬದಲು ಈ ರೀತಿಯಾಗಿ ಅಂದ್ರೆ ಸಮಾಜದಲ್ಲಿ ಒಂದು ಪರಿವರ್ತನೆ ತರೋದಕ್ಕೆ ನಿಮಗೂ ಕೂಡ ಒಂದು ಅವಕಾಶ ಇರುತ್ತೆ. ಸೊ ಅದನ್ನೊಂದು ಅವಕಾಶದ ರೀತಿಯಾಗಿ ಬಳಸ್ಕೊಳ್ಳಿ ಅನ್ನುವಂಥದ್ದು ನಮ್ಮ ರಿಕ್ವೆಸ್ಟ್. ಆಮೇಲೆ ಏನಾದರೂ ಗೊಂದಲ ಇದ್ರೆ ಮತ್ತೊಂದಿದ್ರೆ ಅಸಿಸ್ಟ್ ಮಾಡೋದಕ್ಕೆ ಅವರು ಕೂಡ ಸಿದ್ಧ ಇದ್ದಾರೆ. ಹಾಗಾಗಿ ಲಂಚ ಕೊಟ್ಟು ಈ ಸಿಸ್ಟಮ್ನ ಮತ್ತಷ್ಟು ಕರಪ್ಟ್ ಮಾಡೋದ್ರಲ್ಲಿ ನಮ್ದೊಂದು ಕಾಣಿಕೆ ಅನ್ನುವಂಥದ್ದು ಬೇಡ ಅನ್ನುವಂಥದ್ದು ಅಷ್ಟೇ ನಮ್ಮ ಉದ್ದೇಶ ಆಗಿತ್ತು. ಇದಿಷ್ಟು ಈ ಹೊತ್ತಿನ ವಿಶೇಷ ಆಗಿತ್ತು. ನಿರಂತರ ಸುದ್ದಿಗಾಗಿ ನೋಡ್ತಾರೆ TV9 ಡಿಜಿಟಲ್.